ನಮಗೆ ಕೊಟ್ಟ ಗ್ರಂಥ ಶಂಕರ ವೇದಾಂತ ಸಾರ. ಇದು ಗುರುಗಳ ಚಾತುರ್ಮಾಸ್ಯದ ಮೊಟ್ಟಮೊದಲ ಚಾತುರ್ಮಾಸ್ಯದ ನೋಟ್ಸ್ ಅವರು ಮಾಡಿಕೊಂಡಿರೋದು. ಅದು ಅವರ ಸ್ವಂತಕ್ಕೆ ಅವರು ಅಧ್ಯಯನ ಮಾಡಿ ಅವರ ತಪಸ್ಸಿನಿಂದ ಪ್ರಸ್ಥಾನತ್ರಯದ ಸಾರವನ್ನು ಹಿಂಡಿಟ್ಟು ಬರೆದಂಥ ಗ್ರಂಥ. ಈ ಗ್ರಂಥದ ವಿಶೇಷ ಏನಪ್ಪ ಅಂದರೆ, ಕ್ರಮವಾಗಿ ಅವರೇ ವಿಷಯವನ್ನು ಜೋಡಿಸ್ಕೊಂಡು ಹೋಗಿದ್ದಾರೆ. ವೇದಾಂತವನ್ನು ಎರಡು ವಿಧವಾಗಿ ಅಧ್ಯಯನ ಮಾಡೋದು. ಒಂದು ವಾಕ್ಯಾರ್ಥ ಕ್ರಮದಲ್ಲಿ, ಇನ್ನೊಂದು ವಿಷಯ ಪ್ರಧಾನವಾಗಿ ಅನುಭವ ಪ್ರಧಾನವಾಗಿ ವಿಚಾರ ಮಾಡೋದು. ಇಲ್ಲಿ ವಾಕ್ಯಾರ್ಥ ಕ್ರಮದಲ್ಲಿ ವಿಚಾರ ಮಾಡಬೇಕಾದ್ರೆ ಉಪನಿಷತ್ತನ್ನು ತಗೊಂಡು ಆ ಉಪನಿಷತ್ತನ್ನು ಓದಿ, ಅದಕ್ಕೆ ಭಾಷ್ಯವನ್ನು ಓದಿ, ಆ ವಾಕ್ಯಾರ್ಥವನ್ನು ವ್ಯಾಕರಣ, ನ್ಯಾಯ, ಮೀಮಾಂಸಾ, ಉಪಕ್ರಮಾದಿ ಲಿಂಗಗಳಿಂದ ನಿರ್ಣಯ ಮಾಡಿಕೊಂಡು ಅದಕ್ಕೆ ಅನುಭವವನ್ನು ಯುಕ್ತಿಯನ್ನು ಜೋಡಿಸಿಕೊಂಡು ಪಾಠ ಮಾಡಿಸ್ಕೊಂಡು 6 ವರ್ಷ ಗುರುಕುಲವಾಸ ಮಾಡಿದರೆ ಕನಿಷ್ಠ 6 ವಾಸ ಅದು ವಾಕ್ಯಾರ್ಥ ಕ್ರಮದ ಪಾಠ ಆಗತ್ತೆ. ವಾಕ್ಯಾರ್ಥ ಕ್ರಮ ಆಗೋದಿಲ್ಲಪ್ಪ, ನಮಗೆ ಟೈಮ್ ಇಲ್ಲ ಅಂದರೆ ವಿಷಯ ಪ್ರಧಾನವಾಗಿ ಅನುಪ್ರಧಾನವಾಗಿ ಕೂತ್ಕೊಂಡು ಸತ್ಸಂಗ ಅಂತ ಹೇಳಿ ವಿಚಾರ ಮಾಡೋದು. ಇಲ್ಲಿ ವಾಕ್ಯಾರ್ಥ ಪ್ರಧಾನ ಮಾಡುವಷ್ಟು ಸಮಯವಿಲ್ಲದ ಕಾರಣ ವಿಷಯ ಪ್ರಧಾನವಾಗಿ ಅಂದರೆ ಅನುಭವ ಪ್ರಧಾನವಾಗಿ ವಿಚಾರ ಮಾಡಬೇಕು. ಈ ಅನುಭವ ಪ್ರಧಾನವಾಗಿ ವಿಚಾರ ಮಾಡುವಾಗ ನಮ್ಮ ಗುರುಗಳು ಮೊಟ್ಟಮೊದಲೇ ಹೇಳೋರು 4 ವಿಷಯ, ಬಹಳ 5 ವಿಷಯ, 5ರಲ್ಲಿ 4 ಅಕಾರದ್ದು: ಅನುಭವ, ಅಧ್ಯಾಸ, ಅಧ್ಯಾರೋಪಾಪವಾದ, ಅನ್ವಯ ವ್ಯತಿರೇಕ ತರ್ಕ. ಈ 4 ಅಕಾರದ್ದೇ. ಈ 4ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಾಗಬೇಕು. ಯಾವ 4? ಮೊದಲನೇದು ಯಾವುದು? ಅನುಭವ ವಿಷಯ. ಅನುಭವ ಅಂದ್ರೆ ಏನು? ಅನುಭವದ ಸ್ವಭಾವ ಏನು? ಅನುಭವ ಅಂತ ಯಾವುದನ್ನು ಹೇಳಬೇಕು, ಅನುಭವಕ್ಕೆ ಏನೇನು ಅಂತ ನೀವು ಬೇಕಾದ್ರೆ ರಾತ್ರಿ ಮತ್ತೆ ಕೇಳಿ, ಈಗ ನಾನು ಅನುಭವಕ್ಕೆ ಹೇಳೋದಿಲ್ಲ. ಎರಡನೇದು ಅಧ್ಯಾಸ. ನೆನ್ನೆ ವಿಚಾರ ಹೇಳಿದ್ದೀವಿ, ತಪ್ಪು ತಿಳುವಳಿಕೆ, ಆತ್ಮಾನಾತ್ಮರ ಅನ್ಯೋನ್ಯಾಧ್ಯಾಸ ಅಂತ. ಮೂರನೇದು ಅಧ್ಯಾರೋಪಾಪವಾದ, ಮುಂದಿನ ವಿಷಯ, ಇವತ್ತಿನ ವಿಷಯ. ಇವತ್ತಿನ ವಿಷಯ ಅಂದರೆ ಅಲ್ಲಿಗೆ ಬಂದರೆ ಇವತ್ತಿನ ವಿಷಯ, ಇಲ್ಲಿ ಹೋದರೆ ಅಧ್ಯಾರೋಪಾಪವಾದ ಅನ್ನೋದು ಬಹಳ ಮುಖ್ಯವಾದಂಥದ್ದು. 4ನೇದು ಅನ್ವಯ ವ್ಯತಿರೇಕ ತರ್ಕ. ಈ 4 ಅಕಾರದಿಂದಲೇ ಶುರುವಾಗೋದು. ಇನ್ನೊಂದು ಸಾಕ್ಷಿ ಸ್ವರೂಪ, ಶಾಸ್ತ್ರ ಪ್ರಾಮಾಣ್ಯ ಅಂತ. ಇದರಲ್ಲಿ ಇಟ್ಟಿರೋದು ಒಟ್ಟು ಹೇಳಿದ್ನಲ್ಲ 28 ವಿಷಯ ಇಟ್ಟಿದ್ದಾರೆ. ನಾನು ಇನ್ನೂ 4ನೇ ವಿಷಯಕ್ಕೆ ಬಂದಿದ್ದೀನಿ. ಇನ್ನೂ 24 ವಿಷಯ 2 ದಿವಸದಲ್ಲಿ ಮುಗಿಸ್ತೀನಿ. ಇನ್ನು ಖಂಡಿತ ಆಗಲೇ ಇವತ್ತು ಬಿಟ್ಟು ಇನ್ನು 2 ದಿವಸ, 3 ದಿವಸ. 3 ದಿವಸ ಆದರೂ ಇದು ವಿಷಯವನ್ನೊಂದ್ಸಲ ಓದ್ಬಿಡ್ತೀನಿ ನೋಡಿ ಎಷ್ಟು ಆಳವಾದ ವಿಷಯ ಅಂತ. ಅಧ್ಯಾಸ ಆಯ್ತಾ? ಅವಿದ್ಯೆ, ಅಧ್ಯಾರೋಪಾಪವಾದ, ಪ್ರಮಾಣ ಪ್ರಮೇಯ ವ್ಯವಹಾರ, ತರ್ಕ, ವೇದಾಂತ ವಾಕ್ಯ, ವಾಕ್ಯಜನ್ಯ ಜ್ಞಾನ, ಸಾಕ್ಷಿ, ಆತ್ಮನಿಗೆ ಜಗತ್ಕಾರಣತ್ವ, ಸತ್ಕಾರ್ಯವಾದ, ಮಾಯೆ, ಬ್ರಹ್ಮವು ಜಗತ್ತಿಗೆ ನಿಮಿತ್ತ ಕಾರಣವೂ ಆಗಿದೆ, ಸೃಷ್ಟಿ ಶ್ರುತಿಗಳ ತಾತ್ಪರ್ಯ, ಸಾಮಾನ್ಯ ವಿಶೇಷ ಭಾವ, ಜೀವೇಶ್ವರ ವಿಭಾಗ, ಪಂಚಕೋಶ ವಿವೇಕ, ಅವಸ್ಥಾತ್ರಯ ವಿವೇಕ, ಬಂಧಮೋಕ್ಷ ವ್ಯವಹಾರ, ಅಪರಬ್ರಹ್ಮ, ಉಪಾಸನೆ, ಆತ್ಮವಿಜ್ಞಾನಕ್ಕೆ ಸಾಧನಗಳು, ಮುಕ್ತಿ ಸಾಧನಗಳು, ಜ್ಞಾನ ಸಾಧನಗಳ ವಿನಿಯೋಗ, ಜ್ಞಾನಿಯ ಕೃತಕೃತ್ಯತೆ, ಉಪಸಂಹಾರ. ಇಷ್ಟು ವಿಷಯವನ್ನ ಗುರುಗಳು ಈ ಗ್ರಂಥದಲ್ಲಿ ಇಟ್ಟಿದ್ದಾರೆ. ಒಂದೊಂದು ಪಾಠವನ್ನು ಒಂದೊಂದು ತಿಂಗಳು ನಿಧಾನಕ್ಕೆ ಜಗದು ಅನುಭವಿಸ್ಬೇಕು. ನಮಗೆ ಅವಸರ ಊಟ ಮಾಡಿಸ್ತಾ ಇದ್ದೀನಿ ನಾನು. ಆ ಟೈಮೇ ಇಲ್ವಲ್ಲ, ಹೇಳಲೇಬೇಕಲ್ಲ. ಹಾಗಾಗಿದೆ. ಈಗ ಪ್ರಕೃತ ವಿಷಯ ಅಧ್ಯಾಸದ ವಿಷಯದಲ್ಲಿ 1-2 ಮಾತು ಹೇಳಿ ಮುಂದಿನ ವಿಷಯಕ್ಕೆ ಬರ್ತೇನೆ. ಅಧ್ಯಾಸದಲ್ಲಿ ಆತ್ಮಾನಾತ್ಮರ ಬಗ್ಗೆ ಅನ್ಯೋನ್ಯವಾದ ತಪ್ಪು ತಿಳುವಳಿಕೆ ಅಂತ. ತಪ್ಪು ತಿಳುವಳಿಕೆ ಮಾಡೋರು ಆರೋಪ ಮಾಡೇ ಮಾಡ್ತಾರೆ. ತಪ್ಪು ತಿಳ್ಕೊಂಡ ಮೇಲೆ ಏನು ಮಾಡ್ತೀವಿ? ಆರೋಪ ಮಾಡ್ತೀವಿ. ಆರೋಪಗಳು ಎಷ್ಟು ಅಂತ ಪಟ್ಟಿ ಮಾಡೋಕ್ಕಾಗಲ್ಲ. ಲೋಕದಲ್ಲೂ ಕೂಡ ತಂದೆ ಮಕ್ಕಳು, ಗಂಡ ಹೆಂಡತಿನೋ ಒಬ್ಬರೊಬ್ಬರು ತಪ್ಪು ತಿಳ್ಕೊಂಡ್ರೆ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡೇ ಮಾಡ್ತೀವಿ. ಮಾಡದೇ ಇರ್ತಾರ? ತಪ್ಪು ತಿಳ್ಕೊಂಡು ಕೂಡ ತಪ್ಪು ತಿಳುವಳಿಕೆಯ ಲಕ್ಷಣವೇ ಅವರನ್ನು ಬೇರೆ ರೀತಿ ತಿಳ್ಕೊಂಡು ಆರೋಪ ಮಾಡೋದು. ಈಗ ಯಾರ ಮೇಲೆ ಆರೋಪ ಮಾಡ್ತೀವೋ ಅವ್ರಿಗೆ ನೋವಾಗತ್ತೋ, ಯಾರು ಆರೋಪ ಮಾಡ್ತಾರೋ ಅವ್ರಿಗೆ ನೋವಾಗತ್ತೋ? ಯಾರಿಗೆ ಆಗ್ಬೇಕೋ? ಅನಿಸ್ಕೊಂಡವ್ರಿಗೆ ಆಗತ್ತೆ. ನಿಮ್ಮ ಮೇಲೆ ಆರೋಪ ಮಾಡಿದ್ರೆ ನಿಮಗಾಗತ್ತೆ. ಈಗ ಇಲ್ಲಿ ಆರೋಪ ಮಾಡ್ತಾ ಇರೋ ನಾವು, ಆರೋಪ ಮಾಡಿಸ್ಕೊಂಡವನು ಯಾರೋ? ಪರಮಾತ್ಮ. ಯಾರಿಗೆ ನೋವಾಗಬೇಕೋ? ಅಲ್ಲ, ಆರೋಪ ಮಾಡಿಸ್ಕೊಂಡು ಪರಮಾತ್ಮನಿಗೆ ಅರ್ಥ ಆಗಿಲ್ಲ ಅಂತಿಲ್ಲ. ನೀವೇನು ಮಾಡ್ಕೊಂಡಿದ್ರಿ? ನಾವಿಷ್ಟೆಲ್ಲ ಆರೋಪ ಮಾಡಿದ್ದೀವಿ, ನಮ್ಮ ಮನಸ್ಸಲ್ಲಿ ಪರಮಾತ್ಮನ ಹಾಗೆ ಕಲ್ಲು ಮಣ್ಣು ಗುಡ್ಡ ಬೆಟ್ಟ ನಾನು ನಂದು ಈ ಥರ ತಪ್ಪಾಗಿ ತಿಳ್ಕೊಂಡು ಆರೋಪ ಮಾಡಿದ್ದು ಅವನಿಗೆ ಗೊತ್ತಾಗಿಲ್ಲ ಅಂತ ಮಾಡ್ಕೋಬೇಡಿ. ಚೆನ್ನಾಗಿ ಗೊತ್ತಾಗಿದೆ. ಸುಮ್ಮನಿದಾನಷ್ಟೇ. ಯಾಕೆ ಸುಮ್ಮನಿದ್ದಾನೆ? ಅವನಿಗೆ ನಮ್ಮ ಮೇಲೆ ಸರಿಯಾಗಿ ತಿಳುವಳಿಕೆ ಇದೆ.
ಇಲ್ಲಿ ನೋಡಿ, ಒಂದು ಕಡೆಯಿಂದ ಸರಿಯಾದ ತಿಳುವಳಿಕೆ ಇದೆ, ಒಂದು ಕಡೆಯಿಂದ ತಪ್ಪು ತಿಳುವಳಿಕೆ ಇದೆ. ಈ ಜೀವರಿಗೆ ಪರಮಾತ್ಮನಿಗೆ ತಪ್ಪು ತಿಳುವಳಿಕೆ ಇದೆ, ಪರಮಾತ್ಮನಿಗೆ ಜೀವರ ಬಗ್ಗೆ ಸರಿಯಾದ ತಿಳುವಳಿಕೆ ಇದೆ. ಆದ್ರಿಂದ ಅವನಿಗೆ ಬೇಜಾರಿಲ್ಲ. ನನ್ನವನ ನಾನೇ ತಪ್ಪು ತಿಳಿದವನು, ಯಾರು ತಪ್ಪು ತಿಳ್ಕೊಂಡು ಯಾರೋ ನನಗಿಂತ ಬೇರೆ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿಯಾನೆ. ಆದ್ದರಿಂದ ಅವನಿಗೇನು ಅಂದರೆ ಏನು ಆರೋಪ ಮಾಡಿದ್ರು ಅವನಿಗೆ ಯಾವ ದುಃಖವೂ ಇಲ್ಲ, ಯಾವ ವ್ಯಥೆಯೂ ಇಲ್ಲ, ಯಾವ ಬೇಜಾರೂ ಇಲ್ಲ. ಈಗ ಈ ಆರೋಪ ಮಾಡಿದ ಏನು ಸ್ವಭಾವ ಇದೆ, ಯಾರ ಮೇಲೆ ಮಾಡ್ತೀವೋ ಅದಕ್ಕೆ ಸ್ವಲ್ಪವೂ ಅಂಟ್ಕೊಳ್ಳೋದಿಲ್ಲ ಅನ್ನೋ ಒಂದು ವಾಕ್ಯ ಇದೆ. ತತ್ರೈವಂ ಸತಿ ಯತ್ರ ಯದಧ್ಯಾಸ ತತ್ಕೃತೇನ ದೋಷೇಣ ಗುಣೇನವ ಅಣುಮಾತ್ರೇಣಾಪಿ ಸನ ಸಂಬದ್ಧತೆ. ಈಗ ನಾನು ತುಂಬ ದಡ್ಡ ಅಂತ ಇಟ್ಕೊಳ್ಳಿ, ನನಗೇನು ಗೊತ್ತಾಗ್ತಾ ಇಲ್ಲ. ನೀವು ಒಬ್ಬರು ಬಂದು ಇಲ್ಲಿ ನನ್ನನ್ನು ಆರೋಪ ಮಾಡಿ, ಭಾರಿ ವಿದ್ವಾಂಸರು ಎಲ್ಲ ತಿಳ್ಕೊಂಡಿದ್ದಾರೆ ಇವರು ಅಂತ ಹೇಳಿ ಚೆನ್ನಾಗಿ ನನ್ನ ಮೇಲೆ ಆರೋಪ ಮಾಡ್ತಾರೆ. ಅದು ಹೊಗಳೋದು ಆರೋಪವೇ, ತೆಗಳೋದು ಆರೋಪವೇ. ಆರೋಪ ಮಾಡಿದಾಗ ಈಗ ನಾನು ನಿಜವಾಗಿ ದಡ್ಡನಾಗೇ ಇದ್ದರೆ ಅವ್ರು ಹೇಳಿದ್ದೇನಾದ್ರೂ ನನಗೆ ಬರುತ್ತೋ? ಬರೋದಿಲ್ಲ. ಅಥವಾ ಅವ್ರು ಬೈದದ್ದೇನಾದ್ರೂ ಅಂಟತ್ತೋ? ಅಂಟೋದಿಲ್ಲ. ಯಾವುದರ ಮೇಲೆ ಏನು ಆರೋಪ ಮಾಡಿದರೋ ಆ ಆರೋಪವು ಅದಕ್ಕೆ ಸ್ವಲ್ಪವೂ ಕೂಡ ಸಂಬಂಧ ಪಡೋದಿಲ್ಲ. ಗುಣವಾಗಲಿ ದೋಷವಾಗಲಿ ಒಂದು ಸ್ವಲ್ಪವೂ ಅಂಟ್ಕೊಳ್ಳೋದಿಲ್ಲ. ಸರಿತಾನೆ? ಹಾಗೆ ನಾವು ಪರಮಾತ್ಮನ ಮೇಲೆ, ನಮ್ಮ ಪರಮಾತ್ಮನ ನಮ್ಮ ನಿಜವಾದ ಸ್ವರೂಪ, ನಮ್ಮ ನಿಜವಾದ ಸ್ವರೂಪವನ್ನು ದೇಹೇಂದ್ರಿಯಗಳಾಗಿ ತೋರಿಸೋದು, ಆ ದೇಹೇಂದ್ರಿಯಗಳ ಮೂಲಕವಾಗಿ ಆ ಪರಮಾತ್ಮನ ತುಂಡು ತುಂಡಾಗಿ ನೋಡೋದು, ಆ ತುಂಡು ತುಂಡಾಗಿ ನೋಡಿದ್ರಲ್ಲಿ ಕೆಲವು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನೋಡೋದು, ಅದರಲ್ಲಿ ಕೆಲವು ಬೇಕು ಅಂತ ಇಷ್ಟಪಡೋದು, ಅದಕ್ಕೋಸ್ಕರ ಕರ್ಮ ಮಾಡೋದು, ಇಷ್ಟು ಆರೋಪವೇ. ಇಷ್ಟು ಆರೋಪ ಮಾಡಿದಾಗಲೂ ಒಂದು ಸ್ವಲ್ಪವೂ ಕೂಡ ಆ ಪರಮಾತ್ಮನ ನಿಜ ಸ್ವರೂಪಕ್ಕೆ ಯಾವುದು ಅಂಟ್ಕೊಳ್ಳಲ್ಲ ಅಂದರೆ ಬಂದಿರೋದಿಲ್ಲ ಅಂತ. ಪರಮಾತ್ಮನಲ್ಲಿ ಕ್ರಿಯೆ ಇದೆ ಇಲ್ಲ, ಪರಮಾತ್ಮನ ಹುಟ್ಟಿದಾನೆ ಇಲ್ಲ, ಸತ್ತೋಗ್ಬಿಡ್ತಾನೆ ಇಲ್ಲ, ಅವನು ಇಲ್ಲವೇ ಇಲ್ಲ ಅದು ಅಂಟಲ್ಲ, ಅವನು ಇದ್ದೇ ಇದ್ದಾನೆ ಅದು ಅಂಟಲ್ಲ. ನೀವೇನಾದರೂ ಆರೋಪವೇ, ಅವನು ಇಲ್ಲವೇ ಇಲ್ಲ ಅಂದರೆ ಈ ಥರ ಇಲ್ಲ ಅಂತ ಹೇಳ್ತೀವಿ, ಇದೆ ಅಂದರೆ ಈ ಥರ ಇದೆ ಅಂತ ಹೇಳ್ತೀರಿ. ಅಂದರೆ ನಿಮಗೆ ಗೊತ್ತಿರೋದು ನಿಮ್ಮ ಅಧ್ಯಾಸದ ವ್ಯವಹಾರವೇ ಹೊರತು, ಅಂದರೆ ತಪ್ಪು ತಿಳುವಳಿಕೆಯಿಂದ ಅವನ ಮೇಲೆ ಆರೋಪ ಮಾಡೋದು ಗೊತ್ತಿದೆಯೇ ಹೊರತು ನಿಜವಾಗಿ ಅವನು ಇದ್ದಾಗಿ ತಿಳ್ಕೊಳ್ಳೋಂಥ ಒಂದು ಜ್ಞಾನ ಇಲ್ಲವೇ ಇಲ್ಲ. ಇಲ್ಲವೇ ಇದ್ದಾದಮೇಲೆ ಎಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ ಅಂದರೆ, ಲೋಕದ ದೃಷ್ಟಿಯಲ್ಲಿ, ವ್ಯವಹಾರ ದೃಷ್ಟಿಯಿಂದ ನಾನು ಹೇಳಿದ ಜನ ಅಂದರೆ ಎಷ್ಟು ಜನ ಜೀವರು ಅನೇಕರೋ, ಒಬ್ಬರು ಆ ಚರ್ಚೆಯಲ್ಲ. ಜಗತ್ತಿನ ಎಲ್ಲ ಜನರು ಒಟ್ಟಿಗೆ ಆರೋಪ ಮಾಡ್ತಾ ಇದ್ದಾರೆ ಪ್ರತಿ ಕ್ಷಣದಲ್ಲೂ. ಆದರೂ ಕೂಡ ಅವನು ನಿರ್ಮಲನಾಗಿ ಶಾಂತನಾಗಿ ತನ್ನ ಸ್ವರೂಪದಲ್ಲಿ ತಾನಾಗಿ ಜ್ಞಾನ ಸ್ವರೂಪದಲ್ಲಿ ಇರ್ತಾನೆ. ಆದ್ದರಿಂದ ಭಗವಂತನಿಗೆ ನೀವು ಮಾಡಿರೋ ಆರೋಪಗಳು ಅಂಟೋದಿಲ್ಲ. ಕೇಳ್ತಾರೆ ಪ್ರಶ್ನೆ, ಪರಮಾತ್ಮ ಪ್ರೇರಣೆ ಮಾಡ್ತಾನೋ ಇಲ್ವೋ? ಅವನು ಪ್ರೇರಣೆ ಮಾಡೋದಕ್ಕೆ ನಾವು ಅವನು ಬೇರೇನೋ ಹೌದೋ ಅಲ್ವೋ? ಪರಮಾತ್ಮನು ಈ ಥರ ನಮಗೆಲ್ಲ ಕಷ್ಟ ಕೊಡಬಹುದಾ? ಒಬ್ರಿಗೆ ಸಂಸಾರ, ಒಬ್ರಿಗೆ ಒಳ್ಳೆ ಬುದ್ಧಿ, ಒಬ್ರಿಗೆ ಕೆಟ್ಟ ಬುದ್ಧಿ ಮಾಡಬಹುದಾ? ಪರಮಾತ್ಮನಿಗೆ ನನಗೊಂದು ಮೆಸೇಜ್ ಬಂದಿತ್ತು, ಪರಮಾತ್ಮನಿಗಿಂತ ತಾಯಿ ದೊಡ್ಡವರು. ಯಾಕೆ ಅಂದರೆ ಪರಮಾತ್ಮನು ತಾಯಿಯಿಂದ ಹುಟ್ಟಿರ್ತಾನೆ, ಅವನು ಇರಬೇಕಾದ್ರೆ ತಾಯಿಯಿಂದ ಹುಟ್ಟಿರ್ಬೇಕಲ್ಲ. ಆದ್ದರಿಂದ ಅವನನ್ನು ಪರಮಾತ್ಮನ ಗೌರವಕ್ಕಿಂತ ಹೆಚ್ಚು ಯಾರು ಹುಟ್ಟಿದ್ರಿಂದ ತಾಯಿಯಿಂದ ತಾನೆ, ಮೊದಲು ತಾಯಿ ನಮಸ್ಕಾರ ಮಾಡಿರಿ, ಆಮೇಲೆ ಪರಮಾತ್ಮನ ನಮಸ್ಕಾರ ಮಾಡಿ ಅಂತ ಅವನು ಯಾರೋ ಮೆಸೇಜ್ ಮಾಡಿದ್ದಾನೆ. ನನಗೆ ನಗು ಬರ್ತಾ ಇತ್ತು. ಇಲ್ಲ, ಪರಮಾತ್ಮನಿಗಿಂತ ದೊಡ್ಡವರು ತಾಯಿ ಆ ವಿಚಾರ ಅಲ್ಲ, ಪರಮಾತ್ಮನ ಹುಟ್ಟಿದಾನೆ ಅಂತ ಕಲ್ಪನೆ ಮಾಡಿದ್ನಲ್ಲ, ಅವನು ನಮ್ಮ ಹಾಗೆ ಹುಟ್ಟಿದ್ದಾನೆ, ಅವನಿಗೂ ನಮ್ಮ ಹಾಗೆ ಕೈಕಾಲಿದೆ, ಅವನಿಗೂ ನಮ್ಮ ಹಾಗೆ ದೇಹೇಂದ್ರಿಯಗಳಿದೆ ಅಂತಂದ್ರೆ ಅವನು ನಮ್ಮ ಹಾಗೆ ಒಂದು ದಿವಸ ಸಾಯ್ತಾನೆ ಅಂತ ಆಗ್ಬಿಡತ್ತೋ ಇಲ್ವಾ? ಆದರೆ ನಾವು ಏನೇನು ನಮಗೆಲ್ಲ ಆರೋಪ ಮಾಡಿದೆವೋ ಅಷ್ಟು ಎಲ್ಲರ ಮೇಲೂ ಆರೋಪ ಮಾಡ್ತೀವಿ. ಮನುಷ್ಯ ತನ್ನನ್ನೇ ತಾನು ಹಾಳು ಮಾಡಿಕೊಂಡ ಮೇಲೆ ಇನ್ನು ಯಾರನ್ನು ತಾನು ಬಿಡ್ತಾನೋ ಆರೋಪ ಮಾಡೋದಲ್ಲಿ. ಆದ್ದರಿಂದ ಅಧ್ಯಾಸದಿಂದ ಮಾಡಿದ ಆರೋಪಗಳು ಎಷ್ಟು ಅಂತ ಲೆಕ್ಕ ಮಾಡೋಕ್ಕಾಗಲ್ಲ. ಇದು ಒಂದಾಯಿತು. ಇನ್ನೊಂದು, ಈ ತಪ್ಪು ತಿಳುವಳಿಕೆಯನ್ನು ಕಳೆಯೋದಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ ಅಂತ ಕೇಳಿದರೆ, ವೇದಾಂತ ವಾಕ್ಯಗಳಿಗೆ ಗುರುಗಳಿಗೆ ಸಾಮರ್ಥ್ಯ ಇದೆ. ಯಾಕೆಂದರೆ ಈ ತಪ್ಪು ತಿಳುವಳಿಕೆ ಇದರ ಮೇಲೆ ಇಂದ್ರಿಯಗಳು ಕೆಲಸ ಮಾಡೋ, ತಪ್ಪು ತಿಳುವಳಿಕೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ತಪ್ಪು ತಿಳುವಳಿಕೆ ಸರಿಯೋ ಅಲ್ವೋ ಅಂತ ಹೇಳಿಲ್ಲ. ನಾನು ಕಣ್ಣಾದ ಮೇಲೆ ಕಣ್ಣಿಗೆ ಕಾಣೋದ್ರಲ್ಲಿ ಸರಿ ತಪ್ಪು, ಕಣ್ಣಿಗೆ ತಪ್ಪು ಕಾಣಬಹುದು, ಸರಿಯಾದ್ದು ಕಾಣಬಹುದು, ಎರಡೂ ಕೂಡ ನಾನು ಕಣ್ಣಾಗಿಯೇ ನೋಡಬೇಕು. ನಾನು ಕಣ್ಣಾಗಿ ನೋಡೋದೇನೋ ತಪ್ಪು ತಿಳುವಳಿಕೆ. ಈಗ ನೋಡಿ, ಇದನ್ನು ತಪ್ಪು ತಿಳ್ಕೊಂಡ ಮೇಲೆ ನಾನು ಮುಂದಿನ ವ್ಯವಹಾರ ಮಾಡಬೇಕಾದ್ರಿಂದ ಎಲ್ಲ ಪ್ರಮಾಣ ಪ್ರಮೇಯ ವ್ಯವಹಾರವು ಈ ತಪ್ಪು ತಿಳುವಳಿಕೆಯನ್ನು ಅಧ್ಯಾಸವನ್ನು ಇಟ್ಕೊಂಡು ಹೊರಟಿರೋದ್ರಿಂದ ಈ ಪ್ರಮಾಣ ಪ್ರಮೇಯ ವ್ಯವಹಾರದಲ್ಲಿ ಸರಿ ತಪ್ಪು ಅಲ್ಲೊಂದಿದೆ. ಆದರೆ ಇದು ಆರಂಭದ ಒಂದು ತಪ್ಪು ತಿಳುವಳಿಕೆ ಇದೆಯಲ್ಲ, ಅದರಿಂದ ಹೊರಟಿದ್ರೆ ಈ ಪ್ರಮಾಣ ಪ್ರಮೇಯ ವ್ಯವಹಾರಕ್ಕೆ ಕಳೆಯೋಕ್ಕಾಗಲ್ಲ. ಯಾವುದಕ್ಕೆ?
ಪ್ರಮಾಣಗಳಿಗೆ ತಪ್ಪು ತಿಳುವಳಿಕೆಯನ್ನು ಕಳೆಯೋಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು. ಪ್ರಮಾಣಗಳು ಅಂದರೆ ಲೆಕ್ಕ ಹಾಕ್ತಾರೆ ಅವರು. ಯಾವ್ಯಾವುದು ಪ್ರಮಾಣ ಅಂತ ಕೇಳಿದರೆ ಇಂದ್ರಿಯಗಳು ಪ್ರಮಾಣ, ಆದಮೇಲೆ ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಇನ್ನು ಕೆಲವರು ಅರ್ಥಾಪತ್ತಿ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ ಅಂತ ಹೀಗೆ ಬೇರೆ ಹೇಳ್ತಾರೆ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಾಪತ್ತಿ, ಅನುಪಲಬ್ಧಿ ಅಂತ 6 ಹೇಳ್ತಾರೆ. ನಮ್ಮ ವೇದಾಂತಕ್ಕೆ 6 ಬೇಡವಾದ್ದೇಯ. ಎಷ್ಟು? ಯಾಕೆಂದರೆ ಪ್ರತ್ಯಕ್ಷ ಪ್ರಮಾಣವೇ ಅಧ್ಯಾಸ ಪುರಸ್ಸರ, ತಪ್ಪು ತಿಳಿಕೆಯನ್ನು ಇಟ್ಕೊಂಡು ಹೊರಟಿದೆ. ನಾನು ದೇಹ ಇಂದ್ರಿಯಗಳು ನಾನು ಮಾಡ್ಕೊಳ್ತಾನೆ ಶುರು ಮಾಡ್ತೇವೆ. ಪ್ರತ್ಯಕ್ಷವೇ ತಪ್ಪಾಗಿ ತಿಳಿಸತ್ತೆ ಅಂತ ಆದಮೇಲೆ ಇನ್ನು ಅಲ್ಲಿಂದ ಪ್ರತ್ಯಕ್ಷದಿಂದ ಆಶ್ರಿತವಾದ್ದು ಅನುಮಾನ. ಅನುಮಾನ ಅಂದ್ರೇನೋ ಊಹೆ, ಅದು ಸುಳ್ಳು ಹೇಳುತ್ತೆ. ಇನ್ನು ಅದಕ್ಕೆ ಉಪಮಾನ, ಅದು ಪ್ರತ್ಯಕ್ಷವನ್ನು ಆಶ್ರಯಿಸ್ಕೊಂಡಿರೋದೆ. ಶಬ್ದ ಕೇಳಬೇಕಾದ್ರೂ ನೀವು ಕಿವಿ ನಾರಬೇಕು, ಅದು ಪ್ರತ್ಯಕ್ಷ ಆಶ್ರಿತವೇ. ಇನ್ನು ಅರ್ಥಾಪತ್ತಿ, ಅನುಪಲಬ್ಧಿ ಎಲ್ಲ ಪ್ರತ್ಯಕ್ಷ ಉಪಜೀವ್ಯ ಅಂದರೆ ಪ್ರತ್ಯಕ್ಷವನ್ನು ಆಶ್ರಯಿಸಿಕೊಂಡು ಆ ಪ್ರಮಾಣಗಳು ನಡೆಯುತ್ತೆ. ಆದ್ದರಿಂದ ಯಾವ ಪ್ರಮಾಣವೂ ಇಲ್ಲಿ ಬರೋದಿಲ್ಲ. ಪ್ರಮಾಣಗಳು ಬರದೇ ಹೋದರೆ ತಪ್ಪು ತಿಳಿಕೆ ಹೋಗೋದಿಲ್ಲ. ಈಗ ಒಂದು ಕಷ್ಟಕ್ಕೀಡಾಗ್ಬಿಟ್ವಿ ನಾವು. ತಪ್ಪು ತಿಳ್ಕೊಂಡು ಆಗೋಗಿದೆ. ತಪ್ಪು ತಿಳುವಳಿಕೆಗೆ ಯಾವ ಪ್ರಮಾಣವೂ ಕಳೆಯೋಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರಮಾಣವೆಲ್ಲ ತಪ್ಪು ತಿಳುವಳಿಕೆಯನ್ನು ಇಟ್ಕೊಂಡ ಮೇಲೆ ಹೊರಟಿದೆ. ಆದರೆ ಏನು ಮಾಡೋದು? ಹೇಳಬೇಕಲ್ಲ. ಕನಸಲ್ಲಿ ಒಬ್ಬ ಇದ್ದಾನೆ, ಅವನ ಎಲ್ಲ ಇಂದ್ರಿಯಗಳು ದೇಹಗಳು ಬರೀ ಸುಳ್ಳಾದ ದೇಹೇಂದ್ರಿಯಗಳನ್ನು ಇಟ್ಕೊಂಡು ಅವನು ವ್ಯವಹಾರ ಮಾಡ್ತಾ ಇದ್ದಾನೆ, ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿಯಾನೆ. ಈ ಕನಸಲ್ಲೇ ಒಬ್ಬ ಬಂದು ನೀನು ಮಾಡ್ತಾ ಇರೋ ಸುಳ್ಳು ಅಂತ ಹೇಳಬೇಕು. ಅವನು ಕನಸೊಳಗೆ ಬರಬೇಕೋ ಬರಬಾರ್ದೋ? ಕನಸೊಳಗೆ ಬಂದರೆ ಏನಾಗ್ಬಿಡ್ತಾನೆ ಗೊತ್ತಾ? ಅವನು ಸುಳ್ಳಾಗ್ಬಿಡ್ತಾನೆ. ಬರದೇ ಹೋದರೆ ಅವನಿಗೆ ಹೇಳ್ಕೊಡೋಕ್ಕಾಗಲ್ಲ. ಸರಿತಾನೆ? ನೀವು ಕನಸಿನಲ್ಲಿ ವ್ಯವಹಾರ ಮಾಡ್ತಾ ಇದ್ದೀರಿ, ಅಲ್ಲಿ ಸುಳ್ಳಾದ ದೇಹವನ್ನು ನಾನು ಮಾಡ್ಕೊಂಡ್ವಿ. ಸುಳ್ಳಾದ ದೇಹ ಅಂದೇನೋ ಇಲ್ಲವೇ ಇಲ್ಲ ದೇಹ, ಆ ದೇಹ ನಾನು ಮಾಡ್ಕೊಂಡಿದ್ವಿ. ಅಲ್ಲಿ ಇಂದ್ರಿಯಗಳೂ ಇಲ್ಲ, ಇಂದ್ರಿಯಗಳನ್ನು ನಾನು ಮಾಡ್ಕೊಂಡಿದ್ವಿ. ಅಲ್ಲೂ ವ್ಯವಹಾರ ಮಾಡ್ತಾ ಇದ್ದೀವಿ, ಅದೆಲ್ಲ ನಿಜ ಅಂತಲೇ ತಿಳ್ಕೊಂಡಿದ್ದೀವಿ. ಈಗ ಅವ್ರು ನಿಮಗೆ ಬಂದು ನೀವು ಮಾಡ್ತಾ ಇರೋ ಈ ದೇಹ ಇಂದ್ರಿಯಗಳೆಲ್ಲ ಬರೀ ಸುಳ್ಳು, ಇಲ್ಲಿ ತೋರ್ತಾ ಇರೋ ಪ್ರಪಂಚವೆಲ್ಲ ಸುಳ್ಳು ಅಂತ ಒಬ್ರು ಹೇಳ್ಕೊಡ್ಬೇಕು. ಎಲ್ಲಿ ಹೇಳ್ಕೊಡ್ಬೇಕು? ಎಚ್ಚರಕ್ಕೆ ಬಂದು ಹೇಳೋದಲ್ಲ, ಕನಸೊಳಗೆ ಹೇಳ್ಕೊಡ್ಬೇಕು. ಆ ಕನಸೊಳಗೆ ಹೇಳ್ಕೊಡ್ಬೇಕಾದವನು ಕನಸೊಳಗೆ ಬರಬೇಕೋ ಬೇಡವೋ? ಅವನು ಬಾಯಲ್ಲಿ ಮಾತಾಡಬೇಕೋ ಬೇಡವೋ? ಅವನಿಗೆ ದೇಹೇಂದ್ರಿಯಗಳು ಇರಬೇಕೋ ಬೇಡವೋ? ಈಗ ನೋಡಿ, ಈಗ ಗುರುಗಳು ಕನಸೊಳಗೆ ಬರಬೇಕಾಗಿದೆ. ಶಾಸ್ತ್ರವು ಆ ಗುರುಗಳ ಬಾಯಲ್ಲಿ ಬಂದು ಹೇಳ್ಕೊಡ್ಬೇಕಾಗಿದೆ. ಈಗ ಅವರು ಒಳಗೆ ಬಂದ ಮೇಲೆ ಅವರು ಸುಳ್ಳಾಗ್ಬಿಡ್ತಾರೋ ಇಲ್ವಾ? ಗುರುಗಳು ಸುಳ್ಳಾಗ್ಬಿಡ್ತಾರೆ, ಶಾಸ್ತ್ರವೂ ಸುಳ್ಳಾಗ್ಬಿಡುತ್ತೆ. ಏನು ಮಾಡೋದು ದಾರಿ ಇಲ್ಲ. ಆದರೆ ಅವರು ಸುಳ್ಳು ಹೇಳ್ತಾರೆ ಅಂತ ಅರ್ಥ ಅಲ್ಲ. ಅವರು ಸುಳ್ಳಾಗೋದಾದರೂ ಅವರು ತಿಳಿಸಿಕೊಟ್ಟ ಜ್ಞಾನ ಸರಿಯಾಗಿರುತ್ತೆ. ಆದ್ದರಿಂದ ಈಗ ಅವರಿಗೊಂದು ಉಪಾಯ ಬೇಕಾಯಿತು. ಯಾರಿಗೆ? ಗುರುಗಳಿಗೆ. ಗುರುಗಳು ನಿಮ್ಮ ಜೊತೆ ಬರಬೇಕು, ನಿಮ್ಮ ದೃಷ್ಟಿನೂ ನಿಮ್ಮ ಹಾಗೆ ನೋಡಬೇಕು ಅವರು. ಆದರೆ ನಿಜವನ್ನು ತಿಳ್ಕೊಂಡಿರಬೇಕು. ನಮ್ಮ ತಪ್ಪು ದೃಷ್ಟಿಯೂ ಗೊತ್ತಿರಬೇಕು, ಅವರಿಗೆ ಸರಿಯಾದ ದೃಷ್ಟಿಯೂ ಗೊತ್ತಿರಬೇಕು. ಎರಡೂ ಗೊತ್ತಿರೋನು ಗುರು ಒಬ್ಬರೇ. ಪರಮಾತ್ಮನಿಗೆ ಒಂದೇ ದೃಷ್ಟಿ, ಪರಮಾರ್ಥ ದೃಷ್ಟಿ ಒಂದಿದೆ. ಅವನಿಗೆ ನಮ್ಮ ಹಾಗೆ ತಪ್ಪು ತಿಳ್ಕೊಳ್ಳೋಕೆ ಗೊತ್ತಿಲ್ಲ. ಅವನು ಎಲ್ಲವನ್ನೂ ತನ್ನ ರೂಪದಿಂದ ನೋಡೋದ್ರಿಂದ ಪರಮಾತ್ಮನ ಬಗ್ಗೆ, ಪರಮಾತ್ಮನ ಎಲ್ಲರ ಹೃದಯದಲ್ಲೂ ಇದ್ದಾನೆ. ಅವನು ಯಾರಿಗೂ ಏನೂ ಉಪದೇಶ ಮಾಡಲ್ಲ. ನೀವು ತಪ್ಪಾದ್ರೂ ತಿಳ್ಕೊಂಡ್ರೆ ಸರಿಯಾದ್ರೂ ತಿಳ್ಕೊಳ್ಳಿ, ಸುಮ್ಮನೆ ಇದ್ದು ಬಿಡ್ತಾನೆ ಸಾಕ್ಷಿಯಾಗಿ. ಅದನ್ನ ಪರಮಾತ್ಮನನ್ನು ನೀವು ಎಷ್ಟೇ ಪ್ರೀತಿಸಿದ್ರೋ ಅವನು ಹೇಳ್ಕೊಡೋದು ಯಾರ ಮುಖಾಂತರ? ಗುರುಗಳ ಮುಖಾಂತರ. ಹಾಗಾಗಿ ಗುರುಗಳು ನಿಮ್ಮ ಜೊತೆ ಬರಬೇಕಾಗಿದೆ. ಗುರುಗಳು ಬಂದರೆ ಗುರುಗಳು ಅವರದೇ ಆದ ಭಾಷೆಯಲ್ಲಿ ಹೇಳೋ ಹಾಗಿಲ್ಲ. ನಿಮ್ಮ ಭಾಷೆನೂ ಬಳಸಬೇಕು, ಅವರ ಪರಮಾತ್ಮನ ಭಾಷೆನೂ ಬಳಸಬೇಕು. ಪರಮಾತ್ಮನ ಭಾಷೆ ಯಾವುದು ಹೇಳಿ? ಶಾಸ್ತ್ರ. ಕರೆಕ್ಟ್ ಹೇಳಿದೆ. ವೇದಾಂತವು ಪರಮಾತ್ಮನ ಭಾಷೆ. ಆ ಪರಮಾತ್ಮನ ಭಾಷೆಯನ್ನು ಬಳಸ್ಕೋತಾರೆ, ನಿಮ್ಮ ಭಾಷೆನೂ ಬಳಸ್ಕೋತಾರೆ, ನಿಮಗೆ ಗೊತ್ತಿರೋದನ್ನು. ಆ ವೇದಾಂತ ಮನುಷ್ಯನಿಗೆ ಗೊತ್ತಿದ್ದನ್ನು ಹೇಳುತ್ತೆ, ತನ್ನ ದೃಷ್ಟಿಯಿಂದಲೂ ಹೇಳುತ್ತೆ, ಅಂದರೆ ನಿಜವಾದ ದೃಷ್ಟಿನೂ ಹೇಳುತ್ತೆ. ಎರಡೂ ಗೊತ್ತಿರೋ ವೇದಾಂತಕ್ಕೆ ಈಗ ನಿಮಗೆ ಹೇಳ್ಕೊಡೋಕೆ ಒಂದು ಉಪಾಯ ಬೇಕಾಯಿತು. ಆ ಕ್ರಮಕ್ಕೆ ಹೆಸರು ಅಧ್ಯಾರೋಪ ಅಪವಾದ ಅಂತ ಹೆಸರು. ಈ ಅಧ್ಯಾರೋಪ ಅಪವಾದ ಬಹಳ ಕಷ್ಟವಾದಂಥ ಕ್ರಮ, ಬಹಳ ಜನಕ್ಕೆ ಅರ್ಥ ಆಗೋಲ್ಲ. ಇದೇ ಅಧ್ಯಾರೋಪ ಅಪವಾದ ಅಂದ್ರೆ ಏನು ಅಂತ ಅದರ ಲಕ್ಷಣ ಹೇಳಬೇಕಲ್ಲ. ಏನು ಹಾಗಂದ್ರೆ ಅಂತ, ಅಧ್ಯಾರೋಪಕ್ಕೂ ಬರೀ ಆರೋಪಕ್ಕೂ ಒಂದು ವ್ಯತ್ಯಾಸ ಇದೆ. ಆರೋಪ ಅಂದರೆ ತಪ್ಪು ತಿಳ್ಕೊಂಡು ಆ ತಪ್ಪು ತಿಳ್ಕೇನು ಗೊತ್ತಿಲ್ಲದೆ ಹಾಗೇ ನಿಜವಾಗಿದೆ ಅಂತ ತಿಳ್ಕೊಂಡ್ರೆ ಅದು ಆರೋಪ ಅಲ್ವಾ? ಈಗ ಮೋಟ ಮರವನ್ನು ಮನುಷ್ಯ ಅಂತ ತಿಳ್ಕೊಂಡಿದ್ದಾನೆ, ಮನುಷ್ಯನೇ ಅಲ್ಲಿ ಕೂತಿಯಾನೆ ಅಂತ ತಿಳ್ಕೊಂಡಿದ್ದಾನೆ. ಮೋಟ ಮರವನ್ನು ಮನುಷ್ಯ ತಿಳ್ಕೊಂಡಿದ್ದೀನಿ ಅಂತ ಅವನು ತಿಳ್ಕೊಂಡಿಲ್ಲ. ಏನು ತಿಳ್ಕೊಂಡಿದ್ದಾನೆ? ಮನುಷ್ಯ ಅಲ್ಲಿದ್ದಾನೆ, ಅವನನ್ನು ಹೊಡೆದು ಬಿಡ್ತಾನೆ, ಹಿಡ್ಕೊಂಡ್ಬಿಡ್ತಾನೆ ಹೋದ್ರೆ
ಅವನು ಕಳ್ಳಲ್ಲಿ ಕೂತಿರೋದು ಅಂತ ತಿಳ್ಕೊಂಡ್ರೆ ಅದು ಆರೋಪ. ಆದರೆ ಇನ್ನೊಬ್ಬ ಆ ಕಡೆಯಿಂದ ಬಂದವನು ಹೇಳ್ತಾನೆ ಅವನಿಗೆ ಗೊತ್ತಿದೆ ಅಲ್ಲಿ ಬರೀ ಕಂಬ ಇದೆ, ಆದರೆ ಅಲ್ಲಿ ಇವನು ಮನುಷ್ಯ ಅಂತ ತಿಳ್ಕೊಂಡಿದ್ದಾನೆ. ಇವನು ಬಂದು ಇವನ ಹತ್ರ ಹೇಳ್ತಾ ಇದ್ದಾನೆ ಅಲ್ಲಿ ಕೂತಿರೋ ಮನುಷ್ಯ ಇದ್ದಾನಲ್ಲ ಅದು ಬರೀ ಕಂಬ ಅಂದ. ಈಗ ಅವನು ಮನುಷ್ಯನ ಕಂಬ ಅಂತ ಹೇಳಿದಾಗ ಮನುಷ್ಯ ಅಂತ ಹೇಳಿದ್ದು ಇವನ ಭಾಷೆ, ತಪ್ಪು ತಿಳ್ಕೊಂಡವನ ಭಾಷೆ. ಕಂಬ ಅಂತ ಹೇಳಿದ್ದು ಅವನ ಅನುಭವ. ಈಗ ಇವನ ಭಾಷೆಯನ್ನು ತನ್ನ ಭಾಷೆಯನ್ನು ಬೆಳೆಸ್ಕೊಳ್ತಾನೆ ಹೇಳಿದ್ದ. ಹಾಗೆ ಹೇಳೋಕೆ ಬರೋಲ್ವಲ್ಲ. ಹಾಗೆ ಈ ಗುರುಗಳಿಗೆ ನಿಮ್ಮ ಭಾಷೆನೂ ಬೇಕು, ಪರಮಾರ್ಥ ಶಾಸ್ತ್ರ ಭಾಷೆಯೂ ಬೇಕು. ಆ ಶಾಸ್ತ್ರ ಹಾಗೆ ಇದೆ, ಆ ಆರೋಪದ ದೃಷ್ಟಿಯಲ್ಲೇ ಹೇಳ್ತಾ ಹೋಗುತ್ತೆ. ಹೀಗೆ ಹೇಳುವಾಗ ಆರೋಪ ಅಂದರೆ ತಪ್ಪು ತಿಳ್ಕೊಂಡವನು, ಗುರುಗಳು ಹೇಳ್ತಾರಲ್ಲ ಅಲ್ಲಿ ಮನುಷ್ಯ ಇದಾನಲ್ಲ ಅಂತ, ಅದು ಅಧ್ಯಾರೋಪ. ಯಾಕೆ? ಅವ್ರಿಗೆ ಗೊತ್ತಿದೆ ಆ ಮನುಷ್ಯ ಇದಾನಲ್ಲ ಅಂದರೆ ಮನುಷ್ಯ ಇಲ್ಲ ಅಲ್ಲಿ. ಗುರು ಹೇಳುವಾಗಲೂ ಇಲ್ಲ, ಅವನಿಗೆ ಗೊತ್ತಿದೆಯಾ ಇಲ್ವಾ? ಯಾರಿಗೆ? ಗುರುಗಳಿಗೆ. ಆದ್ರೆ ಗುರುಗಳು ಹೇಳಿದಾಗ ಅದು ಅಧ್ಯಾರೋಪ, ಶಿಷ್ಯ ಮುಂಚೆ ತಿಳ್ಕೊಂಡದ್ದು ಆರೋಪ, ಅಧ್ಯಾಸ. ಅಧ್ಯಾಸದಿಂದ ತಿಳ್ಕೊಂಡದ್ದನ್ನು ಕಳೆಯೋಕೆ ಅಧ್ಯಾರೋಪ ಮಾಡ್ತಾರೆ ಅಂತ ಶಂಕರಾಚಾರ್ಯರು ಬಹಳ ಕಡೆ ಬರೆದಿದ್ದಾರೆ. ಇದನ್ನು ಶ್ರುತಿಯಲ್ಲಿ 3 ಕಡೆ ಹೇಳಿದೆ, ಗೌಡಪಾದರು 3 ಕಡೆ ಹೇಳಿದರು, ಶಂಕರಾಚಾರ್ಯರು ಬಹಳ ಕಡೆ ಹೇಳಿದರು. ಗುರುಗಳು ಅದನ್ನು ಚೆನ್ನಾಗಿ ತಪಸ್ಸು ಮಾಡಿ ಕಳೆದು ಎಲ್ಲ ಕಡೆಯಲ್ಲೂ ಈ ಅಧ್ಯಾರೋಪಾಪವಾದ ಕ್ರಮದಲ್ಲೇ ಉಪದೇಶ ನಡೀತಾ ಇದೆ ಅಂತ ತಿಳಿಸ್ಕೊಟ್ರು. ಇದು ಎಂಥ ತಪಸ್ಸು ಅಂದರೆ ಈ ಜಗತ್ತಿನಲ್ಲಿ ಈ ತಪಸ್ಸನ್ನು ಮಾಡಿದವರು ಯಾರೂ ಇಲ್ಲ. ಬೆರಳು ಮಾಡಿಸೋಕ್ಕಾಗಲ್ಲ. ಹೊಳೆ ನರಸೀಪುರದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳನ್ನು ಬಿಟ್ಟರೆ ಇವತ್ತಿಗೆ ಶಂಕರ ಭಾಷ್ಯದಲ್ಲಿ ಈ ಅಧ್ಯಾರೋಪಾಪವಾದ ಕ್ರಮದಲ್ಲೇ ಉಪದೇಶ ನಡೀತಾ ಇದೆ, ವೇದಾಂತಗಳು ಹೇಳಿದವರು ಇನ್ನೊಬ್ರು ಇಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವ ಸ್ಕೂಲಿಗೆ ಹೋದ್ರೂ ಸಿಗಲ್ಲ. ಈ ಸ್ಕೂಲಲ್ಲಿ ಕಲ್ತವರೇ ಹೇಳಬೇಕು, ಅದರಲ್ಲೂ ಬಹಳ ಕಷ್ಟ ಇದೆ. ಏನೇನು ಕಷ್ಟ ಇದೆ ಅಂತ ಹೇಳ್ತೀನಿ. ಈಗ ಇದಕ್ಕೆ ಅವರು ಶಂಕರಾಚಾರ್ಯರು ಕೊಟ್ಟಿರೋ 1-2 ದೃಷ್ಟಾಂತ ಇದೆ. ಸ್ಕೂಲ್ ಮಾಸ್ಟ್ರು ಬೋರ್ಡ್ ಇದೆ, ಅವರು ಅಕ್ಷರವನ್ನು ಅಂಕೆಯನ್ನು ಹೇಳ್ಕೊಡ್ಬೇಕು. ಅಂಕೆ ಅಂದ್ರೇನು? 1 2 3 ಅಂಕೆ. 1 2 3 ಅಂದ್ರೆ ನೀವೇನು ತಿಳ್ಕೊಂಡಿದ್ದೀರಿ? 1 ಬರೀಬಹುದಾ? ಬರೆಯೋಕೆ ಬರುತ್ತೋ ಇಲ್ವೋ? 1 ಬರುತ್ತೆ. 2 100 ಬರೆಯೋಕೆ ಬರುತ್ತೆ. 100 ಬರೀಬೇಕು. ಚೆನ್ನಾಗಿದೆ. ನಾವು ಇಲ್ಲೇ ಮಾತಾಗಿಲ್ಲ, ನಮಗೆ ದೃಷ್ಟಾಂತ ಚೆನ್ನಾಗಿ ಅರ್ಥ ಆದ್ಮೇಲೆ ದೃಷ್ಟಾಂತಿಗೆ ಹೊತ್ತಾಗೋದು ನಿಜ. ಕಂಡ್ರೆ ನಾವು ಹಾಗೆ ತಿಳ್ಕೊಂಡಿದ್ವಿ. ಏನು ಅಂದ್ರೆ 1 ಬರೆಯೋಕೆ ಬರುತ್ತೆ, 100 ಬರೆಯೋಕೆ ಬರುತ್ತೆ ಅಂತ. 100 ಬರೀಬೇಕಾದ್ರೆ 1 ಬರೋದು 2 0 ಕೊಟ್ಬಿಟ್ರೆ 100 ಆಗ್ಬಿಡತ್ತೆ ಅಂದ್ರು. ಈಗ 1 ಬರೋದಾಗ ಅದು 1 ಆಗಿತ್ತು. ಮುಂದೆ 1 0 ಕೊಟ್ಕೊಂಡ್ರೆ 1 ಏನಾಯ್ತು? 10 ಆಯ್ತು. ಮುಕ್ಕಡ ಕೊಟ್ರೆ ಅಲ್ಲ ರೀ, ಗೆರೆ ಅಲ್ವಾ ಅದು? 100 ಹೌದಾ? 100 ಅನ್ನೋದು ನಿಮ್ಮ ಮನಸ್ಸಿನಲ್ಲಿರುವಂಥ ಎಣಿಕೆಯ ಒಂದು ಸಂಖ್ಯೆ, ಅದು ಕಲ್ಪಿತವಾದ ಒಂದು ಸಂಖ್ಯೆಗಳು. ವಸ್ತುಗಳು 100 ಇರುತ್ತಲ್ಲ, ಅದು ಬರೀ ಸಂಖ್ಯೆಯನ್ನು 1 ತೋರ್ಸೋಕೆ ಬರಲ್ಲ. 1 ತೋರಿಸಿದ್ರೆ ಯಾವ್ದು 1? ಹಾಗಲ್ಲ. ಸಂಖ್ಯೆ ಅನ್ನೋದು ಮನಸ್ಸಿನಲ್ಲಿ ಎಣಿಸಬೇಕಾದಂಥ ಒಂದು ಚಿಹ್ನೆಗಳಲ್ಲ, ವಸ್ತುಗಳ ವಿಭಾಗಕ್ಕೆ ಇಟ್ಕೊಂಡಂಥ ಎಣಿಕೆಯ ಕ್ರಮದ್ದದು. ಇವರು 1, ಇವರು 2 ಅಂತಾರೆ, ಹೌದಾ? ಆದರೆ ನಿಜವಾಗಿ ಹೇಳಿದರೆ ಇವರು ಒಂದೇ, ಅವರು ಒಂದೇ. ಇವರು 1, ಇವರು 2 ಅವರು ಒಂದೇ ತಾನೆ ಹೇಳ್ತಾರೆ. ಅವರು 1 2, ಇವರು 3, ಇವರು 4 ಅಂತಾರೆ. ಎಲ್ಲ ಒಂದೊಂದೇ ಇರೋದು. ಆ ಒಂದೊಂದನ್ನು ಮನಸ್ಸಲ್ಲಿ ಜೋಡಿಸುವಾಗ ಇದು 1 ಆದಮೇಲೆ ಅದು 2, 1ಕ್ಕೆ ಹೊಲಿಸಿದ್ರೆ 2, ಆ 2ಕ್ಕೆ 1 ಹೊಲಿಸಿದ್ರೆ 3 ಅಂತ ಹೇಳಿ ಇದಕ್ಕೆ ಸಂಖ್ಯೇಯ ಅಂತ ಹೆಸರು. ಯಾವುದೋ ಎಣಿಸಬೇಕಾದ ವಸ್ತುವಿಗೆ ಹೆಸರೇನೋ ಸಂಖ್ಯೇಯ. ಸಂಖ್ಯಾ ಬೇರೆ, ಸಂಖ್ಯೇಯ ಬೇರೆ. 10 ಬಾಳೆಹಣ್ಣುಗಳು ಅಂದರೆ ಬಾಳೆಹಣ್ಣುಗಳು ಸಂಖ್ಯೇಯ, ಅದರಲ್ಲಿ 10 ಇಟ್ಟಿದ್ದೀವಿ. ಆದರೆ ಬರೀ 10 ಅಂದರೆ ಬರೀ ಸಂಖ್ಯಾ, ಯಾವ್ದು 10 ಅಂತ ಹೇಳಲಿಲ್ಲ. ಈ ಸಂಖ್ಯಾವನ್ನ ತಿಳಿಸಬೇಕಾದ್ರೆ ರೇಖೆಯನ್ನು ಇಡ್ತೀವಿ ನಾವು, ಗೆರೆ. 1 ಯಾವ ಥರ ಬರೆದ್ರೆ 1 ಆಗತ್ತೆ ಅಂತ ಕೇಳಿದರೆ ಇಂಗ್ಲೀಷಲ್ಲಿ ಹೀಗೆ ಗಿಟ್ ಹಾಕಿದ್ರೆ 1, ಕನ್ನಡದಲ್ಲಿ ಹೀಗೆ ಅರ್ಧ ಚಂದ್ರ ಬರೆದ್ರೆ 1, ಸಂಸ್ಕೃತದಲ್ಲಿ ಒಂದು ಸ್ವಲ್ಪ ಬಾಲ ತರಹ ಬರೆದ್ರೆ 1. ಯಾವ ಗೆರೆ 1? ಅದು 3 ಗೆರೆನೇ ಹೊರತು 3 ಒಂದಲ್ಲ. ಶಂಕರಾಚಾರ್ಯರು ಸಂಖ್ಯಾಯಾಹ ನತು ರೇಖಾತ್ಮತ್ವಮೇವ ಸಂಖ್ಯಾಮೇವ ಗ್ರಾಹಯತಿ ಅಂತ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಸಂಖ್ಯೆಯನ್ನು ತಿಳಿಸ್ಕೊಳ್ಳೋಕ್ಕೋಸ್ಕರ ರೇಖೆಯನ್ನು ಬಳಸಿದ್ನೇ ಹೊರತು ರೇಖೆಯೇ ಸಂಖ್ಯೆ ಅಲ್ಲ. ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಬರೆದು ಅಕ್ಷರ ಅಂತ. ಅ
ಅಂದ್ರೆ ಏನು ಅಂತ ಕೇಳಿದ್ರು. ಆ ಬರೆಯಕ್ ಬರುತ್ತೋ ಇಲ್ವಾ? ಬರೆಯಕ್ ಬರುತ್ತೆ. ಅರೇ ಇಷ್ಟು ಜನಕ್ಕೆ ನೀವು ಒಳ್ಳೆ ಸ್ಕೂಲಿಗೆ ಹೋಗಿದ್ದಾರೆ, ಎಷ್ಟು ನಮಗಿಂತ ಹೆಚ್ಚು ಓದ್ದವರು ಅಕಾರ ಬರಲ್ಲ ಅಂತ ನಕ್ಕು ಬಿಡ್ತಾರೆ. ಅಕಾರ ಬರೆಯಕ್ ಬರಲ್ವ ನಿಮ್ಗೆ? ನಗ್ತೀರ ನೀವು? ನಗೋದಲ್ಲ ಮಾತು, ಬಹಳ ಸೀರಿಯಸ್ ಆಗಿ ಕೇಳ್ತಾ ಇದ್ದೀವಿ. ನಿಮಗೆಲ್ಲ ಅಕ್ಷರ ಬರುತ್ತೋ ಇಲ್ವಾ? ಬರವಣಿಗೆ ಬರುತ್ತೋ ಇಲ್ವಾ? ಕನ್ನಡ ಅಕ್ಷರ ಬರುತ್ತೋ, ಇಂಗ್ಲಿಷ್ ಅಕ್ಷರ ಬರುತ್ತೋ, ಹಿಂದಿ ಬರುತ್ತಾ? ಎಲ್ಲ ಬರುತ್ತೆ. ಅಕಾರ ಬರಿತೀರಿ, ಅಕಾರ ಬರೆದ್ರಿ ಇಟ್ಕೊಂಡ್ರೆ ಆ ಬರೆದು ಬಿಟ್ರಿ. ಈಗ ಹುಡುಗರಿಗೆ ಇದು ಆ ಅಂತ ಕನ್ನಡದಲ್ಲಿ ತೋರಿಸ್ತಾ ಇದ್ದಾರೆ. ಈ ಕಡೆ ಹಿಂದಿ ಇದ್ದವನು ಹಿಂದಿಗೆ ಒಂದು ಆ ಅಂತ ಬರೆದ. ಇಂಗ್ಲೀಷಲ್ಲಾದ್ರೆ ಆ ಅಂತಿಲ್ಲ, ಎ ಇದೆ. ಅದು ಇಂಗ್ಲೀಷಿನ ವಿಚಿತ್ರ. ಅದು ಆ ಅಂತ ಬರೆಯೋಕೆ ಬರಲ್ಲ ಇಂಗ್ಲೀಷಲ್ಲಿ, ಎ ಬರಿಬೇಕು. ಎ ಬರೆದು ಆ ಅಂತ ಓದಬೇಕಂತೆ. ಅದು ಎಂತದ? ಅದೇನಾದ್ರೂ ಕೆ ಎ ಎರಡು ಸೇರಿಸಿ ಕೆ ಎ ಆಗತ್ತೆ. ಕೆ ಎ ಕಾ ಹೇಗಾಗತ್ತೆ? ಅಲ್ಲಮ್ಮ, ಬಾಯಲ್ಲಿರುವ ಶಬ್ದ ಕೆ ಅಂತ ಹೇಳ್ತೀರಿ, ಎ ಅಂತ ಹೇಳ್ತೀರಿ. ಕೆ ಎ ಓದ್ಬೇಕು. ನೀವೇನು ಓದ್ತೀರಿ? ಕಾ ಅಂತ ಓದ್ತೀರಿ. ಅದೇ ಕೆ ಎ ಕೂಡಿಸಿದ್ರೆ ಕಾ ಹೇಗಾಗತ್ತೆ? ಅದು ನಮ್ಮ ಬುದ್ಧಿ ಅಷ್ಟು ಯೋಚನೆ ಮಾಡಲ್ಲ. ಹೇಳ್ಕೊಟ್ಟದ್ದನ್ನು ಹೂಂತೀವಿ ನಾವು. ಸಿ ಏನು ಕಾನೆ, ಕೆ ಏನು ಕಾನೆ, ಅದು ಎಂತದ ನಾವು ಬಿಡ್ರಿ. ಅದು ಸಿ ಯು ಟಿ ಕಟ್ಟು, ಸಿ ಯು ಕಟ್, ಸಿ ಯು ಆಗ್ಬೇಕದ. ಕೆಲವು ಸಿ ಯು ಬಯ್ಯು, ಸಿ ಯು ಅಂತಾರೆ. ಅದು ಸಿ ಯು ಬೇರೆ. ಅದು ಒಟ್ಟು ಭಾಷೆಯ ಕ್ರಮ ಬೇರೆ. ಈಗ ನಾನು ಏನು ಹೇಳಕ್ ಹೊರಟೆ ಅಂದರೆ, ಗೆರೆಯನ್ನು ಬಳಸ್ಕೊಂಡು ಅಕ್ಷರವನ್ನು ಹೇಳ್ಕೊಡ್ತೀವಿ. ಹೌದಾ? ಅಲ್ಲ ಅಧ್ಯಾರೋಪ ಮಾಡ್ತಾನ ಅವನು. ಎಲ್ಲಿ? ಗೆರೆಯೇ ಅಕ್ಷರ ಅಂತ ಮುಂಚೆ ಹೇಳಿ, ಅಲ್ಲ ಕಣೋ ಗೆರೆ ಅಲ್ಲ ಅಕ್ಷರ, ಬಾಯಲ್ಲಿ ಹೇಳ್ತೀವಲ್ಲ ಗಂಟಲಲ್ಲಿ, ಅಲ್ಲಿ ಬಡಿದು ಗಾಳಿ ಹೊರಗೆ ಬರುತ್ತಲ್ಲ, ಕೇಳುತ್ತಲ್ಲ ಕಿವಿಗೆ, ಅದ ಅಕ್ಷರ. ಆ ಅನ್ನೋದು ಅಕ್ಷರ ಅಂತ. ನೀವು ಗೆರೆಯನ್ನು ಬಳಸದೆ ಬಾಯಲ್ಲಿ ಹೇಳೋದನ್ನು ಹೇಳ್ಕೊಡಕ್ ಹೋದ್ರೆ ಮಕ್ಕಳು ಏನ್ ತಿಳ್ಕೊತಾರೆ? ಆ ಅಂದ್ರೆ ಗೊತ್ತಾಯ್ತನೋ ಅಂದ್ರೆ ಬಾಯಿ ನೋಡ್ತಾರೆ. ಆ ಅಂದ್ರೆ ನಾರಿಗೆ, ಆ ಅಂದ್ರೆ ಹಲ್ಲು. ಅಕ್ಷರ ಕಣ್ಣಿಗೆ ಕಾಣತ್ತಾ? ಈಗ ಅಕ್ಷರವನ್ನ ಕಾಣದೇ ಇರೋ ಶಬ್ದವನ್ನ ಕಾಣೋ ಹಾಗೋಕ್ ಮಾಡಿದ್ ಯಾವ್ದು ಹೇಳಿ? ಗೆರೆ. ಅಕ್ಷರ ಶಬ್ದ ಅದು ಕಿವಿಗೆ ಕೇಳೋದು, ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಆದ್ರೆ ಅಕ್ಷರ ಓದ್ತಾನಂತೆ. ಅಕ್ಷರ ಓದೋಕ್ ಬರುತ್ತೋ ಇಲ್ವಾ? ಬರುತ್ತಾ? ಅಕ್ಷರ ಶಬ್ದ ಓದೋದು ಅನ್ನೋ ಶಬ್ದ ಹೇಳೋದು ಅಂತ ಅರ್ಥ. ಓದೋದು ಅಂದ್ರೆ ಅರ್ಥ ಏನ್ ಹೇಳ್ರೆ? ಸಂಸ್ಕೃತದಲ್ಲಿ ಪಠತಿ ಅಂದ್ರೆ ಹೇಳುತ್ತಾನೆ ಅಂತ ಅರ್ಥ. ಓದುತ್ತಾನೆ ಕಣ್ಣಲ್ಲ ಓದೋದು, ಬಾಯಿ ಓದೋದು. ಅಕ್ಷರವನ್ನು ಓದೋದು ಕಣ್ಣೋ ಬಾಯೋ ಅಂತ ಕೇಳಿದ್ರೆ ಬಾಯ. ಆ ಕಣ್ಣು ಬಾಯಿ ಸೇರಿಸಿ ಗೆರೆಯಲ್ಲಿ ಅಧ್ಯಾರೋಪ ಮಾಡಿ ಇಲ್ಲಿ ಬರ್ದಿಯಾರ ನೋಡ್ರಿ. ಅಧ್ಯಾರೋಪಾಪವಾದ. ಇದು ಆ, ಇದು ಆನ ಗೆರೆ. ಈ ಗೆರೆ ಆ ಅಂತ ಈ ಗೆರೆ ನೋಡಿದ ಕೂಡಲೇ ನನ್ನ ಬಾಯಲ್ಲಿ ಆ ಅಂತ ಹೇಳಬೇಕು ಅಂತ ಬರುತ್ತೆ. ಆ ಅಕಾರವೇ ಇದು ಅಂತ ಹೇಳಿ ಇದ್ರ ಮೇಲೆ ಅಧ್ಯಾರೋಪ ಮಾಡಿ ಈ ಅಕಾರವನ್ನು ತಿಳಿಸ್ಕೊಡ್ತೀವಿ. ಮಕ್ಕಳಿಗೆ ತಿಳಿಸ್ಕೊಡೋಕೆ ಮಾಡ್ಕೊಂಡಿರೋ ಉಪಾಯ. ಹೇಗೆ ಗೆರೆಯ ಮೇಲೆ ಅಕ್ಷರವನ್ನು ಆರೋಪ ಮಾಡಿ ಅಕ್ಷರಾದಿ ಶಬ್ದಗಳನ್ನು ಕಿವಿಯಲ್ಲಿ ಕೇಳೋ ಶಬ್ದವನ್ನು ತಿಳಿಸ್ಕೊಡ್ತಾರೋ, ಹೇಗೆ ಸಂಖ್ಯೆಯನ್ನ ರೇಖೆಯಲ್ಲಿ ಅಧ್ಯಾರೋಪ ಮಾಡಿ ಸಂಖ್ಯೆಯನ್ನು ತಿಳಿಸ್ಕೊತಾರೋ. ಅದು ಎಷ್ಟು ಉಪಾಯ ಮಾಡ್ತಾರೆ? ಬೋರ್ಡ್ ಬೇಕು, ಚಾಕ್ಪೀಸ್ ಆಮೇಲೆ ಬರೆಯೋ ಬುದ್ಧಿ ಬೇಕು, ಕೈ ಬೈಯಬೇಕು, ಅದೇ ಡಸ್ಟರ್ ಬೇಕು, ಎಲ್ಲ ಇಟ್ಕೊಂಡು ಅಕ್ಷರವನ್ನು ತಿಳಿಸ್ಕೊಡ್ತಾರೆ. ಆದರೆ ಯಾವ ಅಕ್ಷರವೂ ಗೆರೆಯಲ್ಲ, ಯಾವ ಸಂಖ್ಯೆಯೂ ಗೆರೆಯಲ್ಲ. ಹೇಗೋ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ದೃಷ್ಟಾಂತ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟೊತ್ತಾಯ್ತು. ಹಾಗೆಯೇ ನಾವು ನಿಮಗೆ ನೀವು ತಪ್ಪು ತಿಳ್ಕೊಂಡಂತಹ ಪರಮಾತ್ಮನನ್ನ ನೀವೇ ಆರೋಪ ಮಾಡಿರೋ ಶಬ್ದಗಳನ್ನು ಬಳಸ್ಕೊಂಡು ಆ ಶಬ್ದಗಳಿಂದ ಪರಮಾತ್ಮನನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಒಂದೇ ಪದ ಹೇಳಿದ್ರು ಅದರಲ್ಲಿ ಅಧ್ಯಾರೋಪಾಪವಾದ ಇದೆ ಅಂತ ಹೇಳ್ತೀನಿ ನಾನು. ಹೇಗೆ ಅಂದ್ರೆ ಆತ್ಮ ಅಂತ ಹೇಳ್ತೀನಿ. ಯಾರನ್ನ? ಪರಮಾತ್ಮನು ನಮ್ಮ ಆತ್ಮ ಅಂತ. ಆತ್ಮ ಅಂದ್ರೆ ಶಬ್ದಕ್ಕೆ ಅರ್ಥ ಒಳಗಿರೋನು ಅಂತ. ಒಳಗಿರೋನು ಅಂದ್ರೆ ಇನ್ನೊಂದು ಅರ್ಥ ಏನೋ? ಹೊರಗಿಲ್ಲ, ಎಲ್ಲ ಕಡೆಯಲ್ಲಿ ಇರೋನು ಅಂತಲ್ಲ. ಒಳಗಿರೋನು ಅಂದ್ರೇನೋ? ಹೊರಗಿರೋದಲ್ಲ. ಹೊರಗಿರೋದು ಆತ್ಮ ಅಲ್ಲ, ಒಳಗಿರೋನು ಆತ್ಮ ಅಂತ ಹೇಳಿ ಅರ್ಥ ಆಯ್ತಾ ಇಲ್ವಾ? ಈಗ ನೀವು ಎರಡು ಅರ್ಥದಲ್ಲಿ ಯಾವುದು ಮುಖ್ಯ ಅರ್ಥ, ಯಾವುದು ಗೌಡಾರ್ಥ? ಒಳಗಿರೋದು ಅನ್ನೋದು ಮುಖ್ಯ ಅರ್ಥವೋ, ಹೊರಗಿಲ್ಲ ಅನ್ನೋದು ಮುಖ್ಯ ಅರ್ಥವೋ? ಒಳಗಿರೋದು ಮುಖ್ಯ ಅರ್ಥ, ಹೊರಗಿಲ್ಲ ಅನ್ನೋದು ಅಲ್ಲ. ಹಾಗಾದ್ರೆ ಒಳಗಿರ್ಬೇಕಾದ್ರೆ ಒಳಗಿರೋ ಚಿಕ್ಕದಾಗಿರ್ಬೇಕಲ್ವಾ?
ದೊಡ್ಡದಾಗಿರತ್ತಾ? ಈಗ ಪರಮಾತ್ಮನು ಒಳಗಿದ್ದಾನೆ ಅಂದ ಕೂಡಲೇ ಅವನು ಚಿಕ್ಕದಾಗಿದ್ದಾನೆ ಅಂತ ಹೇಳಿದಾಗಾಯ್ತೋ ಇಲ್ವಾ? ಈಗ ಬೀರು ಒಳಗಿರಬೇಕಾದ್ರೆ ಬೀರಿಗಿಂತ ಚಿಕ್ಕದಾಗಿರಬೇಕು. ದೇಹದ ಒಳಗಿದ್ರೆ ಪರಮಾತ್ಮ ದೇಹಕ್ಕಿಂತ ಸಣ್ಣವನ ಪುಟಾಣಿ ಆಗಿರಬೇಕು. ಒಳಗಿದ್ದಾನೆ ಅಂತ ಹೇಳ್ಬಿಟ್ರಿ ನೀವು, ಪುಟಾಣಿ ಹೌದಾ ಅಂತ ಕೇಳಿದ್ರೆ ಹಾಗಲ್ಲ, ಹೊರಗಿಲ್ಲ ಅಂತ ಅರ್ಥ ಅಂದ್ರು. ಹೊರಗಿರೋದು ಆತ್ಮ ಅಲ್ಲ. ಹೊರಗಿರೋದು ಅಂದ್ರೇನು? ನಿಮಗೆ ಕಾಣಿಸ್ತಾ ಇರೋದು. ಹೌದು, ನಮಗೆ ಕಾಣಿಸ್ತಾ ಇರೋದು ನಮ್ಮ ಆತ್ಮ ಅಲ್ಲ. ಸರಿ ತರ, ನೀವು ಯಾವುದನ್ನು ನೋಡ್ತೀರೋ ಅದು ನೀವಲ್ಲ. ನೀವು ನೋಡೋದು ನಾವು ನೋಡುವವರು ನಾವೇ ಹೊರತು ನೋಡಿಸ್ಕೊಳ್ಳೋರು ನೀವು. ಯಾವ್ದು ನಾವು? ನೋಡಿಸ್ಕೊಂಡವರು ನಾವಲ್ಲ. ಇದು ಎರಡರಲ್ಲಿ ನೋಡಿಸ್ಕೊಂಡದ್ದು ನಾವಲ್ಲ ಅಂತ ತಿಳ್ಕೊಳ್ಳೋದು ಮುಖ್ಯವೋ, ನೋಡುವ ನಾನಾಗಿದ್ದೀನಿ ಅಂತ ತಿಳ್ಕೊಳ್ಳೋದು ಮುಖ್ಯವೋ? ಅಲ್ಲ, ನೋಡಿಸ್ಕೊಂಡದ್ದು ನಾನಲ್ಲ ಅಂತ ತಿಳ್ಕೊಳ್ಳೋದು ಮುಖ್ಯ. ನಾವು ನೋಡುವವರೇ ಆಗಿದ್ದೀವಿ ಅಂತ ತಿಳ್ಕೊಳ್ಳೋದು ಮುಖ್ಯ ಅಲ್ಲ. ಏನ್ ಮುಖ್ಯ? ನೋಡಿಸ್ಕೊಂಡದ್ದು ನಾನಲ್ಲ ಅಂತ ಬಿಡೋಕೆ ಬರ್ಬೇಕು ನಿಮಗೆ. ಎಷ್ಟನ್ನ ನೋಡಿಸ್ಕೊಳ್ತೋ ಯಾವ್ಯಾವುದು ಅದು ನಾನಲ್ಲ ಅಂತ ತಿಳ್ಕೊಳ್ಳಿ. ಇದು ಅಪವಾದ. ಈಗ ನೀವು ನೋಡಿಸ್ಕೊತಾ ಇದ್ದೀರೋ ನೋಡೋರಾಗಿದ್ದೀರೋ? ಎರಡು ಹೌದಾ? ಏನ್ರೆ ನಾವೆಲ್ಲ ನೋಡೋರು ನೋಡಿಸ್ಕೊಡೋರು ಎರಡೂ ಹೌದಾ? ಬರೀ ನೋಡೋರು ಎರಡೂ ಹೌದು. ಬೆಂಕಿ ಬೆಳ್ಳು ಬಿಸಿಯಾಗೂ ಇದೆ ತಣ್ಣಗೂ ಇದೆ ಅಂತ ಹೇಳಿದಾಗ ಎಂತ ಎರಡು ಹೌದು ಅಂತೀರಲ್ಲ, ಚೆನ್ನಾಗಿದೆ. ಗೋಡೆ ನೋಡೋದು ಹೌದು, ನೋಡಿಸ್ಕೊಳ್ಳೋದು ಹೌದು. ಕರೆಕ್ಟಾ? ಅದು ನೋಡೋದಿಲ್ಲ. ಯಾಕೆ? ನೋಡಿಸ್ಕೊತಾ ಇದೆ. ನಾವು ನೋಡ್ತೀವಿ, ನಮ್ಮನ್ನ ನೋಡ್ತಾರೆ. ಆದ್ರೆ ನೋಡೋರು ಹೌದು, ನೋಡಿಸ್ಕೊಳ್ಳೋರು ಹೌದು. ಏನು ಅದ್ಭುತ ಇದು! ಇದಕ್ಕೆ ಅನುಭವ ನಿಮಗೆ ಅರ್ಥವಾಗಲ್ಲ ಅನ್ನೋದು. ನೋಡುವವನು ನೋಡಿಸ್ಕೊಳ್ಳೋಲ್ವಂತೆ. ನೋಡಿಸ್ಕೊಳ್ಳೋದಕ್ಕೆ ನೋಡೋ ಶಕ್ತಿ ಇಲ್ಲ ಅಂತ ಒಂದು ರೂಲ್ ಮಾಡಿಬಿಟ್ರು. ಏನು ಹೇಳಿದ್ರೆ, ಯಾರು ನೋಡುವವನೋ ಅವನು ಯಾರಿಗೂ ಕಾಣಿಸಲ್ಲ. ಯಾವುದು ಕಾಣಿಸತ್ತೋ ಅದಕ್ಕೆ ಯಾವತ್ತೂ ನೋಡೋ ಶಕ್ತಿ ಇಲ್ಲ. ರೂಲ್ ಮಾಡ್ತೀರಾ? ಆಗತ್ತ? ಸರಿನಾ? ಇದು ಅನುಭವಾನುಸಾರಿಯಾ? ಪ್ರಶ್ನೆ ಅರ್ಥವಾಯ್ತಾ? ಯಾವುದು ಈಗ ಇದು ಕಾಣಿಸ್ತಾ ಇದೆ, ಇದಕ್ಕೆ ನೋಡೋ ಶಕ್ತಿ ಇಲ್ಲ. ನಾನು ನೋಡೋನು, ಅದು ನನ್ನನ್ನು ನೋಡೋಲ್ಲ. ದೃಶ್ಯೋ ನಚ ದ್ರಷ್ಟ, ದ್ರಷ್ಟೋ ದೃಶ್ಯ ನಚ. ಇದು ಉಪದೇಶದ ಕ್ರಮ. ಉಪದೇಶದಲ್ಲಿ ಒಂದೊಂದು ಪದದಲ್ಲೂ ಸ್ವಲ್ಪ ಅಧ್ಯಾರೋಪ ಮಾಡ್ತೀವಿ, ಸ್ವಲ್ಪ ಅಪವಾದ ಮಾಡ್ತೀವಿ. ನಾವೇನಾಗ್ಬಿಟ್ಟಿದ್ದೀವಿ ಅಂದರೆ ನೋಡಿಸ್ಕೊಳ್ಳೋರಾಗಿದ್ದೀವಿ ಅಂತ ಮಾಡ್ಕೊಂಡ್ವಿ. ನೀವು ನೋಡೋರಾಗಿದ್ದೀವಿ ಅಂತ ಹೇಳಿದರು. ಅಂದರೆ ನೀವು ನೋಡಿಸ್ಕೊಳ್ಳೋರು ಅಲ್ಲ, ನಿಮ್ಮನ್ನು ಯಾರೂ ನೋಡ್ತಾ ಇಲ್ಲ ಅಂತ ನಿಮಗೆ ಗ್ಯಾರಂಟಿ ಗೊತ್ತಾದರೆ ನಾವು ಅವ್ರಿಗೆ ಹಾಗೆ ಕಾಣಿಸ್ಬೇಕು, ಹೀಗೆ ಕಾಣಿಸ್ಬೇಕು, ಡ್ರೆಸ್ ಮಾಡಬೇಕಾಗಿಲ್ಲ. ಡ್ರೆಸ್ ಮಾಡ್ಕೋಬೇಕಾ? ಡ್ರೆಸ್ ಮಾಡ್ಕೊಳ್ಳೋದು ಯಾರಿಗೆ? ನಾವು ನೋಡಿಸ್ಕೊಳ್ಳೋರಾದ್ರೆ. ನಮ್ಮನ್ನು ಬೇರೆಯವರು ನೋಡ್ತಾ ಇದ್ದಾರೆ ಅಂತ ಕಲ್ಪನೆ ಇದ್ರೆ, ಅಂದರೆ ನೀವು ಕ್ಲೀನಾಗಿರಿ, ಆ ವಿಷಯ ಬೇರೆ. ಕ್ಲೀನಾಗಿರೋದು ಅಂದರೆ ನೀವು ಯಾವಾಗಲೂ ಕ್ಲೀನಾಗೇ ಇದ್ರೆ ನೀವು ಕ್ಲೀನ್ ಮಾಡ್ಕೋತೀರಾ? ನೀವು ಪರಿಶುದ್ಧವಾದ ಅರಿವಿನ ಸ್ವರೂಪ, ಆಕಾಶದಂತೆ ನಿರ್ಮಲವಾದವರು ಅಂತ ನಿಮಗೆ ನಿಮ್ಮ ಸ್ವರೂಪದ ಬಗ್ಗೆ ನಿಮಗೆ ಗ್ಯಾರಂಟಿ ಗೊತ್ತಿದೆ ಇಟ್ಕೊಳ್ಳಿ. ಆಕಾಶನ ಸ್ವಲ್ಪ ತೊಳಿಬೇಕು, ನೀರು ಹಾಕ್ತಾರಾ? ಅಥವಾ ಅದು ಪೌಡ್ರ್ ಹಚ್ತಾರ? ಅಥವಾ ಅದು ಹೀಗಾಗ್ಬಿಡತ್ತೆ, ಇದಾಗ್ಬಿಡತ್ತೆ, ಕೆಟ್ಟೋಗ್ಬಿಡತ್ತೆ ಏನು ಮಾಡ್ತಾರೆ? ಕ್ಲೀನ್ ಮಾಡ್ತಾರ? ಅಂದರೆ ನಮ್ಮ ಬಗ್ಗೆ ನಮಗೆ ಏನು ತಿಳುವಳಿಕೆ ಇದೆ? ಆರೋಪ ಇದೆ. ಏನು ಆರೋಪ ಇದೆ? ನಾನು ದೇಹ ಅಲ್ಲ. ಕೊಳಕಾದ ದೇಹ ನಾನು ತಿಳ್ಕೊಂಡಿದ್ರೆ ಇನ್ನೊಬ್ಬರಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡ್ಕೊಡ್ತಿರ್ಲಿಲ್ಲ. ನಮ್ಮ ದೇಹ ಕೊಳಕು ನಮ್ಗೆ ಗ್ಯಾರಂಟಿ ಗೊತ್ತಿದೆಯಾ? ಇಲ್ಲ. ಕೊಳಕೊಂದು ನಾವು ಒಪ್ಕೊಳ್ಳಲ್ಲ, ಸುಂದರ ಅಂತ ಒಪ್ಕೊಂಡಿದ್ವಿ. ನಾವು ಕೊಳಕೊಂದು ಒಪ್ಕೊಂಡ್ಬಿದ್ರೆ ಇನ್ನೊಬ್ಬರಿಗೆ ಚೆನ್ನಾಗಿ ಕಾಣಿಸೋ ಹಾಗೆ ಮಾಡಲ್ಲ. ಅಂದರೆ ನಾವು ನಮ್ಮನ್ನೇ ಮೋಸ ಮಾಡಿಕೊಂಡು, ನಾವು ಕೊಳಕಾಗಿದ್ರು ಅದ್ರ ಮೇಲೆ ಒಂದು ಸ್ವಲ್ಪ ಇದು ಮಾಡಿ, ಹಾಗೆ ಪಾತ್ರೆಯವರು ಪಾಲಿಶ್ ಮಾಡಿ ಚೆನ್ನಾಗಿದೆ ಹೊಸದು ಅಂತ ಕೊಡ್ತಾರ. ಹೊಸ ಚಿನ್ನ ಕಂಡ್ರೆ ಹೊಸ, ಹಾಗೆ ನಮ್ಮ ದೇಹನ ಹೊಸದು ಮಾಡೋಕೆ ಒದ್ದಾಡ್ತಾ ಇದ್ದೀವಿ. ಅಂದರೆ ನಮ್ಮನ್ನೇ ನಾವು ಮೋಸ ಮಾಡ್ಕೋತಾ ಇದ್ದೀವಿ. ನಿಜವಾಗಿ ನೀವು ಶುದ್ಧರೇ ಹೌದು, ನೀವು ಎಲ್ಲರಿಗಿಂತ ಸುಂದರೇ ಹೌದು. ಯಾವ ದೃಷ್ಟಿಯಿಂದ? ನೀವು ಇರುವ ದೃಷ್ಟಿಯಿಂದ, ನಿಮ್ಮ ನಿಜವಾದ ಸ್ವರೂಪ ದೃಷ್ಟಿಯಲ್ಲಿ ನೀವು ಅತ್ಯಂತ ಪರಿಶುದ್ಧರು, ನಿರ್ಮಲರು, ಅತ್ಯಂತ ಸುಂದರರು, ಎಲ್ಲರಿಗಿಂತ ಆನಂದವಾಗಿರೋರು. ಅದನ್ನು ತಗೊಂಡು ಹೋಗಿ ದೇಹದಲ್ಲಿ ಸೇರಿಸ್ಬಿಟ್ಟು ಆ ದೇಹ ಇನ್ನೊಬ್ಬರಿಗೆ ಕಾಣಿಸುತ್ತೆ ಮಾಡಿಕೊಂಡು, ಆ ಕಾಣಿಸೋರಿಗೆ ದೇಹ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಆ ದೇಹವನ್ನು ತಿಕ್ಕಿ ತೊಳೆದು ಏನೇನೋ ಮಾಡಿ ಅವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕು ನಾನು ಹೇಗಾರು ಮಾಡಿ ಒದ್ದಾಡ್ತಾ ಇರ್ತಾರೆ. ಈಗ ಎರಡು ಬುದ್ಧಿ ನಮಗಿದೆ. ನಾವು ದೇಹದಿಂದ ನೋಡುವವರು ಹೌದು,
ದೇಹದಿಂದ ನೋಡಿಸ್ಕೊಳ್ಳೋರು ಹೌದು. ಈ ಎರಡೂ ಇರೋದ್ರಿಂದ ಈಗ ಒಂದನ್ನು ತೆಗಿಬೇಕು. ಯಾವುದನ್ನು ತೆಗಿಬೇಕು? ನೋಡಿಸ್ಕೊಳ್ಳೋದು ಅಂತ ತೆಗಿಬೇಕು. ಆವಾಗ ಏನು ಹೇಳಬೇಕು ಅಂದರೆ, ನೀವು ನೋಡುವವರಾಗಿದ್ದೀರಿ, ನೀವು ದ್ರಷ್ಟರೇ ಹೊರತು ದೃಶ್ಯ ಅಲ್ಲ. ನೀವು ದ್ರಷ್ಟರು ಅಂತಲೂ ಅಲ್ಲ, ಅದನ್ನು ಹೊಡೆದಾಕಬೇಕಾಗಿದೆ. ಆದರೆ ದ್ರಷ್ಟರು ಅಂತ ಹೇಳಿದಾಗ ಯಾವುದಲ್ಲ? ದೃಶ್ಯ ಅಲ್ಲ. ನಾನು ನಿಮಗೆ ಅಧ್ಯಾರೋಪಾಪವಾದ ಪ್ರಕ್ರಿಯೆಯನ್ನು ಹೇಳೋಕೆ ಹೊರಟೆ. ಸ್ವಾಮಿಗಳೇ ಇಲ್ಲಿ ಕೆಲವು ವಾಕ್ಯವನ್ನು ಬರೆದಿದ್ದಾರೆ, ಆ ವಾಕ್ಯವನ್ನು ಓದ್ತೇನೆ. ಅದರಲ್ಲಿ ಮೊದಲು ಶ್ರುತಿ 3 ಯಾವುದು ಅಂದರೆ ಅಧ್ಯಾರೋಪಾಪವಾದ ಪ್ರಕ್ರಿಯೆಯಿಂದ ಅರ್ಥ ಮಾಡ್ಕೊಳ್ಬೇಕು ಅನ್ನೋ 3 ಶ್ರುತಿ ಇದೆ. ಒಂದು ಅನ್ಯದೇವ ತದ್ವಿದಿತಾತ್ ಅಥೋ ಅವಿದಿತಾದಧಿ, ಒಂದು ಯಥೋ ವಾಚೋ ನಿವರ್ತಂತೆ ಪ್ರಸಾಸಾದ್, 2 ಸಯೇಷ ನೇತಿ ನೇತ್ಯಾತ್ಮ ನಖ್ಯೇ ತಸ್ಮಾದಿತಿ ನೇತಿ ನೇತ್ಯನ್ಯತ್ ಪರಮಸ್ತಿ. 3 ಶ್ರುತಿ ಇದೆ. 3 ಶ್ರುತಿಯು ಅಧ್ಯಾರೋಪಾಪವಾದದಿಂದಲೇ ನಿಮ್ಮ ಸ್ವರೂಪವನ್ನು ತಿಳಿಸ್ಕೊಡ್ಬೇಕು, ಬೇರೆ ದಾರಿ ಇಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೆ ಗೌಡಪಾದರು 3 ಕಡೆ ಹೇಳಿದರು. ಒಂದು ಕಡೆಯಲ್ಲಿ ಹೇಳಿದರು ಶೇಷಿ ನೇತಿ ನೇತ್ಯಾತ್ಮ ಆಖ್ಯಾತಂ ನಿನ್ಹುತೆ ಸರ್ವಮಗ್ರಾಹ್ಯ ಭಾವೇನ ಹೇತುನಾಜಂ ಪ್ರಕಾಶ. ಒಂದು ಕಡೆ ಹೇಳಿದರು ಉಪದೇಶಾದಯಂ ವಾದೋ ಜ್ಞಾತೆ ದ್ವೈತಂ ನೈವಿದ್ಯ. ಉಪದೇಶಕ್ಕೋಸ್ಕರ ಹೇಳಿದ್ದೋ, ನಿಜವಾಗಿ ನಾವು ಹೇಳಿ ಶಾಸ್ತ್ರ ಶಿಷ್ಯ ಪರಮಾತ್ಮ ಅಂತ ಈಗ ಭೇದವೇ ಇಲ್ಲ ಅಂದ್ಬಿಟ್ರು. ಉಪದೇಶಕ್ಕೋಸ್ಕರ ಅಂದರೆ ನಿಜವಾಗಿಲ್ಲ ಅಂತ ಅದು ಒಂದು ಕಡೆ ಹೇಳಿದರು. ಇನ್ನೊಂದು ಕಡೆಯಲ್ಲಿ ಅಜಃ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಪ್ಯಜಃ ಅಂತ ಗೌಡಪಾದರು 3 ಕಡೆ ಹೇಳಿದರು. ಶಂಕರಾಚಾರ್ಯರು ಗೀತಾಭಾಷ್ಯಲ್ಲಿ ಇನ್ನೊಬ್ಬರು ಆಗಮದಲ್ಲಿ ಹೇಳಿದ್ದಾರೆ. ತಥಾಹಿ ಆಗಮವಿದಾಂ ಸೂತ್ರಂ ಅಂತ ಬ್ರಹ್ಮಾನಂದೀಯ ಸೂತ್ರ ಅಂತ ಏನೋ ಹೇಳ್ತಾರೆ. ಅದು ದ್ರವಿಡಾಚಾರ್ಯರ ಸೂತ್ರ. ಸಿದ್ಧಂತು ನಿವರ್ತಕತ್ವಾತ್ ದ್ರವಿಡಾಚಾರ್ಯರು. ದ್ರವ್ಮಿ ಅಲ್ಲ, ದ್ರವಿಡಾಚಾರ್ಯರು ವಾ ಅವರು ನಿವರ್ತಕ ಅಂದರೆ ಅಲ್ಲಗಳೆಯೋದ್ರಿಂದ ತಿಳಿಸತ್ತೆ ಅಂತ ಹೇಳಿದರು. ಶಂಕರರು ಕೂಡ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಶಿಷ್ಯಾಣಾಂ ಬೋಧಸಿದ್ಧ್ಯರ್ಥಂ ತತ್ವಜ್ಞೇ ಕಲ್ಪಿತ ಕ್ರಮ ಅಂತ ಉತ್ತರಾರ್ಧ. ಕಲ್ಪಿತ ಕ್ರಮ, ಉತ್ತರಾರ್ಧ ಕಲ್ಪಿತ ಅಂದರೆ ಶಂಕರಾಚಾರ್ಯರೂ ಬರೆದಿದ್ದಾರೆ, ಗೌಡಪಾದರೂ ಬರೆದಿದ್ದಾರೆ, ಶ್ರುತಿಯಲ್ಲೂ ಇದೆ, ಸುರೇಶ್ವರಾಚಾರ್ಯಲ್ಲೂ ಇದೆ. ಈ ಎಲ್ಲ ಕಡೆಯಲ್ಲೂ ಈ ಉಪದೇಶ ಕ್ರಮ ಒಂದೇ ಒಂದು ನಿಮಗೆ ನಿಮ್ಮ ಅಧ್ಯಾಸವನ್ನು ಕಳೆದು ಪರಮಾರ್ಥವನ್ನು ತಿಳಿಸುವಂಥ ಸಾಮರ್ಥ್ಯ ಉಳ್ಳದ್ದು ಅಂತ ಹೇಳಿದರು. ಈಗ ಈ ಅಧ್ಯಾರೋಪಾಪವಾದ ಕ್ರಮವನ್ನೇ ಯಾಕೆ ಆಶ್ರಯಿಸಬೇಕು ಅನ್ನೋದು ಒಂದು ಹೇಳಬೇಕು. ಅಧ್ಯಾರೋಪಾಪವಾದ ಕ್ರಮದ ಸ್ವರೂಪದಲ್ಲಿ ಹೇಗೆ ಹೋದರೆ ನಿಜವಾಗಿ ತಿಳ್ಕೊಳ್ಳೋಕ್ಕಾಗತ್ತೆ ಅನ್ನೋ 2 ವಿಷಯ ಹೇಳಬೇಕು. ಇನ್ನು ತುಂಬ ವಿಷಯ ಇದೆ. ಈ ವಾಕ್ಯ ಓದಿಬಿಟ್ರೆ ಆಯಾ ಹಿಡ್ಕೊಂಡ್ಬಿಡುತ್ತೆ. ಏನು ಮಾಡೋದು? ಉಪಾಧಿಕೃತಂ ಮಿಥ್ಯಾರೂಪಮಪಿ ಅಸ್ತಿತ್ವಾಧಿಗಮಾಯ ಜ್ಞೇಯಧರ್ಮವತ್ ಪರಿಕಲ್ಪ್ಯ ಉಚ್ಯತೆ ಸರ್ವತಃ ಪಾಣಿಪಾದಂತತ್. ಪರಮಾತ್ಮ ಏನು ಮಾಡಿದ 13ನೇ ಅಧ್ಯಾಯದಲ್ಲಿ ಸರ್ವತಃ ಪಾಣಿಪಾದಂತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ. ಬರೀ ವಿರುದ್ಧವಾಗಿ ಹೇಳ್ತಾರೆ. ಅವನು ನೋಡು ತಿಳ್ಕೊಳ್ಳೋದಿದೆ, ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವ ಅಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನಸತ್ತಂ ನಾಸದುಚ್ಚ. ಒಂದೇ ಒಂದು ವಿಚಾರ ತಿಳ್ಕೊಳ್ಬೇಕಾದ್ದು ನೀವೆಲ್ಲರೂ ಮುಖ್ಯವಾದ ಒಂದೇ ಒಂದು ವಸ್ತು ಯಾವುದು ಗೊತ್ತಾದೋ ಅದು ಇರೋದು ಅಲ್ಲ, ಇಲ್ಲದೆ ಇರೋದು ಅಲ್ಲ. ಮುಗದೇ ಹೋಯ್ತು. ಒಳ್ಳೆ ಅರ್ಥ ಹೇಳಿದ್ರೆ ಯಾರೋ ಎಲ್ಲ ಪ್ಲೀಸ್ ಅಟೆನ್ಷನ್ ಅಂತ ಹೇಳಿದಾಗ ಏನೋ ಒಂದು ವಿಷಯ ಹೊಸ ಹೇಳ್ತಾನೆ ಅಂತ ಶಂಕರಾಚಾರ್ಯರು ಬರೆದಿದ್ದಾರೆ. ಬದ್ಧ ಪರಿಕರೇನು ಸೊಂಟ ಕಟ್ಟಿ ಹೇಳಿಬಿಡ್ತಾನೆ, ಕೇಳಿಬಿಡ್ರಪ್ಪೋ ಅಂತ ಹೇಳಿ ಆ ಬ್ರಹ್ಮ ಇದೆಯಲ್ಲ ಅದು ಇರೋದು ಅಲ್ಲ, ಇಲ್ಲದೆ ಇರೋದು ಅಲ್ಲ ಅಂದ್ರೆ ಇದೆಂತ ಕ್ರಮ ಅಂತ ಶಂಕರಾಚಾರ್ಯರೇ ಅಲ್ಲಿ ನಿಧಾನವಾಗಿ ಚರ್ಚೆ ಮಾಡ್ತಾರೆ. ನಮಗೆ ಶಂಕರರ ಉಪದೇಶ ಎಷ್ಟು ಆನಂದವಾಗುತ್ತೆ ಅಂದರೆ, ಗೀತೆಯಲ್ಲಿ ಎಷ್ಟೇ ವಿರೋಧ ಕೇಳಲಿ, ಹೇಗೆ ವಿರೋಧ ಮಾಡಲಿ, ಅಷ್ಟನ್ನು ಶಂಕರರು ಬಿಡಿಸ್ತಾ ಬಿಡಿಸ್ತಾ ಅನುಭವಕ್ಕೆ ಜೋಡಿಸ್ಕೊಡ್ತಾರೆ. ಒಂದು ಕಡೆಯಲ್ಲಿ ಎಲ್ಲ ಕಣ್ಣು ಕಿವಿ ಮೂಗು ಎಲ್ಲ ಇದೆ ಅಂತ ಹೇಳಿದ. ಸರ್ವತಃ ಪಾಣಿಪಾದಂತ ಎಲ್ಲ ಕಡೆಯಲ್ಲೂ ಕೈಕಾಲು, ಸರ್ವತೋಕ್ಷಿ ಶಿರೋಮುಖಂ ಎಲ್ಲ ಕಡೆಯಲ್ಲೂ ತಲೆ ಕಣ್ಣು ಮೂಗು ಎಲ್ಲ ಒಂದೇ. ಎಲ್ಲರ ಕೈಕಾಲು ಯಾರದ್ದು? ಪರಮಾತ್ಮಂದು. ಎಲ್ಲರ ತಲೆ ಕಣ್ಣು ಯಾರದ್ದು? ಪರಮಾತ್ಮಂದು. ಪರಮಾತ್ಮನಿಗೆ ಇಷ್ಟು ತಲೆ ಕಣ್ಣು ಕಿವಿ ಮಾಡಿದ್ರೆ ಎಷ್ಟು ತಲೆನೋವು ಬರ್ಬೋದು, ಎಷ್ಟು ಕಣ್ಣು ನೋವು ಬರ್ಬೋದು, ಎಷ್ಟು ಕಾಯಿಲೆ ಬರ್ಬೋದು ಅಂದರೆ ಏನೇನೂ ಇಲ್ಲ, ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಏನೇನೂ ಇಲ್ಲ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ. ಏನ್ರಿ ಹೀಗೆ ಹೇಳ್ತೀರಲ್ಲ ಅಂದರೆ ಮೊದಲು ಅವನಿಗೆ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ ಇವರು.
ಏನೇನು ಇಲ್ಲಿ ಜಗತ್ತಲ್ಲಿ ಕಾಣ್ತಾ ಇದೆಯಲ್ಲೋ ಅದೆಲ್ಲ ಅವನದೇ ಸ್ವರೂಪ ಅನ್ನೋದು. ಎಲ್ಲ ಕಣ್ಣು, ಎಲ್ಲ ಕಿವಿ, ಎಲ್ಲ ಮೂಗು ಅವನದೇ ಅಂದರು. ಓ, ಅವನಲ್ಲಿ ಕಣ್ಣು ಕಿವಿ ಮೂಗು ಇದೆಯೋ ಅಂದ್ರೆ ಇಲ್ಲ ಇಲ್ಲ, ಅವನ ಸ್ವರೂಪದಲ್ಲಿ ಯಾವುದೂ ಇಲ್ಲ ಅಂತಂದ್ರು. ಮೊದಲು ಉಪಾಧಿಕೃತ ಮಿಥ್ಯಾರೂಪಮಪಿ, ಆ ಶಂಕರಾಚಾರ್ಯ ಬರೇ ನೋಡಿ, ಉಪಾಧಿ ಅಂದರೆ ದೇಹೇಂದ್ರಿಯಗಳು. ಈ ದೇಹೇಂದ್ರಿಯಗಳು ಇಷ್ಟು ಕಾಣಿಸ್ತಾ ಇದೆಯಲ್ಲ, ಇದು ಸುಳ್ಳಾದ ರೂಪವಾದರೂ ಆ ಪರಮಾತ್ಮನ ಇದಾನೆ ಅಂತ ತಿಳ್ಕೊಳ್ಳಿ ಅನ್ನೋಕ್ಕೋಸ್ಕರ ಇದೆಲ್ಲ ಪರಮಾತ್ಮನದು ಅಂದ್ರು. ನಮ್ದೊಂದು ಮಾಡ್ಕೋಬೇಡಿ. ನಿಮ್ಮ ಕಣ್ಣೆಲ್ಲ ಯಾರದ್ದೋ? ಪರಮಾತ್ಮಂದು. ನಿಮ್ಮ ಕಿವಿ ಎಲ್ಲ ಯಾರದ್ದೋ? ಎಲ್ಲ ತಲೆ, ಎಲ್ಲ ಕಾಲು, ಎಲ್ಲ ಪರಮಾತ್ಮಂದು ಅಂತ ಹೇಳಿದರು. ಎಲ್ಲ ಪರಮಾತ್ಮನಿಗೆ ಇಷ್ಟೆಲ್ಲ ಕಣ್ಣು ಕಿವಿ ಮೂಗು ಇದೆ ಅಂತ ಯಾರು ತಿಳ್ಕೊಂಡ್ಬಿಡ್ತಾರೆ ಅಂತೇಳಿ ಆಮೇಲೆ ಇನ್ನೊಂದ್ಸಲ ಹೇಳ್ತಾರೆ, ಸರ್ವೇಂದ್ರಿಯ ವಿವರ್ಜಿತಂ, ಯಾವ ಕಣ್ಣು ಕಿವಿ ಮೂಗು ಯಾವುದೂ ಇಲ್ಲ ಅವನಲ್ಲಿ. ಎರಡೂ ಹೇಳ್ಬಿಟ್ರು. ಅಂದರೆ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ. ಹೀಗೆ ಅಧ್ಯಾರೋಪಾಪವಾದ ಕ್ರಮದಲ್ಲೇ ಗೀತೆಯಲ್ಲೋ, ಪರಿಷತ್ತಿನಲ್ಲೋ, ಶಂಕರ ಭಾಷ್ಯಗಳಲ್ಲೋ, ಗೌಡಪಾದ ಕಾರಿಕೆಗಳಲ್ಲೋ, ಸುರೇಶ್ವರಾಚಾರ್ಯರ ವಾರ್ತಿಕಗಳಲ್ಲೂ ಇಷ್ಟರಲ್ಲೂ ಇದೇ ಕ್ರಮದಲ್ಲಿ ಹೇಳಿದ್ದಾರೆ. ಈ ಕ್ರಮ ತಿಳ್ಕೊಳ್ಳಿಲ್ಲ ಅಂತಂದ್ರೆ ನೀವು ಎಲ್ಲ ವಾಕ್ಯ ವಿರೋಧ ಮಾಡ್ಕೋತೀರಿ, ಇಲ್ಲ ತಪ್ಪುದಾರಿಯಲ್ಲಿ ಅರ್ಥ ಮಾಡ್ಕೋತೀರಿ, ಇಲ್ಲ ಲೋಕದ ವಾಕ್ಯಕ್ಕೂ ಆ ಭಾಷೆಗೂ ಅರ್ಥವೇ ಆಗಲ್ಲ ಅಂತೀರಿ. ಇಲ್ಲಿ ಅವರು ನಿಮ್ಮ ಅನುಭವಕ್ಕೂ ಇದಕ್ಕೂ ವಿರುದ್ಧ ಅಂತ ಹೇಳಿದೆ. ಎಷ್ಟು ತೊಂದರೆ ಬಂದ್ಬಿಡುತ್ತೆ ಅಂದರೆ, ಒಂದು ಉಪದೇಶ ಕ್ರಮ ತಿಳ್ಕೊಳ್ಳದೆ ವ್ಯಾಖ್ಯಾನ ಪ್ರಸ್ಥಾನ ಹುಟ್ಕೊಂಡ್ಬಿಡ್ತು, ಮಾಧ್ವ ರಾಮಾನುಜ ಪ್ರಸ್ಥಾನಗಳು ಹುಟ್ಕೊಂಡ್ವು, ಆ ಕಡೆಯಲ್ಲಿ ಸಾಂಖ್ಯಾದಿ ದೋಷಗಳೆಲ್ಲ ಹುಟ್ಕೊಂಡ್ವು, ಎಲ್ಲ ದಾರಿ ಬಿಟ್ಬಿಟ್ರು. ಇವತ್ತಿಗೂ ನಾನು ಹೇಳೋದು ಶಂಕರ ಸಂಪ್ರದಾಯ ಅಂತ ಹೇಳ್ತೀವಲ್ಲ, ಈ ಸಂಪ್ರದಾಯ ಅನ್ನೋ ಪದ ಇದೆಯಲ್ಲ, ಇದು ಬಹಳ ಒಳ್ಳೆ ಪದ, ಅಷ್ಟೇ ಕೆಟ್ಟ ಪದ. ಯಾಕೆಂದ್ರೆ ಒಬ್ಬೊಬ್ಬರು ನಮ್ಮ ಸಂಪ್ರದಾಯ ಇದು, ನಮ್ಮ ಸಂಪ್ರದಾಯ ಇದು ಅಂತಂತಾರೆ. ಸಂಪ್ರದಾಯ ಅಂದರೆ ಅಂಧಾನುಕರಣೆ ಅಲ್ಲ, ಹಿಂದಿನಿಂದ ನಡೆದುಕೊಂಡು ಬಂದ ರೂಢಿ ಮಾತ್ರ ಅಲ್ಲ. ವೇದಾಂತ ಸಂಪ್ರದಾಯ ಅಂದರೆ ಈ ಉಪದೇಶ ಮಾಡುವ ಕ್ರಮ. ಚೆನ್ನಾಗಿ ನೆನಪಿಟ್ಕೋಬೇಕು. ಏನು ಹೇಳಿ, ಈ ಉಪದೇಶ ಮಾಡುವ ಕ್ರಮಕ್ಕೆ ವೇದಾಂತ ಸಂಪ್ರದಾಯ ಅಂತ ಹೆಸರು. ಈಗ ನಾವು ಶಂಕರ ಸಂಪ್ರದಾಯ ಅಂತ ನಾವು ಒಪ್ಕೋತೀವಿ, ಅಥವಾ ವೇದಾಂತ ಸಂಪ್ರದಾಯ. ಶಂಕರ ಸಂಪ್ರದಾಯ ಎರಡಲ್ಲ, ಅದು ವೇದಾಂತದಲ್ಲಿ ಇರೋದೇ ಶಂಕರ ಸಂಪ್ರದಾಯ. ಶಂಕರಾಚಾರ್ಯರು ತೋರಿಸ್ಕೊಟ್ಟದ್ರಿಂದ ಶಂಕರ ಸಂಪ್ರದಾಯವೇ ಹೊರತು ಶಂಕರಾಚಾರ್ಯರು ಶುರು ಮಾಡಿದ್ದಲ್ಲ. ಈಗ ಮಧ್ವಾಚಾರ್ಯರೇ ಶುರು ಮಾಡಿದ್ರು ಅಥವಾ ರಾಮಾನುಜರೇ ಶುರು ಮಾಡಿದ್ರು ಅಂತ ಹಾಗೆ ಇವರು ಶುರು ಮಾಡಲಿಲ್ಲ. ಶಂಕರ ಸಂಪ್ರದಾಯ ಅನ್ನೋದು ವೇದಾಂತದಲ್ಲಿ ಇದ್ದಂತಹ ಸಂಪ್ರದಾಯವನ್ನು ತೋರಿಸ್ಕೊಟ್ರು. ಈ ಶಂಕರ ಸಂಪ್ರದಾಯ ಅನ್ನೋದು ಬರೀ ಅಭಿಮಾನದಿಂದ ಬರೋದಲ್ಲ, ಅಥವಾ ಬರೀ ಭಸ್ಮ ಹಚ್ಚೋದ್ರಿಂದ ಬರೋದಿಲ್ಲ, ಅಥವಾ ಹೆಂಗಸರು ಗಂಡಸರು ಇದರಿಂದ ಆಗೋದಲ್ಲ. ತುಂಬ ಜನ ನಾವು ಶಂಕರ ಸಂಪ್ರದಾಯರು ಅಂತ ಹೇಳ್ಕೊಳ್ಳೋದ್ರಿಂದ ಬರೋದಿಲ್ಲ. ಗುಂಪುಗಾರಿಗೆ ಹಾಕ್ಬೋದು, ನಾವು ಶಂಕರ ಸಂಪ್ರದಾಯ ನೀವು ಅಲ್ಲ ಅಂತ ಹೇಳೋಕ್ಕೋಸ್ಕರ. ನಾವು ಶಂಕರ ಮತದವರು ಅಂದ್ರೆ ನೀವ್ಯಾರೋ, ನೀವು ಬೇರೆಯವರು ಹಾಗೆ ಹೇಳಿದರೆ ಅವರು ಅಲ್ಲ. ನಿಜವಾದ ಶಂಕರ ಸಂಪ್ರದಾಯ ಅಂದರೆ ಈ ಉಪದೇಶ ಕ್ರಮವನ್ನು ಯಾರು ಅರ್ಥ ಮಾಡಿಕೊಂಡು ಶಂಕರ ಭಾಷ್ಯವನ್ನು ಅಧ್ಯಯನ ಮಾಡ್ತಾರೋ ಅವರು ಮಾತ್ರ ಶಂಕರ ಸಂಪ್ರದಾಯದವರು. ಅವರು ಯಾರಾದರೂ ಆಗಿರ್ಬೋದು. ಈ ಅಧ್ಯಾರೋಪಾಪವಾದ ಕ್ರಮದ ಉಪದೇಶ ಕ್ರಮವನ್ನು ತಿಳ್ಕೊಂಡವನು ಹೆಂಗಸರು ಆಗಿರ್ಬೋದು, ಗಂಡಸರು ಆಗಿರ್ಬೋದು, ಮ್ಲೇಚ್ಛರು ಆಗಿರ್ಬೋದು, ಮುಸಲ್ಮಾನ ಆಗಿರ್ಬೋದು, ಕೀಳು ಜಾತಿ ಆಗಿರ್ಬೋದು, ಶಂಕರ ಸಂಪ್ರದಾಯಕ್ಕೆ ಸೇರಬೇಕು ಅಂದರೆ ಈ ಉಪದೇಶ ಕ್ರಮ ತಿಳ್ಕೋಬೇಕು. ಇಲ್ಲ ತಪ್ಪು ದಾರಿಲಿ ಹೋಗ್ತೀವಿ. ಎರಡೇ ದಾರಿ. ಆದರೆ ನಮ್ಮ ಗುರುಗಳು ಮಹಾತಪಸ್ ಮಾಡಿದರು. ಮಹಾತಪಸ್ ಮಾಡಿ ಆ ಶಂಕರ ಭಾಷ್ಯದ ಸಾಗರವನ್ನು ಕಡೆದು ಈ ಅಧ್ಯಾರೋಪಾಪವಾದ ಅನ್ನೋದನ್ನು ತೋರಿಸ್ಕೊಟ್ರು. ಅದನ್ನು ಒಂದೇ ಒಂದು ಭಾಗವನ್ನು ಇವತ್ತು ಓದ್ತೇನೆ. ತುಂಬ ಚೆನ್ನಾಗಿರೋ ಭಾಗ. ಅಷ್ಟು ಪಾಠ ಮಾಡಬೇಕು. ಪಾಠ ಮಾಡ್ತೀವಿ ಅಂದರೆ ಈ 5 ದಿವಸ ಇದೇ ಆಗ್ಬಿಡುತ್ತೆ. ಆಗ್ಬಿಡ. ಈಗ ನೋಡಿ, ಒಂದು ಕಡೆ ಹೋಗಿದ್ದೆ. ಅಧ್ಯಾರೋಪಾಪವಾದ ಅಂದ್ರೆ ಏನು ಅಂದರೆ ಪಂಡಿತರು ಹೇಳಿದ್ರು, ಮೊದಲು ಎಲ್ಲ ಅಧ್ಯಾರೋಪ ಮಾಡ್ಕೊಂಡು ಹೋಗೋದು, ಕೊನೆಯಲ್ಲಿ ಇದಲ್ಲ ಇದಲ್ಲ ಅಂತ ಅಪವಾದ ಮಾಡೋದು. ಅದು ನೀವೇನಂತೀರಾ? ಹ್ಞೂ ಅಂತೀರೋ ಇಲ್ಲ ಅಂತೀರಾ? ಯಾಕ ಗೊತ್ತೇ ಆಗಲ್ಲ ಅಧ್ಯಾರೋಪದಲ್ಲಿ ಅಪವಾದ ಇದೆ ಅಂತ. ನೀವು ಬ್ರಹ್ಮ ಅಂದ್ರೆ ಅಧ್ಯಾರೋಪ ಹೌದು, ಅಪವಾದ ಹೌದು. ಅಸ್ಥೂಲ ಅಂದ್ರೆ ಅಧ್ಯಾರೋಪ ಹೌದು, ಅಪವಾದ ಹೌದು. ಒಂದೇ ಪದದಲ್ಲಿ ಹೇಗೆ ತಿಳ್ಕೊಳ್ಳೋದು ಅಂತ ಗೊತ್ತಾಗಲ್ಲ. ಕಷ್ಟ ಅಲ್ವಾ? ನೋಡಿ, ಅಸ್ಥೂಲ ಅಂತ ಒಂದು ಪದ ಇದೆ. ಅಸ್ಥೂಲಂ ಅಶಬ್ದಮ ಸ್ಪರ್ಶಮ ರೂಪಮ ಅವ್ಯಯಂ ಕೇಳಿದಿರೋ ಇಲ್ವಾ? ಉಪನಿಷತ್ನಲ್ಲಿ ಬೇಕಾದಷ್ಟು ಸಲ. ಈಗ ನಿಮಗೆ ಸತ್ಯಂ ಜ್ಞಾನಂ ಅಂತಂದ್ರೆ ಚೆನ್ನಾಗಿರುತ್ತೋ ದೇವರನ್ನು ಹೇಳೋದು, ಅಶಬ್ದಮ ಸ್ಪರ್ಶಂ ಅಂದ್ರೆ ಚೆನ್ನಾಗಿರುತ್ತೋ? ನಿರ್ಗುಣವಾಗಿದೆ ಅಂತ ಹೇಳೋದು ಚೆನ್ನಾಗಿದೆಯೋ, ಸಗುಣವಾಗಿದೆ ಅನ್ನೋ ಚೆನ್ನಾಗಿದೆಯೋ? ಸಗಣ ಚೆನ್ನಾಗಿ ನೋಡಿ ಸರ್. ನಮ್ಗೆ ಅಲ್ಲ, ಇಲ್ಲಿ ಒಂದು ನಿಮಿಷ ನಿಮ್ಗೆ ಹೇಳ್ತೀನಿ ಕೇಳಿ. ನಿಮಗೆ ಇಷ್ಟವಾದ ಹಾಗೆ ಅವನು ಇರಬೇಕು, ಅವನು ಇದ್ದಾಗ ನೀವು ತಿಳ್ಕೋಬೇಕು.
ನೀವು ನಮ್ಗೆ ಸಗುಣವಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅವನು ಸಗುಣವಾಗಿ ಇರಬೇಕಲ್ಲ. ಸಗುಣವಾದ್ರೆ ಏನು ದೋಷ ಬರುತ್ತೆ ಗೊತ್ತಾ? ಗುಣ ಅನ್ನೋದು ನಾಶವಾಗಿ ಆಗುತ್ತೆ, ದೇಹ ಅನ್ನೋದು ಬಿದ್ದೋಗಿಯೇ ಹೋಗುತ್ತೆ. ಯಾರ್ಯಾರಿಗೆ ಶರೀರ ಇದೆಯೋ, ಆ ರಾವಣ ಇರಬಹುದು, ಅವನು ಹಿರಣ್ಯಕಶಿಪು ಇರಬಹುದು, ಶರೀರ ಇದ್ದವರೆಲ್ಲ ಸಾಯ್ತಾ ಇರ್ತಾನೆ. ಲೋಕದೃಷ್ಟಿಯಲ್ಲಿ ಶರೀರ ಇಲ್ಲದೆ ಹೋದವರು ಸಾಯಲ್ಲ, ಆ ವಿಷಯ. ಶರೀರ ಯಾವತ್ತೂ ಇಲ್ಲ ಅನ್ನೋದು ವಿಚಾರ ಬೇರೆ. ಲೋಕ ವ್ಯವಹಾರ ದೃಷ್ಟಿಯಲ್ಲಿ ಒಂದು ಶರೀರ ಇದೆ, ಅದು ಸಾಯಬಾರ್ದು ಅಂದ್ರೆ ಆಗತ್ತೋ? ಆಗೋದೇ ಇಲ್ಲ. ಅದು ಪರಮಾತ್ಮನ ಶರೀರ ಆದ್ರೆ ಸಾಯತ್ತೆ ಅಂತ ಹೇಳಿದ್ರೆ ಧೈರ್ಯವಾಗಿ ಏನು ಹೇಳ್ಬೇಡ್ರೆ, ಶರೀರ ಸಾಯತ್ತೆ ಅಂದ್ರೆ ಪರಮಾತ್ಮ ಸಾಯ್ಬಿಟ್ಟು ಯಾರು ಪೂಜೆ ಮಾಡ್ತೀರಾ? ಯಾರಾದ್ರಷ್ಟು ಶರೀರ ಅಂದ್ಮೇಲೆ ಸಾಯೋದೆ. ನಹವೈ ಸಶರೀರಸ್ಯ ಸತಃ ಪ್ರಿಯಾಪ್ರಿಯೋರ್ ಅಪಹತಿರ ಮರ್ತ್ಯಂ ವಾ ಇದಂ ಶರೀರಂ ಆತ್ತಂ ಮೃತ್ಯುನಾ. ಈ ಶರೀರ ಸತ್ತೇ ಹೋಗುತ್ತೆ, ಮೃತ್ಯು ಮೇಲೆ ಕೂತ್ಕೊಂಡ್ಬಿಟ್ಟಿಯಾನ. ಅಂದ್ರೆ ನಮ್ಮ ಬುದ್ಧಿ ಏನಿದೆ ಅಂದ್ರೆ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗಿರ್ಬೇಕು ಅಂತ. ಅದು ನಿರ್ಗುಣ ಅಂದ್ರೆ ಏನೇನು ಇಲ್ಲ ಅನ್ಸ್ಬಿಡತ್ ಕಣ್ರೆ ಅಂತ. ಅದಕ್ಕೇನ್ ಮಾಡ್ತಾರೆ ಗೊತ್ತಾ? ಎಲ್ಲಾ ಗುಣವೂ ಅವನದ್ದೇ, ಅವನಲ್ಲಿ ಯಾವ ಗುಣವೂ ಇಲ್ಲ ಅಂತಾರೆ. ಈ ಎರಡು ವಾಕ್ಯ ಒಪ್ಕೋತೀರಾ? ಈ ಉಪದೇಶ ಕ್ರಮದಲ್ಲಿ ಯಾಕೆ ಹೀಗೆ ಹೇಳಬೇಕಾಯ್ತು ಹೇಳ್ತೀನಿ ನಿಧಾನಕ್ಕೆ. ಸ್ವಲ್ಪ ಏನಾಗುತ್ತೆ ಅಂದ್ರೆ, ಒಂದೇ ಪದದಲ್ಲಿ ಎರಡು ಅಧ್ಯಾರೋಪಾಪಾದ ಇದೆ ಅನ್ನೋದು ಹೇಗೆ ತಿಳ್ಕೋಬೇಕು ಅಂದ್ರೆ, ಮೊದಲು ವಿಧಿಮುಖವಾದ ಶಬ್ದಗಳು, ನಿಷೇಧಮುಖವಾದ ಶಬ್ದಗಳು ಅಂತ ಎರಡು ಥರ ಶಬ್ದಗಳಿದೆ ವೇದಾಂತದಲ್ಲಿ. ಗೊತ್ತಾಯ್ತಲ್ವಾ? ಸತ್ಯ, ಜ್ಞಾನ, ಪರಂಜ್ಯೋತಿ, ಬ್ರಹ್ಮ, ಆತ್ಮ ಇದೆಲ್ಲ ವಿಧಿಮುಖ ಶಬ್ದಗಳು. ನಿಷೇಧಮುಖ ಶಬ್ದಗಳು ಅಶಬ್ದ, ಅಸ್ಪರ್ಶ, ನೇತಿ ನೇತಿ, ಅಕ್ಷರ, ಅದ್ರೇಶಿ, ಅಗ್ರಾಹ್ಯ, ಈ ಅನಂತ, ಇದೆಲ್ಲ ನಿಷೇಧ. ನಿಷೇಧ ಅಂದ್ರೇನೋ? ಅದಿಲ್ಲ ಅಂತ ಅಷ್ಟೇ ಹೇಳುತ್ತೆ. ವಿಧಿಮುಖ ಅಂದ್ರೆ ಸತ್ಯವಾಗಿದೆ, ಜ್ಞಾನವಾಗಿದೆ, ಬ್ರಹ್ಮವಾಗಿದೆ ಅಂತ ಹೇಳುತ್ತೆ. ಅಕ್ಷರ ಅಂದ್ರೆ ನಾಶವಿಲ್ಲದ್ದು, ಯಾವುದೂ ಹೇಳಿಲ್ಲ, ಅಂತವಿಲ್ಲದ್ದು. ಆ ಥರ ಹೇಳಿಬಿಟ್ರೆ ನಿಮ್ಗೆ ಯಾವುದು ಸರಿ, ಯಾವುದು ಚೆನ್ನಾಗಿರುತ್ತೆ? ವಿಧಿಮುಖ ಇಷ್ಟವೋ, ಪ್ರತಿಷೇಧ ಮುಖವಿಷ್ಟವೋ? ಯಾವುದು ಅರ್ಥವಾಗತ್ತೆ ಹೇಳ್ರಿ? ಇಷ್ಟ ಬೇಡ, ಯಾವುದು ಅರ್ಥವಾಗತ್ತೆ? ವಿಧಿಮುಖ. ಯಾಕೆಂದ್ರೆ ಏನೋ ಕಲ್ಪನೆ ಮಾಡ್ತೇನೆ ನೀವು. ಶಬ್ದ ಕೇಳಿದ ಕೂಡಲೇ ಏನೋ ಸತ್ಯ ಅಂತ ಒಂದಿರುತ್ತೆ, ಬ್ರಹ್ಮ ಅಂತ. ಕಲ್ಪನೆಯಿಂದ ಅರ್ಥ ಮಾಡಬಾರ್ದು. ಯಾವುದರಿಂದ ಅರ್ಥ ಮಾಡ್ಕೋಬೇಕು? ಅನುಭವದಿಂದ ಅರ್ಥ ಮಾಡ್ಕೋಬೇಕು. ಸಕ್ಕರೆ ಅಂದ್ರೆ ಹಾಗಿರುತ್ತೆ ಹೀಗಿರುತ್ತೆ ಅಂತ ಕಲ್ಪನೆ ಮಾಡ್ತೀರಾ, ಬಾಯಿ ಹಾಕೊಂಡು ಸಿಹಿಯಾಗಿದೆ ಅಂತ ತಿಳ್ಕೊತೀರಾ. ಹಾಗೆ ನೀವು ಅನುಭವದಿಂದ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದ್ದ ವಸ್ತುವನ್ನು ಇದ್ದಾಗಿ ಅನುಭವಿಸಿ ಅರ್ಥ ಮಾಡ್ಕೊಂಡು ತಿಳ್ಕೋಬೇಕು. ಹೌದಾ? ಆದ್ರಿಂದ ಅದರಲ್ಲಿ ನೀವು ಹೀಗಿದ್ರೆ ಚೆನ್ನಾಗಿತ್ತು, ಹಾಗಾದ್ರೆ ಸುಲಭ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಅದೆಲ್ಲ ಹೇಳೋ ಹಾಗಿಲ್ಲ. ಈಗ ಕೇಳ್ತೀನಿ ನೋಡಿ, ಎರಡು ಪದ, ಒಂದು ವಿಧಿಮುಖ ಪದ, ಒಂದು ನಿಷೇಧ ಮುಖ ಪದ, ಎರಡನ್ನು ತಗೋಬೇಡ. ಒಂದು ಸತ್ಯ, ಇನ್ನೊಂದು ಅನಂತ. ಸತ್ಯಂ ಜ್ಞಾನಂ, ಅದರಲ್ಲಿ ಸತ್ಯ ಅನ್ನೋದು ವಿಧಿಮುಖವಾದ ಶಬ್ದ, ಸತ್ಯವಾಗಿರುತ್ತೆ ಅಂತ. ಅನಂತ ಅನ್ನೋದು ನಿಷೇಧಮುಖದ ಶಬ್ದ, ಅಂತವಿಲ್ಲ ಅಂತ. ಅಂತ ಅಂದ್ರೆ ಲಿಮಿಟೇಷನ್ ಇಲ್ಲ ಅಂತ ಬರುತ್ತೆ, ಅಂತ ಅಂದ್ರೆ ನಾಶವಿಲ್ಲ ಅಂತ ಅರ್ಥನೂ ಬರುತ್ತೆ. ನೀವು ಯಾವ ಅರ್ಥ ತಗೊಂಡ್ರೂ ತೊಂದರೆ ಇಲ್ಲ. ಪರಿಚ್ಛೇದವಿಲ್ಲದೆ ಇರೋದು, ಲಿಮಿಟೇಷನ್ ಅಂದ್ರೆ ಒಂದು ಅಳತೆ ಇಲ್ಲದೆ ಇರೋದು ಅಂತ ಅರ್ಥ ಬರುತ್ತೆ. ನಿಮ್ಗೆ ಅಳತೆ ಇಲ್ಲದೆ ಇರೋದು ಚೆನ್ನಾಗಿ ಅರ್ಥ ಆಗತ್ತೋ, ಸತ್ಯವಾಗಿದೆ ಅನ್ನೋದು ಅರ್ಥ ಚೆನ್ನಾಗಿ ಅರ್ಥವಾಗತ್ತೋ? ಸತ್ಯವಾಗಿದೆ ಅಂದ್ರೆ ಏನು ಅರ್ಥ ಹೇಳ್ತೀರಿ? ಸತ್ಯವಾಗಿದೆ ಯಾವಾಗಲೂ ಇರುತ್ತೆ ಅಂತ ಹೇಳ್ತೀರಾ? ಮೂರೂ ಕಾಲದಲ್ಲೂ ಇರೋದು ಸತ್ಯನಾ? ಸತ್ಯ ಅಂದ್ರೆ ಯಾವ ಥರ ಸತ್ಯ ಹೇಳ್ರಿ? ಅಲ್ಲಪ್ಪ, ನಾಶ ಆಗದೆ ಇರೋದು ಅನ್ನೋದು ನಿಷೇಧ ಆಯ್ತು. ಅಲ್ಲ, ನಮಗೆ ಸತ್ಯ ಅನ್ನೋ ಒಂದು ಅರ್ಥ ಗೊತ್ತಾಗಬೇಕು. ಹೀಗಿದ್ರೆ ಸತ್ಯ ಅಂತ ನೀವು ರೂಲ್ಸ್ ಮಾಡ್ಕೋಬೇಕು. ಈಗ ನೋಡಿ, ಬದಲಾವಣೆಯನ್ನು ಹೊಂದದೇ ಇರೋದು ಸತ್ಯ ಅಂತ ಹೇಳಿದ್ರೆ, ಬದಲಾವಣೆ ಎನ್ನುವುದು ಹೊಂದದೇ ಇರೋದು ಅನ್ನೋ ನಿಷೇಧ. ಬದಲಾವಣೆ ಇಲ್ಲದ್ದು ಅಂತಾನೆ. ನೀವು ಸತ್ಯ ಶಬ್ದಕ್ಕೆ ಏನರ್ಥ ಹೇಳಿದ್ರೆ ಗೊತ್ತಾ? ನಿಷೇಧ ಅಂತ ಹೇಳ್ಬಿಟ್ರೆ ಬದಲಾವಣೆ ಇಲ್ಲದೆ ಇರೋದು. ಅಲ್ಲೊಂದು ಅಧ್ಯಾರೋಪ ಏನಿದೆ ಅಂದ್ರೆ, ಬದಲಾವಣೆ ಯಾವುದಾದ್ರೂ ಇದೆಯೋ ಇಲ್ವೋ ಪ್ರಪಂಚದಲ್ಲಿ? ಬದಲಾವಣೆ ಆಗೋದು ಅಲ್ಲ, ನನ್ನ ವಾಕ್ಯ ಕೇಳಿ. ಬದಲಾವಣೆ ಆಗುವ ವಸ್ತು ಲೋಕದಲ್ಲಿ ಇದೆಯೋ ಇಲ್ವೋ?
ಲೋಕದಲ್ಲಿ ಬದಲಾವಣೆ ಆಗಿದೆ, ಅದು ಬದಲಾವಣೆ ಆಗಲ್ಲ, ಹಾಗರ್ಥವಾ? ಈಗ ಪರಮಾತ್ಮನಿಗೆ ಬದಲಾವಣೆ ಇಲ್ಲ, ಇದೆಲ್ಲ ಬದಲಾವಣೆ ಆಗತ್ತೆ, ಹಾಗರ್ಥ ತಿಳ್ಕೊತೀರೋ? ಇದೆಲ್ಲ ಇಲ್ಲವೇ ಇಲ್ಲ, ಪರಮಾತ್ಮನೊಬ್ಬನೇ ಇದ್ದಾನೆ ಅಂತ ತಿಳ್ಕೊತೀರಾ? ಸರಿಯಾಗಿ ಅರ್ಥ ಹೇಳ್ರಿ. ಈಗ ನನ್ನ ಪ್ರಶ್ನೆ ಅರ್ಥವಾಯ್ತಾ? ಬದಲಾವಣೆ ಆಗೋದು ಒಂದ್ ಕಡೆ ಇದೆ, ಅವನಿಗೆ ಬದಲಾವಣೆ ಇಲ್ಲ ಅಂತ ಹಾಗರ್ಥ ಮಾಡ್ತೀರೋ? ಈ ಬದಲಾವಣೆ ಆಗೋ ವಸ್ತುವಿನೇ ಇಲ್ಲ, ಪರಮಾತ್ಮನೊಬ್ಬನೇ ಇರೋದು ಅಂತ ಅರ್ಥ ಮಾಡ್ಕೋತೀರಾ? ಬದಲಾವಣೆ ಹೊಂದುತ್ತಾ ಇದೆ, ಅದು ಬದಲಾವಣೆ ಆಗಲ್ಲ ಅಂತ ಫಸ್ಟ್ ತಿಳ್ಕೊಂಡು ಆಮೇಲೆ ಬದಲಾವಣೆ ಹೊಂದೋದೆಲ್ಲ ಇಲ್ವೇ ಇಲ್ಲ ಅಂತ ಗುರುಗಳ ವಾಕ್ಯದಿಂದ ತಿಳ್ಕೊತೀವಿ. ಈಗ ಬದಲಾವಣೆ ಆಗೋದು ಇಲ್ಲವೇ ಇಲ್ಲ ಅಂತಾದ್ರೆ ಎಲ್ಲೂ ಬದಲಾವಣೆ ಇಲ್ಲ ಆಯ್ತಲ್ಲ, ಅದು ಬದಲಾವಣೆ ಇಲ್ಲದೆ ಇರೋದು ಅನ್ನೋ ಪದ ಅದಕ್ಕೆ ಹೊಂದತ್ತೋ? ಆದ್ರಿಂದ ಇಲ್ಲಿ ಒಂದು ಅಧ್ಯಾರೋಪ ಇದೆ. ಏನೋ ಬದಲಾವಣೆ ಆಗ್ತಾ ಇರೋದು ಇಲ್ಲಿ ಇದೆಯಲ್ಲ, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದು ಇದೆ ಅಂತ ಇಟ್ಕೊಂಡು ಆ ಅಧ್ಯಾರೋಪ ಇಟ್ಕೊಂಡು ಅದರಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳಿದ್ವಿ ಹೊರತು ಇದರ ಬದಲಾವಣೆ ಇದೆ ಅಂತಾಗ್ಲಿ ಅದ್ರಲ್ಲಿ ಬದಲಾವಣೆ ಇಲ್ಲ ಅಂತಾಗ್ಲಿ ಹಾಗರ್ಥ ಮಾಡೋದು ಬರಲ್ಲ. ಎಲ್ಲಾದ್ರೂ ಒಂದ್ ಕಡೆ ಬದಲಾವಣೆ ಆಗೋದು ಇರಬೇಕಲ್ಲ ಅಲ್ವಾ? ಅರ್ಥ ಸರಿ ಆಯ್ತಾ? ಈಗ ಸತ್ಯ ಶಬ್ದಕ್ಕೆ ಮುಂಚೆ ಅರ್ಥ ಏನು ಮಾಡಿದ್ರೆ, ನಿಷೇಧಾರ್ಥ ಮಾಡಿದ್ರೆ, ನಿಷೇಧಾರ್ಥ ಮಾಡಿದ್ರು ಸಾಕಾಗ್ಲಿಲ್ಲ, ಅಧ್ಯಾರೋಪ ತಗೊಳ್ಳೇಬೇಕು. ಬದಲಾವಣೆ ಆಗ್ತಾ ಇದೆ ಅನ್ನೋದು ನಮ್ಮ ಅಧ್ಯಾಸ ದೃಷ್ಟಿಯಿಂದ ಕಾಣುವ ವಸ್ತುವಿನಲ್ಲಿದೆ, ಅದನ್ನು ಒಪ್ಕೊಂಡು ಇಲ್ಲಿ ಬದಲಾವಣೆ ಆಗ್ತಾ ಇದೆಯಲ್ಲ, ಈ ಥರ ಬದಲಾವಣೆ ನಮ್ಮ ಸ್ವರೂಪವಾದ ಅದರಲ್ಲಿ ಇಲ್ಲ. ಈಗ ಸತ್ಯ ಶಬ್ದದ ಅರ್ಥ ಎಲ್ಲ ಹೋಯ್ತು ಅಂದ್ರೆ ಅಧ್ಯಾರೋಪ ಅಪವಾದಕ್ಕೆ ಹೋಯ್ತು. ಈ ಬದಲಾವಣೆ ಆಗೋದಿಲ್ಲ ಅಂತ ಇದನ್ನು ಅಪವಾದ ಮಾಡಿದ್ದು, ಬದಲಾವಣೆ ಆಗ್ತಾ ಇರೋ ವಸ್ತು ಇದೆ ಅಂತ ಅಧ್ಯಾರೋಪ ಮಾಡಿದ್ದು, ಎರಡೂ ಇಟ್ಕೊಂಡು ಬಂತು. ಇದು ಹೌದಾ ಅಲ್ವಾ? ಬದಲಾವಣೆ ಆಗ್ತಾ ಇರೋ ವಸ್ತು ಇದೆ ಅಂತ ಇಟ್ಕೊಂಡದ್ದು ಅಧ್ಯಾರೋಪ, ಈ ಬದಲಾವಣೆ ಅದರಲ್ಲಿ ಇಲ್ಲ ಅಂತ ಹೇಳಿದ್ದು ಅಪವಾದ. ಅಧ್ಯಾರೋಪ ಅಪವಾದದಿಂದ ಸತ್ಯ ಶಬ್ದ ಪ್ರಯೋಗವಾಗಿದೆ, ಇದು ಕರೆಕ್ಟ್ ಅರ್ಥ. ಇನ್ನು ಕೆಲವರು ಹೇಳ್ತಾರೆ ಮೂರು ಕಾಲದಲ್ಲೂ ಒಂದೇ ರೂಪವಾಗಿರೋದು ಸತ್ಯ ಅಂತ. ಅಲ್ಲಿ ಏನು ತೊಂದರೆ ಬರುತ್ತೆ ಗೊತ್ತಾ? ಕಾಲ ದೊಡ್ಡದು, ಕಾಲದೊಳಗೆ ವಸ್ತು ಇದೆ ಅಂತ ಆಗ್ಬಿಡುತ್ತೆ. ಕಾಲದೊಳಗೆ ಇರೋ ತಾನೆ, ದೇಶದೊಳಗೆ ಕಾಲದೊಳಗೆ ಇರುವ ವಸ್ತು ಒಂದೇ ಥರ ಇದ್ರೆ ಸತ್ಯ ಅಂತ ಹೇಳಿದ್ರೆ ದೇಶ ಕಾಲಗಳು ಅಸತ್ಯವೋ ಅಂತ ಪ್ರಶ್ನೆ ಬರುತ್ತೆ. ಆದ್ದರಿಂದ ಅದೆಲ್ಲ ಅಲ್ಲ. ಈಗ ಅವ್ರು ಹೇಳಿದ ಹಾಗೆ ಸತ್ಯ ಶಬ್ದಕ್ಕೆ ಬದಲಾವಣೆ ಇಲ್ಲದೆ ಇರೋದು ಅಂತ ಅರ್ಥವಾಯಿತು. ಬದಲಾವಣೆ ಇದೆ ಅನ್ನೋದನ್ನು ಅಧ್ಯಾರೋಪ ಮಾಡಿಕೊಂಡು ಅದ್ರ ಬದಲಾವಣೆ ಇಲ್ಲದೆ ಇರೋದು ಅಂತ ಅರ್ಥ ಹೇಳಿದಾಗಾಯ್ತು. ಇದು ಅಧ್ಯಾರೋಪ ಪದಾರ್ಥ ಅಂತ ಗೊತ್ತಾಯ್ತಾ? ಕಷ್ಟ ಸ್ವಲ್ಪ ಗೊತ್ತಾಯ್ತಾ? ಗೊತ್ತಾಗಿಲ್ಲ? ಇನ್ನೊಂದು ಶಬ್ದ ತಗೊಳ್ಳೋಣ. ನಿಧಾನ ಇಲ್ಲಿ ಗೊತ್ತಾಗುತ್ತೆ, ನಿಧಾನ ಗೊತ್ತಾಗುತ್ತೆ. ಆಯ್ತು, ಆ ವಾಕ್ಯನ ಇಟ್ಕೊಳ್ಳೋಣ. ಇವರು ಒಂದು ವಾಕ್ಯ ಹೇಳಿದ್ರು, ಅದನ್ನು ಇಂದ್ರಿಯ ಮನಸ್ಸುಗಳಿಂದ ಅರ್ಥಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿದ್ರು. ಇಂದ್ರಿಯ ಮನಸ್ಸುಗಳಿಂದ ಅರ್ಥಕೊಳ್ಳೋಕೆ ಆಗೋ ವಸ್ತು ಇದ್ದು ಯಾವ್ದಾದ್ರು ಇದೆಯೋ ಇಲ್ವಾ? ಯಾವುದೋ ಇಂದ್ರಿಯ ಮನಸ್ಸುಗಳಿಂದ ಅರ್ಥಕೊಳ್ಳೋ ವಸ್ತು ಅಂದ್ರೆ ಪ್ರಪಂಚ ಇದೆ, ಅದನ್ನು ಅರ್ಥಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ? ಪ್ರಪಂಚ ಇಲ್ಲವೇ ಇಲ್ಲ ಅಂತ ಹೇಳ್ಕೊಂಡಿದ್ದೀರಾ? ಈಗ ಅವರು ಹೇಳಿದ ವಾಕ್ಯಕ್ಕಲ್ಲೇ ಏನರ್ಥ ಬರ್ತಾ ಇದೆ? ನೀವು ಹೇಳಿದ್ರೆ ಏನು ಹೇಳಿದ್ರೆ, ಇಂದ್ರಿಯ ಮನಸ್ಸುಗಳಿಂದ ಅರ್ಥಕೊಳ್ಳೋದಕ್ಕೆ ಆಗದೇ ಇರುವಂತಹದ್ದು ಅದು ಅಂತ ಹೇಳಿದಾಗ, ಇಂದ್ರಿಯ ಮನಸ್ಸುಗಳಿಂದ ಅರ್ಥಕೊಳ್ಳೋ ಯಾವುದಾದ್ರೂ ಒಂದು ವಸ್ತು ಇದ್ದು ತಾನೇ ಅದು ಅಲ್ಲ ಅಂತ ಹೇಳ್ಬೇಕು. ಯಾವುದಿಲ್ಲ ಅವ್ರು ಹೇಳೋದಾಗ ಇದೆಲ್ಲ ಇಂದ್ರಿಯ ಮನಸ್ಸುಗಳಿಂದ ಅರ್ಥಕೊಳ್ಳೋಕ್ಕಾಗತ್ತೆ, ಅದು ಅರ್ಥಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರಿ. ಇದರಿಂದ ಅರ್ಥಕೊಳ್ಳೋಕ್ಕಾಗತ್ತೆ ಅನ್ನೋದು ಒಂದು ಕಡೆ ಅಧ್ಯಾರೋಪ ಮಾಡ್ಕೋಬೇಕು ತಾನೆ ನೀವು. ಆದರೆ ಇದರ ಮೇಲೆ ಅರ್ಥಕೊಳ್ಳೋದಾಗತ್ತೆ ಅಂತ ಅಧ್ಯಾರೋಪ ಮಾಡಿ ಅದು ಆಗಲ್ಲ ಅಂತ ಹೇಳ್ತಾ ಇದ್ದೀರಿ. ಇದೇ ಥರ ಇಲ್ಲ ಅಂತ, ಆದರೆ ಇದನ್ನು ಅಧ್ಯಾರೋಪ ಮಾಡಿದ್ರಿ, ಇದೆ ಅಂತ ಇಟ್ಕೊಂಡಿದ್ದೀನಿ ವಾಕ್ಯದಲ್ಲಿ. ಆಗತ್ತೋ ಇಲ್ವಾ? ಸರಿ ಆಯ್ತೋ ಇಲ್ವಾ? ಅಧ್ಯಾರೋಪ ಅಪವಾದ ಅಲ್ಲೂ ಇದೆ. ಯಾವುದೇ ವಾಕ್ಯ ಹೇಳಿದ್ರು ನೀವು ಕರೆಕ್ಟ್ ಅರ್ಥ ಮಾಡ್ಕೋಬೇಕಾದ್ರೆ ಅಧ್ಯಾರೋಪ ಅಪವಾದ ಕ್ರಮದಲ್ಲೇ ಅರ್ಥ ಮಾಡಬೇಕು. ಇನ್ನೊಂದು ಪದ ಹೇಳಿದೆ ನಾನು, ಅನಂತ ಅಂತ. ಅನಂತ ಅನ್ನೋ ಪದಕ್ಕೆ ಏನರ್ಥ? ಅಂತ ಇಲ್ಲದ್ದು ಅಂತ. ಅಂತ ಇಲ್ಲದ್ದು ಅಂದ್ರೆ ಎರಡು ಅರ್ಥ ಬರುತ್ತೆ ಹೇಳಿದೆ. ಯಾವ ಎರಡು ಅರ್ಥ? ಒಂದು ನಾಶ ಇಲ್ಲದೆ ಇರೋದು, ಒಂದು ಪರಿಚ್ಛೇದ ಇಲ್ಲದೆ ಇರೋದು, ಲಿಮಿಟೇಷನ್ ಇಲ್ಲದೆ ಇರೋದು ಅಂತ. ಈ ಲಿಮಿಟೇಷನ್ ಬರೋದು ಮೂರು ಥರ ಅಂತಂತಾರೆ. ಅನುಭವದಿಂದ ನೋಡುವಾಗ ಮೂರು ರೀತಿಯ ಲಿಮಿಟೇಷನ್ ಬರುತ್ತಂತೆ. ಯಾವ ಥರ? ಕಾಲ, ದೇಶ, ವಸ್ತು. ವಸ್ತುವಿನ ಪರಿಚ್ಛೇದ ಅಂದರೆ ಇದೊಂದು ವಸ್ತು ಇದೊಂದು ವಸ್ತು ಇದ್ರೆ, ಎರಡು ವಸ್ತು ಇದ್ರೆ ಈ ವಸ್ತು ಇದಲ್ಲ ಈ ವಸ್ತು ಇದಲ್ಲ ತಾನೆ. ಆದರೆ ಎರಡು ಅಲ್ಲ ಅಂತ ಹೇಳುವಾಗ ಒಂದು ಮುಗಿದಿರೋದು ಗೊತ್ತಾಗತ್ತೆ, ಒಂದು ಮುಗಿದು ಗೊತ್ತಾದ್ಮೇಲೆ ಅದಕ್ಕೆ ಲಿಮಿಟೇಷನ್ ಇದೆ. ಈಗ ಆಕಾಶಕ್ಕೆ ಲಿಮಿಟೇಷನ್ ಇದೆಯೋ ಇಲ್ವಾ? ಇಲ್ಲ. ಆಕಾಶವಲ್ಲದೆ ಇರೋ ವಸ್ತು ಇದೆಯೋ ಇಲ್ವಾ? ಯಾವುದು ಆಕಾಶವಲ್ಲದೆ ಇರೋ ವಸ್ತು? ಭೂಮಿ. ಭೂಮಿ ನೋಡ್ತಾ ಇದ್ದಾಗ ಆಕಾಶ ಬುದ್ಧಿ ಬರುತ್ತಾ? ಬರಲ್ಲ. ಆದ್ರಿಂದ ಭೂಮಿಯು ಆಕಾಶವಲ್ಲ ಅಂತ ಗೊತ್ತಾಯಿತು,
ಆದ್ದರಿಂದ ಆಕಾಶಕ್ಕೆ ವಸ್ತುಕೃತವಾದ ಪರಿಚ್ಛೇದ ಇದೆ. ಕರೆಕ್ಟ್ ಅಲ್ವಾ? ನೀವು ಆಕಾಶ ನೋಡಿದ್ರೆ ಅದ್ರ ತುದಿ ಕಾಣದೇ ಇರಬಹುದು, ಆದ್ರೆ ಭೂಮಿ ನೋಡ್ತಾ ಇದ್ರೆ ಇದು ಆಕಾಶ ಅಲ್ಲ ಅಂತ ಗೊತ್ತಾಗತ್ತೆ. ಭೂಮಿ ಆಕಾಶ ಅಲ್ಲ ಅಂತ ಗೊತ್ತಾದ್ಮೇಲೆ ಆಕಾಶಕ್ಕೆ ವಸ್ತುವಿನ ಒಂದು ಅಳತೆ ಇದೆ, ಭೂಮಿ ಆಕಾಶ ಅಲ್ಲ ಅಂತ ಗೊತ್ತಾಗತ್ತೆ. ಎರಡು ವಸ್ತುಗಳಿದ್ರೆ, ಇದೊಂದು ವಸ್ತು ಇದೊಂದು ವಸ್ತು, ಇದು ಇಲ್ಲಿ ಮುಗಿದೋಯ್ತು, ಇದು ಇಲ್ಲಿ ಮುಗಿದೋಯ್ತು, ಇಲ್ಲಿವರೆಗೆ ಎರಡು ವಸ್ತು ಕಾಣಲ್ಲ. ಇದು ಒಂದೇ ಸೇರಿಬಿಟ್ರೆ ಎರಡು ವಸ್ತು ಕಾಣತ್ತಾ? ಆಕಾಶವಲ್ಲದ ವಸ್ತುವನ್ನು ನೋಡಿದ ಕೂಡಲೇ ನಿಮಗೆ ಆಕಾಶಕ್ಕೆ ವಸ್ತುಕೃತ ಪರಿಚ್ಛೇದ ಉಂಟು. ಅರ್ಥ ಆಯ್ತಾ? ಸ್ವಲ್ಪ ಕಷ್ಟ ಇದೆ, ಅರ್ಥ ಆಗ್ಬಿಡುತ್ತೆ. ಇದು ಆಕಾಶಕ್ಕೆ ವಸ್ತುಕೃತ ಪರಿಚ್ಛೇದ ಅಂತ ಚೆನ್ನಾಗಿ ಅರ್ಥ ಮಾಡಬೇಕು. ಎರಡು ವಸ್ತುಗಳಿದ್ರೆ, ಹಸು ಕುದುರೆ ಅಂತ ಇಟ್ಕೊಳ್ಳಿ. ಕುದುರೆ ನೋಡ್ತಾ ಹಸು ಬುದ್ಧಿ ಬರಲ್ಲ, ಹಸು ನೋಡ್ತಾ, ಆದ್ರೆ ಎರಡೂ ಪರಿಚ್ಛಿನ್ನವೆ. ಎರಡು ಬುದ್ಧಿ ಬಂದ್ಬಿಟ್ರೆ ಅದು ಅಲ್ಲಿ ಮುಗಿದೋಯ್ತು, ಇದು ಇಲ್ಲಿ ಮುಗಿದೋಯ್ತು ಅಂತ ಗೊತ್ತಾಗ್ತಾ ಇಲ್ವಾ? ಆದ್ರೆ ಎರಡೂ ಲಿಮಿಟೆಡ್ ಅಂದ್ರೆ ಪರಿಚ್ಛಿನ್ನವಾದ ವಸ್ತು ಅಂತ ಹೇಳ್ತೀವಿ. ಈಗ ಆಕಾಶ ವಸ್ತುಕೃತ ಪರಿಚ್ಛೇದ ಆಯಿತು. ಕಾಲ ಪರಿಚ್ಛೇದ ಹೇಗೆ? ನಮ್ಮ ಅಪ್ಪ ಅಮ್ಮ ಇದ್ರು ಈಗಿಲ್ಲ ಅಂತಿರಲ್ಲ, ಅದು ಕಾಲದ ಪರಿಚ್ಛೇದ ಉಳ್ಳದ್ದು. ಅಂದ್ರೆ ಒಂದು ಕಾಲದಲ್ಲಿ ಇರುತ್ತೆ, ಇನ್ನೊಂದು ಕಾಲ. ನೆನ್ನೆ ಇದ್ದದ್ದು ಇವತ್ತಿಲ್ಲ, ನೆನ್ನೆ ಅನ್ನೋದು ಇವತ್ತಿಲ್ಲ ಅಂತೀವಿ. ಇವತ್ತು ಅನ್ನೋದು ನೆನ್ನೆ ಇರಲಿಲ್ಲ, ನಾಳೆ ಇರೋಲ್ಲ. ನೆನ್ನೆ ಇರಲಿಲ್ಲ ನಮ್ಗೆ ಬಹಳ ಕಷ್ಟ. ಇವತ್ತು ನೆನ್ನೆ ಇರಲಿಲ್ಲ ಅಂದ್ರೆ ಎಲ್ಲಿದ ಅಂತ ಇಲ್ಲದೆ ಇರೋದು ಬರೋದುಂಟಾ? ಈ ಇವತ್ತು ಅಂದ್ರೆ ಏನು, ನೆನ್ನೆ, ಈ ಕಾಲದ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ಅದೇ ದೊಡ್ಡ ಕ್ಲಾಸ್ ಆಗ್ಬಿಡುತ್ತೆ. ಬಹಳ ಕಷ್ಟದವು. ಕಾಲ ಅರ್ಥವೇ ಆಗಲ್ಲ. ಕಾಲ ಅನ್ನೋದು ಯಾವ ಇಂದ್ರಿಯ ಕಾಣುತ್ತೆ ಅಂತ ಕೇಳಿದ್ರೆ, ಯಾವ ಇಂದ್ರಿಯ? ಕಣ್ಣಿಗೆ ಕಾಣಿಸುತ್ತಾ? ಹೊರಗಿದೆಯೋ ಒಳಗಿದೆಯೋ ಕಾಲ? ನಮ್ಮ ಒಳಗಿದೆಯೋ ಹೊರಗಿದೆಯೋ? ಒಳಗಿದ್ ಬಿಟ್ಟಿದ್ಯಾ? ಗಡಿಯಾರ ನೋಡ್ತೀವಿ ಕಾಲ ಅಂತ. ನೋಡಿ, ಕಾಲದ ಅನುಭವ ಯಾವ ಇಂದ್ರಿಯಗಳಿಂದ ನಾವು ಕಾಲವನ್ನು ಅನುಭವಿಸ್ತೀವಿ? ಬೆಂಕಿ ಏನಾದ್ರೆ ಚರ್ಮೇದ್ರಿಂದಲೂ ಅನುಭವಿಸ್ತೀವಿ, ಕಣ್ಣಿಲ್ಲೂ ನೋಡ್ತೀವಿ. ಕಾಲವನ್ನು ಬರೀ ಬುದ್ಧಿಯಿಂದ ಕಲ್ಪನೆ ಮಾಡೋಕೆ ಬರುತ್ತೆ. ಬುದ್ಧಿಯಿಂದ ಅರಿತುಕೊಳ್ಳೋಕೆ ಇಂದ್ರಿಯ ಬೇಕು. ಹೊರಗಡೆ ಇದ್ರೆ, ಒಳಗೆ ಇದ್ರೆ ಇಂದ್ರಿಯ ಬೇಡ. ಇದು ಹಸಿವಿದೆ, ಹಸಿವಾದದ್ದನ್ನು ಬುದ್ಧಿಯಿಂದ ಅರಿತುಕೊಳ್ಳೋಕೆ ಒಳಗಿರೋ ಹಸಿವು ತಿಳ್ಕೋಬಹುದು. ನಮ್ಮ ದೇಹಕ್ಕಿಂತ ಹೊರಗಿದ್ದ ವಸ್ತುವನ್ನ ಬುದ್ಧಿಯಿಂದ ಅರಿತುಕೊಳ್ಬೇಕಾದ್ರೆ ಇಂದ್ರಿಯ ಸಹಾಯವಿಲ್ಲದೆ ಅರಿತುಕೊಳ್ಳೋಕ್ಕಾಗಲ್ಲ. ಹಾಗೆ ಇಂದ್ರಿಯ ಸಹಾಯವಿಲ್ಲದೆ ಬುದ್ಧಿ ಅರಿತುಕೊಳ್ಳೋದಾದ್ರೆ ಏನ್ ಬೇಕಾಗುತ್ತೆ? ಇಲ್ಲೊಂದು ಆನೆ ಇದೆ ಅಂತಂದ್ಬಿಟ್ರೆ ನೀವು ಒಪ್ಕೋತೀರಾ? ಎಲ್ಲಿ ಕಾಣೋದೇ ಇಲ್ವಲ್ಲ ಅಂದ್ಬಿಡ್ತೀರ. ನಂಗೆ ಕಾಣಿಸುತ್ತೆ ನನ್ನ ಬುದ್ಧಿಗೆ ಅಂದ್ರೆ, ನಿಮ್ಮ ಬುದ್ಧಿಲಿದ್ರೆ ಕಲ್ಪನೆ ಅಂತೀರಿ ನೀವು. ಏನಂತೀರ? ಬುದ್ಧಿಲಿ ಬರೀ ಕಲ್ಪನೆ. ಹಾಗೆ ಹೊರಗೆ ಇಂದ್ರಿಯಕ್ಕೆ ಕಾಣದ ವಸ್ತು ಬರೀ ಬುದ್ಧಿ ಇದೆ ಅಂತ ಇಟ್ಕೊಂಡ್ರೆ ಅದಕ್ಕೆ ಅರ್ಥ ಏನೋ? ಕಲ್ಪನೆ. ಬುದ್ಧಿ ಕಲ್ಪನೆ. ಕಾಲ ಅನ್ನೋದು ಕಲ್ಪನೆನಾ? ಇದೆಯಲ್ವಾ? ಕಾಲ ಕಲ್ಪನೆನಾ ಇದೆಯಾ? ಹೇಗೆ ಹೇಳ್ತೀವಿ ಕಾಲ ಇದೆ ಅಂತ? ಹಗಲು, ಮಧ್ಯಾಹ್ನ, ರಾತ್ರಿ ಕಾಣಿಸುತ್ತೆ. ಯಾವ ಇಂದ್ರಿಯ ಕಾಣಿಸುತ್ತೆ? ಕಣ್ಣಿಗೆ ಕಾಣಿಸುತ್ತೆ. ಅಯ್ಯೋ, ಇದಕ್ಕೆ ಅನುಭವದ ವಿವೇಕ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳೋದು ನಾವು. ಕಾಲ ಕಣ್ಣಿಗೆ ಕಾಣಿಸೋದ್ರೆ, ಕಣ್ಣಿಗೆ ಕಾಣಿಸೋ ವಸ್ತು ಕಲ್ಲರ್ ಇರ್ಬೇಕೋ ಇಲ್ವಾ? ಕಲ್ಲರ್ ಇಲ್ಲದೆ ಇರೋದು ಕಣ್ಣಿಗೆ ಕಾಣಿಸತ್ತಾ? ಕಾಲ ಕಲ್ಲರ್ ಇದೆಯಾ? ಕಾಣಿಸಲ್ಲ. ಕಾಣಿಸತ್ತೋ ಕಾಣಿಸಲ್ವಾ ಕಾಲ? ಬಹಳ ಕಷ್ಟ. ನಾವು ಇಷ್ಟು ಅನುಭವವನ್ನು ಹಿಡಿದು ವಿಚಾರ ಮಾಡ್ತೀವಿ ಅಂತ ಹೇಳ್ತೀವಿ. ಅನುಭವವಿಲ್ಲದ ಕಲ್ಪನೆ ಎಷ್ಟಿದೆ ನಮ್ಮಲ್ಲಿ ನಮಗೆ ಅರ್ಥ ಆಗಿಲ್ಲ. ಕ್ರಿಯೆ ಕಾಣಿಸತ್ತೆ ಅಂತ ಹೇಳ್ತೀವಿ. ಕ್ರಿಯೆ ಏನಾದರೂ ಕಣ್ಣಿಗೆ ಕಾಣಿಸತ್ತಾ? ಕಲ್ಲರ್ ಇದೆಯಾ ಕ್ರಿಯೆಗೆ? ಆದ್ರೆ ನೋಡಿ, ಹೋಗ್ತಾ ಇರೋದು ಕಾಣಿಸ್ತಾ ಇದೆ. ಹೋಗ್ತಾ ಇರೋ ವಸ್ತು ಕಾಣಿಸತ್ತೆ, ಕ್ರಿಯೆಯಲ್ಲಿ ಕಾಣಿಸತ್ತೆ. ಕಾಣಿಸತ್ತಲ್ರೇ, ಬಸ್ ಹೋಗ್ತಾ ಇದೆ ಕಾಣಿಸತ್ತೆ ಅಂತಾರೆ. ನಮ್ಮ ಬುದ್ಧಿ ಹಾಗೆ ತಿಳಿತಾ ಇದೆ. ಏನಂತ? ಕ್ರಿಯೆಯು ಕಣ್ಣಿಗೆ ಕಾಣಿಸತ್ತೆ. ನಮಗೆ ವಿವೇಕ ಇಲ್ಲ. ಯಾವುದು ಕಲ್ಪನೆ, ಯಾವುದು ಅನುಭವ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸೈನ್ಸ್ ಹೇಳ್ತಾ ಇದೆ, ಪ್ರತಿ ಕ್ಷಣವೂ ಒಂದೊಂದು ಚೇಂಜ್ ಆಗ್ತಾ ಇದೆ. ನೀವು ಅದೇ ವಸ್ತು ನೋಡ್ತಾ ಇದ್ದೀರಿ ಅಂದರೆ ಅದು ಕಲ್ಪನೆ, ಅದೇ ವಸ್ತು ಆ ಕ್ಷಣದಲ್ಲಿ ಇರೋಲ್ಲ. ಹೀಗೆ ಕಲ್ಪನೆಯನ್ನು ಅನುಭವವನ್ನು ಬಿಡಿಸ್ಕೊಳ್ಳೋಕೆ ನಮಗೆ ಬರ್ತಾ ಇಲ್ಲ ಪ್ರಪಂಚದ ವಿಷಯದಲ್ಲಿ. ಈಗ ನಾವು ಪ್ರಪಂಚ ವಿಷಯ ಮಾತಾಡ್ತಾ ಇಲ್ಲ. ಕಾಲ ಅಂದ್ರೇನೋ, ಕ್ರಿಯೆ ಅಂದ್ರೇನೋ, ಆಕಾಶ ಅಂದ್ರೇನೋ ಅಂತ ಮಾತಾಡ್ತಾ ಇಲ್ಲ. ಅಳತೆ ಇರೋದು ಅಂದ್ರೆ ಏನು ಅಂದ್ರೆ, ವಸ್ತು ಎರಡು ಕಂಡ್ರೆ ಒಂದಕ್ಕೊಂದು ಕಳತಾ ಇದೆ. ಕಾಲದಲ್ಲಿ ಹಿಂದೆ ಕಂಡು ಇನ್ನೊಂದು ಕಾಲದಲ್ಲಿ ಕಾಣದೆ ಹೋದ್ರೆ ಕಾಲ ಪರಿಚ್ಛೇದ. ಇವರಿಗೆ ಇಷ್ಟು ವರ್ಷ ಆಯುಷ್ಯ ಅಂದ್ರೆ ಅಷ್ಟು ವರ್ಷ ಲಿಮಿಟ್ ಅದು. ಹಾಗೆ ನೆನ್ನೆ ಇನ್ನೊಂದು ಈ ಜಾಗದಲ್ಲಿ ಇದ್ದಾರೆ, ಆ ಜಾಗದಲ್ಲಿ ಇಲ್ಲ ಅಂದ್ರೆ ವಸ್ತು ದೇಶ ಪರಿಚ್ಛೇದ. ಮತ್ತೂರಲ್ಲಿರೋದು, ಇಲ್ಲಿರೋದು, ಈ ಮೂರು ತರಹ ಪರಿಚ್ಛೇದ ಪ್ರಪಂಚದಲ್ಲಿ ಇದೆ. ಅರ್ಥ ಆಯ್ತಾ? ಈಗ ಯಾವ ಪದ? ಕರೆಕ್ಟ್. ಅನಂತ ಪದದಲ್ಲಿ
ಅಂತವಿಲ್ಲದೆ ಇರೋದು ಅಂತ ಅರ್ಥ ಬಂತು. 3 ವಿಧವಾದ ಅಳತೆ ಅದಕ್ಕಿಲ್ಲ. ಯಾರಿಗೆ? ಪರಮಾತ್ಮನ ಯಾರ? ನಾವು. ನಮ್ಮ ನಿಜವಾದ ಸ್ವರೂಪಕ್ಕೆ ದೇಶದ ಲಿಮಿಟೇಷನ್ ಇಲ್ಲ. ನೀವೆಲ್ಲಿದ್ದೀರಿ? ಎಲ್ಲಿದ್ದೀರಿ? ಎಲ್ಲಿ ಅನ್ನೋದು ನನ್ನಲ್ಲಿದೆ. ಎಲ್ಲಿದ್ದೀರಿ ಅಂತ ಕೇಳ್ತೀರಲ್ಲ. ಯಾವಾಗ ಹುಟ್ಟಿದಿರಿ? ಯಾವಾಗಾನು ನನ್ನೊಳಗಿದೆ ಅಂತ ಹುಟ್ಟೋದು ನಾವು ಅಂತ ಕೇಳ್ಬೇಕು. ನೀವು ಹೇಳ್ತೀರ ಹಾಗ? ನೀವು ಎಲ್ಲಿದ್ದೀರಿ? ನಾನು ತುಮಕೂರಲ್ಲಿದ್ದೀನಿ. ಆಹಾ, ತುಮಕೂರಲ್ಲಿರೋದು ಒಂದು ತುಂಡು ದೇಹ. ನೀವು ಇಡೀ ಎಚ್ಚರವನ್ನು ನೋಡೋ ಸಾಕ್ಷಿ ಸ್ವರೂಪ, ಅರಿವಿನ ಸ್ವರೂಪ. ನಿಮಗೆ ದೇಶದ ಪರಿಚ್ಛೇದ ಇಲ್ಲ ಅಂತ ಹೇಳ್ತಾವೆ, ಕಾಲದ ಪರಿಚ್ಛೇದ ಇಲ್ಲ ಅಂತ ಹೇಳ್ತಾವೆ, ವಸ್ತುವಿನ ಪರಿಚ್ಛೇದ ಇಲ್ಲ ಅಂತ ಹೇಳ್ತಾವೆ. ಯಾರೋ ಶ್ರುತಿ ಹೇಳಿದ್ದು. ನಿಮ್ಮ ನಿಜ ಸ್ವರೂಪ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕೆ ತಪ್ಪು ತಿಳ್ಕೊಂಡದ್ದು ಯಾರನ್ನ? ನಮ್ಮನ್ನ ತಾನೆ. ನಮ್ಮನ್ನು ತಪ್ಪು ತಿಳ್ಕೊಂಡ್ರೆ ನಿಮ್ಮನ್ನು ನಿಮಗೆ ಅರ್ಥ ಮಾಡ್ಕೊಡ್ಬೇಕು. ಯಾರೋ ಶ್ರುತಿ. ಅದು ಪರಮಾರ್ಥ ಭಾಷೆ ಇದೆ. ಗುರುಗಳು ಅದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಈಗ ಸಂಪ್ರದಾಯದ ಪ್ರಕಾರ ಅರ್ಥ ಹೇಳಬೇಕು. ಯಾವ ಸಂಪ್ರದಾಯ? ಆ ಸಂಪ್ರದಾಯದ ಪ್ರಕಾರ ಅನಂತ ಅನ್ನೋ ಪದ ಅರ್ಥ ಹೇಳಬೇಕು. ಅನಂತ ಪದಕ್ಕೆ ಅರ್ಥ ಹೇಳುವಾಗ ಪರಿಚ್ಛೇದವಿಲ್ಲದೆ ಇರೋದು ಅದು. ನೀನು ಯಾವ ಅಳತೆಗೂ ಸಿಗದೇ ಇದ್ದವನ್ ಕಣೋ. ಯಾಕ ನಾನು ಇಷ್ಟು ಅಂತ ಒದ್ದಾಡ್ತೀಯ? ನಿನಗೆ ದೇಶದ ಪರಿಚ್ಛೇದವೂ ಇಲ್ಲ, ಕಾಲದ ಪರಿಚ್ಛೇದವೂ ಇಲ್ಲ, ವಸ್ತು ಪರಿಚ್ಛೇದವೂ ಇಲ್ಲ ಅಂತಂದ. ಈ ವಾಕ್ಯದಲ್ಲೂ ಅಧ್ಯಾರೋಪ ಅಪವಾದ ಇದೆ. ಯಾಕೆ ಅಂದರೆ ಹೊರಗಡೆ ದೇಶಕಾಲ ವಸ್ತು ಪರಿಚ್ಛೇದ ಇರೋ ವಸ್ತು ಇದ್ರೆ ತಾನೆ ಇಲ್ಲದೆ ಇರೋದು ನಮ್ಮನ್ನು ಹೇಳಬೇಕು. ನಮಗಿಂತ ಬೇರೆ ಯಾವುದೂ ಇಲ್ಲ ಅಂತ ಆಗ್ಬಿಟ್ರೆ ದೇಶವೂ ಇಲ್ಲ, ಕಾಲವೂ ಇಲ್ಲ, ವಸ್ತುಗಳೂ ಇಲ್ಲ, ಯಾವ ಅಳತೆಯೂ ಇಲ್ಲ, ಯಾವುದೂ ಇಲ್ಲ ಅಂದರೆ ನಾವೇ ಎಲ್ಲ ಅಂತ ಆಯ್ತವಾಗ. ಹಾಗೆ ಕನಸಲ್ಲಿ ನಾವ ಎಲ್ಲವೋ ಹಾಗೆ ಎಚ್ಚರದಲ್ಲಿ ನಾವು ಎಲ್ಲ ನಾನೇ. ದೇಶವೂ ನಾನೇ, ಎಚ್ಚರವೂ ನಾನೇ, ಕಾಲವೂ ನಾನೇ, ಜನವೂ ನಾನೇ, ವಸ್ತುವು ನಾನೇ. ಹೂಂತೀರಾ? ಅನುಭವನ ಅದು. ನಾವೇ ಎಲ್ಲ ಅನ್ನೋ ಅನುಭವ ಬರುತ್ತೇನ್ರೆ? ಅನುಭವ ಅಲ್ಲ, ಕಲ್ಪನೆ. ಯಾವುದು ಕಲ್ಪನೆಯೋ ಅದು ಅನುಭವ, ಯಾವ ಅನುಭವ ಅದು ಕಲ್ಪನೆ. ನೀವು ಕನಸಾಗಿರೋ ನಿಮ್ಗೆ ಅನುಭವ ಕಲ್ಪನೆಯ? ಅಲ್ಲ, ನೀವೇ ಕನಸಿನ ಅವಸ್ಥೆ ನೋಡಿದ್ದು ನಿಮ್ಮ ಅನುಭವ. ಏನು ಕನಸಾಗಿದೆಯೋ ಅದಲ್ಲ, ಕನಸಿನ ವಸ್ತುಗಳಲ್ಲ. ಕನಸ ತೋರಿದ್ದು ನಿಮ್ಗೆ ಅನುಭವವೋ ಕಲ್ಪನೆನಾ? ಕನಸು ಅನುಭವ. ಕನಸು ತೋರಿದ್ದು ಅನುಭವವೇ. ಕನಸಲ್ಲಿ ಏನೇನು ತೋರಿದ್ದೋ ನಿಮಗಿಂತ ಬೇರೆ ಇಲ್ಲ ಅನ್ನೋದು ಅನುಭವ. ಬೇರೆ ಇತ್ತಾ ಕನಸು? ನಿಜವಾಗಿಲ್ಲ ಅನ್ನೋದು ಕಲ್ಪನೆ. ಕನಸು ನಿಜವಾಗಿಲ್ಲ ಅನ್ನೋದು ಸರಿ. ಆದರೆ ನೀವೇ ಕನಸಾಗಿದ್ರಿ, ನೀವೇ ಕನಸಿನ ವಸ್ತುನೂ ಆಗಿದ್ರಿ. ಹಾಗೆ ನೀವೇ ಎಚ್ಚರ ಯಾಕಾಗಿಲ್ಲ? ನೀವು ಎಚ್ಚರವಾಗಿದ್ದೀರಿ ಅಂದ್ರೆ ಕನಸಾದ ಹಾಗೆ ನೀವು ಎಚ್ಚರವಾಗಿದ್ದೀರಾ? ಎಚ್ಚರವಾಗಿಲ್ವಾ? ಕನಸು ಕಾಣ್ತಾ ಆಗಲ್ಲ. ಈಗ ಹೇಗೆ ನೀವು ಕನಸಾಗಿ ಕನಸಲ್ಲಿರೋ ಎಲ್ಲವೂ ಆಗಿದ್ರೋ ಹೀಗೆ ಎಚ್ಚರವಾಗಿ ಎಚ್ಚರದಲ್ಲಿರೋದು ಎಲ್ಲವೂ ನೀವೇ ಆಗಿದ್ದೀರಾ? ವೇದಾಂತ ಅಲ್ಲ, ನಿಮ್ಮ ಅನುಭವ. ಎಚ್ಚರ ನಾನೇ ಆಗಿದ್ದೀನಿ. ಮಣ್ಣು ನಾನು ಮಡಕೆ ಹಾಕಿದ್ದೀನಿ ಅಂತಂದ್ರೆ ಮಣ್ಣು ನಾನು ಮಡಕೆ ಹಾಕಿದ್ದೀನಿ ಅಂದ್ರೆ ಏನಂತ? ಮಡಕೆ ನನಗಿಂತ ಬೇರೆ ಇಲ್ಲ ಅಂತ ಅರ್ಥ. ಎಚ್ಚರವಾಗಿದ್ದೀನಿ ಎಚ್ಚರಗಿಂತ ಬೇರೆ ಇಲ್ಲ ಅಂತ ಅರ್ಥ. ಎಚ್ಚರ ನಿಮಗಿಂತ ಬೇರೆ ಇಲ್ಲ, ಕನಸು ನಮಗಿಂತ ಬೇರೆ ಇಲ್ಲ. ಒಪ್ಕೋತೀರಾ? ಹಾ, ಎಚ್ಚರಾಗಿದ್ದೀನಿ ಹೇಳೋದು ನೀವು. ಆಯ್ತು. ಎಚ್ಚರವಾದ ಮೇಲೆ ಎಚ್ಚರದಲ್ಲಿರೋ ದೇಶ ಕಾಲ ಜನ ಎಲ್ಲ ನೀವೇ. ಕನಸೇ ನೀವಾದ ಮೇಲೆ ಕನಸಲ್ಲಿರೋ ದೇಶ ಕಾಲ ಗುಡ್ಡ ಬೆಟ್ಟ ಎಲ್ಲ ನೀವೇ ತಾನೆ. ಎರಡು ಈಕ್ವಲ್ ತಾನೆ, ಅದಕ್ಕೇನು ವ್ಯತ್ಯಾಸ ಇಲ್ವಲ್ಲ. ಎಲ್ಲ ನಾವಾದ ಮೇಲೆ ಅಲ್ಲಿ ಒಳಗೆ ಕೂತಿರೋ ತುಮಕೂರಲ್ಲಿರೋ ಕುರ್ಚಿ ಮೇಲೆ ಕೂತಿರೋ ನಾನು ಇದನ್ನು ದೊಡ್ಡದಾದ ಎಚ್ಚರವನ್ನು ನಾನೇ ನೋಡ್ತಾ ಅದು ನೀನು ಒಂದ್ಸಲ ಕೂತಿರೋ ನಾನು ಒಂದ್ಸಲ ನೋಡೋ. ವೇದಾಂತ ಅಲ್ಲ, ಇಲ್ಲಿ ಅನುಭವ. ವೇದಾಂತ ಅರ್ಥ ಅಂತ ಹೇಳ್ಬಾರ್ದು, ಸ್ವಾನುಭವ. ಅದೇ ಸ್ವಾನುಭವ. ನೀವು ಕನಸಲ್ಲೂ ಹೀಗೆ ಹೇಳ್ತಾ ಇದ್ರೆ, ಕನಸಲ್ಲಿ ಏನ್ ಮಾಡಿದ್ರಿ ಗೊತ್ತಾ? ನೀವು ಒಂದು ಮನೇಲಿ ಕೂತ್ಕೊಂಡು ನಾನು ಊಟ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ರಿ. ಆದ್ರೆ ನಿಜವಾಗಿ ಕನಸನ್ನು ನೋಡ್ತಾ ಇದ್ರಿ, ನೀವು ಕನಸೇ ಆಗಿದ್ರಲ್ವಾ? ಇಲ್ಲೂ ಹಾಗೆ ಹೇಳ್ತಾ ಇದ್ದೀರಿ. ಇಲ್ಲಿ ಕುರ್ಚಿಲಿ ಕೂತಿದ್ದೀನಿ, ನನ್ನ ವ್ಯಕ್ತಿಗತವಾದ ಅನುಭವ ಅಂತ ಇದ್ದೀರಿ. ಇದೇ ಮಾತು ಕನಸಲ್ಲೂ ಹೇಳಿದ್ರಿ ನೀವು. ನಾನು ಕೂತಿದ್ದೀನಿ ಅಂದ್ರೆ ನೋಡ್ತಿದ್ದೀರೋ ಇರೋ ನೀವು, ಮತ್ತೆ ನೋಡೋರು ನೀವು, ಕೂತಿರೋ ನೀವು. ಅಂದ್ರೆ ಮನುಷ್ಯ ಸ್ವಾನುಭವವನ್ನು ಸರಿಯಾಗಿ ನೋಡಿಕೊಂಡಾಗ ಅವನು ಅನಂತ. ಅಂದ್ರೆ ಅವನಲ್ಲಿ ದೇಶ ಕಾಲ ವಸ್ತುಗಳೆಲ್ಲ ಅಡಕವಾಗಿದೆ. ಇದರಲ್ಲಿ ಏನು ಅಧ್ಯಾರೋಪ ಅಂದ್ರೆ ಅಂತವಾದ ವಸ್ತುಗಳು ಇದ್ದಿದ್ದರೆ ಅನಂತ ಅನ್ನೋ ಪದ ಜೋಡಿಸನೆ ಆಗತ್ತೆ.
ಅಂತ ಅಂದ್ರೇನೋ ಪರಿಚ್ಛೇದ. ಪರಿಚಯವಾದ ವಸ್ತುಗಳು ಇದೆ ಅನ್ನೋದು ಯಾರ ದೃಷ್ಟಿಯಿಂದ? ಅಧ್ಯಾಸ ಕಲ್ಪಿತ ಅಜ್ಞಾನಿಗಳ ದೃಷ್ಟಿಯಿಂದ. ಅಜ್ಞಾನಿಗಳ ದೃಷ್ಟಿಯಿಂದ ಪರಿಚ್ಛಿನ್ನ ವಸ್ತುಗಳು ಇದೆಯಲ್ಲ, ಅದು ಇಲ್ಲದೆ ಇರೋದಿದು ಅಂತ ಹೇಳಬೇಕಾದ್ರೆ ಅದನ್ನು ಅಧ್ಯಾರೋಪ ಮಾಡಬೇಕಾ? ಹಾಗೆ ಮನುಷ್ಯ ನೀನು ನೋಡ್ತಾ ಇದೆಯಲ್ಲ, ಆ ಮನುಷ್ಯ ಕಂಬದಲ್ಲಿಲ್ಲ, ಬೇರೆ ಕಡೆ ಇದ್ದಾನೆ ಅಂತ ಅರ್ಥ ಅಲ್ಲ. ಈ ಪರಿಚ್ಛಿನ್ನ ವಸ್ತುಗಳು ನಿಮ್ಮ ಸ್ವರೂಪ, ನಿಮ್ಮ ನಿಜವಾದ ಅನುಭವದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹೀಗೆ ವೇದಾಂತದ ಪ್ರತಿಯೊಂದು ಪದದಲ್ಲೂ ಒಂದು ಅಂಶ ಅಧ್ಯಾರೋಪ, ಇನ್ನೊಂದು ಕಡೆಯಿಂದ ಅಪವಾದ. ಅಪವಾದ ಅರ್ಥವೇ ಪ್ರಧಾನ, ಅಧ್ಯಾರೋಪಿತ ಅರ್ಥ ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಸೋಪಾನ. ಅರ್ಥ ಆಯ್ತಾ? ಅಧ್ಯಾರೋಪ ಮಾಡಿದ್ದು ನೀವು ಹೇಳ್ಕೊಂಡ ತಿಳುವಳಿಕೆಯನ್ನ ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದು, ಹೇಳೋಕೆ ತಾತ್ಪರ್ಯ ವಿವಕ್ಷಿತ ಅಂತ ಹೇಳಿದ್ವಲ್ಲ, ಅದು ಅಪವಾದ. ವಿವಕ್ಷಿತಾಂಶ ಯಾವುದು? ಅಪವಾದ. ಈಗ ಈ ಸ್ವಾಮಿಗಳೇ ಬರೆದಿರುವಂತಹ ಅಧ್ಯಾರೋಪ ಅಪವಾದದ ಒಂದು 10 ವಾಕ್ಯ ಇದೆ. ಟೈಮ್ ಆಗಿಬಿಡ್ತಾ? ಇಲ್ಲ, 4 ಗಂಟೆ ಇದೆ. 4 ಗಂಟೆ ಇದೆ, ಅದನ್ನು ಓದ್ಬಿಡ್ತೀನಿ. ಇದು ಪೂರ್ತಿ ಆಗಲ್ಲ ನಂಗೆ ಗೊತ್ತು, ಇವರು ಹೇಳ್ರಿ ಅಂತಾರೆ. ಈಗ ನೋಡಿ, ಆತ್ಮನನ್ನು ಜ್ಞೇಯ ಅಂತ ಹೇಳಿದರು. ಜ್ಞೇಯ ಅನ್ನೋ ಶಬ್ದಕ್ಕರ್ಥ ಅವಶ್ಯವಾಗಿ ತಿಳ್ಕೊಳ್ಳಬೇಕಾದ ವಸ್ತು. ನೀವು ನಿಜವಾಗಿ ತಿಳ್ಕೊಳ್ಬೇಕಾದ್ದು ಈ ಪ್ರಪಂಚದಲ್ಲಿ ಯಾರು ಹೇಳಿ? ಆತ್ಮ. ಆತ್ಮ ಅಂದರೆ ನಿಮ್ಮ ಸ್ವರೂಪ. ಆತ್ಮ ಹಿ ನಾಮ ಸ್ವರೂಪಂ. ಈ ವಾಕ್ಯ ಬಂತು. ಈಗ ನೋಡಿ, ಇಲ್ಲಿ ಅಧ್ಯಾರೋಪ ಅಪವಾದ ನೋಡ್ಕೊಂಡು ಹೋಗ್ಬೇಕು ನೀವು. ಹೋ ಅಂತರ್ದು ಹೇಳಿದೆ, ಹೌದು ಆತ್ಮನು ಜ್ಞೇಯ ಅಂದರೆ ಯಾವುದೋ ಜ್ಞೇಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ನಿಜವಾಗಿ ಹುಟ್ಟಿನಿಂದ ಎಷ್ಟೋ ಜ್ಞೇಯ ಅವಶ್ಯವಾಗಿ ತಿಳ್ಕೊಳ್ಬೇಕಾದದ್ದನ್ನು ಎಷ್ಟೋ ಓದಿದ್ವಿ. ಏನೇನು ಓದಿದ್ರಿ ನೀವು? PhD ಮಾಡಿದ್ರ? ಏನೇನು ತಿಳ್ಕೊಂಡ್ರೆ? ನಾನು ಅದನ್ನು ತಿಳ್ಕೊಂಡೆ, ಗಣಿತ ಓದ್ದೆ, BCom ಓದ್ದೆ, BSc ಓದ್ದೆ, ಎಂತ ಇಷ್ಟು ತಿಳ್ಕೊಂಡೆ. ಆದರೆ ಉಪನಿಷತ್ತು ಹೇಳುತ್ತೆ ತಿಳ್ಕೊಳ್ಬೇಕಾದ್ದು ಆತ್ಮನೇ, ಅದ್ಯಾವುದು ಅಲ್ಲ ಅಂತ ಹೇಳಿದ್ರು. ಇಲ್ಲಿ ನೋಡಿ, ವಾಕ್ಯ ಒಂದು ಸ್ವಲ್ಪ ಕಾಂಟ್ರವರ್ಸಿ ಆಗ್ತಾ ಇದೆ, ಸ್ವಲ್ಪ ಸರಿ ಇದೆ. ಏನು ಸರಿ ಇದೆ? ಬಾಕಿ ತಿಳ್ಕೊಳ್ಬಾರ್ದು, ತಿಳ್ಕೊಳ್ಳೋಕೆ ಹೋಗಬೇಡ ಅಂತ ಹೇಳಿದ್ ಸರಿ. ಈ ಉಪನಿಷತ್ನಲ್ಲೂ ಇದೆ, ನಾರಾಯಣಂ ಮಹಾಜ್ಞೇಯಂ ಏತಜ್ಞೇಯಂ ನಿತ್ಯಮೇವಾತ್ಮ ಸಂಸ್ಥಂ ನಾತಃ ಪರಂ ವೇದಿತವ್ಯಂ ಹಿ ಕಿಂಚಿತ್. ನಾತಃ ಪರಂ ಇದಕ್ಕಿಂತ ದೊಡ್ಡದು. ವಾಕ್ಯ ಸುಲಭ, ವಾಕ್ಯದ ಅರ್ಥವನ್ನ ಅನುಭವಾನುಸಾರಿಯಾಗಿ ಅಧ್ಯಾರೋಪಾಪವಾದ ಕ್ರಮದಿಂದ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ವಾಕ್ಯ ಹೇಳೋದು ಸುಲಭ, ನಮಗೆ ಕಂಠಪಾಠ ಮಾಡಿಬಿಟ್ರೆ ವಾಕ್ಯ ಬಂದ್ಬಿಡುತ್ತೆ. ಆದರೆ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಇದೇ ಆತ್ಮನನ್ನೇ ತಿಳ್ಕೋಬೇಕು ಅಂತ ಹೇಳಿದರು. ಕರೆಕ್ಟ್ ಆ ವಾಕ್ಯಕ್ಕೆ ಅರ್ಥ. ಆತ್ಮನನ್ನೇ ತಿಳ್ಕೋಬೇಕು ಅನ್ನುವಾಗ ನಿಮ್ಗೆ ಏನು ಅನಿಸ್ಬೇಕು? ಅದರಲ್ಲಿ ಆತ್ಮನನ್ನು ಬಿಟ್ಟು ಅಲ್ಲ ತಾನೆ. ಇನ್ನೊಂದು ಅರ್ಥ ಮಾಡೋಣ. ಆತ್ಮನ್ನೇ ತಿಳ್ಕೋಬೇಕು ಅನ್ನುವಾಗ ತಿಳ್ಕೊಂಡ ಆತ್ಮನನ್ನೇ ಪ್ರೀತಿಸ್ಬೇಕು ಅಂದ್ರೆ ಏನರ್ಥ? ಬೇರೆ ಯಾರನ್ನು ಬಿಡ್ತೀರಾ? ನೀವು ಮಾಡ್ಬೋದು. ಆತ್ಮನ್ನೇ ತಿಳ್ಕೋಬೇಕು, ತಿಳ್ಕೊಳ್ಳೋದು ಅಷ್ಟೇ ಮಾಡ್ಬೋದು, ಪಡ್ಕೊಳ್ಳೋದಿಲ್ಲ. ಅದು ಇನ್ನೊಂದು ರೀತಿಯಲ್ಲಿ. ಈಗ ಒಂದು ಕಡೆಯಿಂದ ಹೇಳ, ಬಾಕಿ ಇದನ್ನು ತಿಳ್ಕೊಳ್ಬಾರ್ದು ಅನ್ನೋಕ್ಕೋಸ್ಕರ ಆತ್ಮನನ್ನು ತಿಳ್ಕೋಬೇಕು ಅಂತ ಹೇಳ್ತಾ, ಆತ್ಮನನ್ನು ನಿಜವಾಗಿಯೂ ತಿಳ್ಕೋಬೇಕು ಅಂತ ಹೇಳ್ತಾ ಇದೆಯಾ? ಆತ್ಮನ ನಿಜವಾಗಿಯೂ ತಿಳ್ಕೋಬೇಕು ಅಂತ ಹೇಳಿದರೆ ತಿಳ್ಕೊಳ್ಳಬೇಕಾದ ವಸ್ತುವಿನಲ್ಲಿ ಆತ್ಮನ ಸೇರ್ಕೊಂಡ, ಇನ್ಕ್ಲೂಡ್. ತಿಳ್ಕೊಳ್ಬೇಕಾದ ವಸ್ತು ಎಷ್ಟೋ ಇದೆ. ಒಂದು ಕಡೆ ಸೈನ್ಸ್ ಇದೆ, ಒಂದು ಕಡೆ ಆರ್ಟ್ಸ್ ಇದೆ, ಅದರಲ್ಲೂ ಬೇರೆ ಬೇರೆ ಚಾಪ್ಟರ್ ಇದೆ. ಈಗ IT ಕಂಪನಿಗಳಿಗೆ ಬಂದಿವೆ. 108 ತಿಳ್ಕೊಳ್ಬೇಕಾದ ವಸ್ತುಗಳು, ತಿಳ್ಕೊಳ್ಳಬೇಕಾದ ವಸ್ತುಗಳು, ತಿಳ್ಕೊಳ್ಳಬಹುದಾದ ವಸ್ತುಗಳು 2 ಥರ ಇದೆ. ತಿಳ್ಕೊಳ್ಳಬಹುದು, ತಿಳ್ಕೊಳ್ಬೇಕು. ಏನು ವ್ಯತ್ಯಾಸ? ಸಂಸ್ಕೃತದ ನೋಡಿ, ಮರನ ತಿಳ್ಕೋಬಹುದು, ತಿಳ್ಕೋಬೇಕು ಅಂತಿಲ್ಲ. ಯಾಕೆ ತಿಳ್ಕೋಬೇಕು? ತಿಳ್ಕೋಬಹುದು ಅಂದ್ರೆ ನಮ್ಮ ತಿಳುವಳಿಕೆಗೆ ಅದು ವಿಷಯವಾಗಬಹುದು ಅಂತ ಅರ್ಥ. ಜ್ಞೇಯ ಅಂದ್ರೆ ಏನರ್ಥ? ನಾವು ಅರಿವಿದೆಯಲ್ಲ, ನಮ್ಮ ಅರಿವಿಗೆ ಆಬ್ಜೆಕ್ಟ್ ಆಗಿ ಜ್ಞೇಯವಾಗಿ ಬರುತ್ತೆ, ಅದು ತಿಳ್ಕೊಳ್ಳಬಹುದು. ಆ ಥರ ಹೇಳ್ತಾ ಇಲ್ಲ. ನೀವು ಅವಶ್ಯವಾಗಿ ಬುದ್ಧಿಯಲ್ಲಿ ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ಇದೆ. ತಿಳ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳ್ಬಿಟ್ರೆ ನೀವು ಸ್ವರೂಪ ನೋಡುವವನನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಕಾಂಟ್ರವರ್ಸಿ ಅಲ್ವಾ? ಆತ್ಮಾರ ಯಾರೇ? ನಾವು ಅರಿವಿನ ಸ್ವರೂಪ. ಅರಿವಿನ ಸ್ವರೂಪವನ್ನು ಅರಿತುಕೊಳ್ಳಬೇಕು ಅಂತಂದ್ರೆ ಅರಿತುಕೊಳ್ಳೋಕ್ಕಾಗದೇ ಇರೋದನ್ನು ಅರಿತುಕೊಳ್ಳೋಕೆ ಹೇಳಿದಾಗ ಆಯ್ತಲ್ವಾ?
ಸರಿ ತಾನೆ? ಜ್ಞೇಯ ಯಾರು? ಜ್ಞೇಯ ಅಂದ್ರೆ ಹೊರಗಿರಬೇಕು. ಜ್ಞಾತೃ ಅಂದ್ರೆ ಯಾರು? ಒಳಗಿರೋ ನಾನು. ನಾನು ಅನ್ನೋದನ್ನು ಹೊರಗಿಡಿ ಅಂತಂದ್ರೆ ಹೊರಗಿಡೋಕೆ ಬರುತ್ತಾ? ಬರೋಲ್ಲ. ಆದರೆ ಯಾಕೆ ಹೇಳ್ತು ಶ್ರುತಿ ಅಂದರೆ ಜ್ಞೇಯತ್ವವನ್ನು ಆತ್ಮನಲ್ಲಿ ಅಧ್ಯಾರೋಪ ಮಾಡಿ, ಅಂದರೆ ಆತ್ಮನನ್ನೇ ತಿಳ್ಕೊಳ್ಬೇಕು ಅಂತ ಹೇಳ್ತಾ ತಿಳ್ಕೊಳ್ಳೋಕೆ ಬರದೇ ಹೋದ್ರು ಬಾಕಿ ತಿಳ್ಕೊಳ್ಳೋದನ್ನೆಲ್ಲ ಬಿಡಿಸ್ತಾ ಇದೆ, ಅಪವಾದ ಮಾಡ್ತಾ ಇದೆ. ಅಪವಾದ ಪ್ರಧಾನ. ಆತ್ಮ ಜ್ಞೇಯ ಅಂತ ಹೇಳ್ತಾ ಇಲ್ಲ, ಆತ್ಮನ ಅಲ್ಲದೆ ಇರೋದು ಜ್ಞೇಯವಲ್ಲ ಅಂತ ಹೇಳ್ತಾ ಇದೆ. ಬೇರೆದನ್ನು ತಿಳ್ಕೊಳ್ಳೋಕೆ ಹೋಗಬೇಡಿ. ನೀವು ಬೆಳಗ್ಗೆಯಿಂದ ರಾತ್ರಿವರೆಗೆ ಏನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು? ಆತ್ಮನನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಆತ್ಮನನ್ನು ಬಿಟ್ಟು ಅನಾತ್ಮದ ಕಡೆಗೆ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ಪ್ರಪಂಚ ಅಲ್ಲೇನಿದೆ, ಅಂಗಡಿಲಿ ಏನಿದೆ, ಅಲ್ಲಿ ಬೀದಿಲಿ ಏನಿದೆ, ತುಮಕೂರಲ್ಲಿ ಏನಿದೆ, ಏನು ತಿಳ್ಕೊಳ್ಳೋಕೆ ಹೋಗಬೇಡಿ. ವೇಸ್ಟ್, ಅದು ಟೈಮ್ ವೇಸ್ಟ್, ಆಯುಷ್ಯ ಹಾಳು. ಏನು ತಿಳ್ಕೋಬೇಕು? ಆತ್ಮನ ತಿಳ್ಕೊಳ್ಳೋಕೆ ವಿಷಯ ಆಗ್ತಾನೆ ಅಂತ ಅರ್ಥ ಅಲ್ಲ. ಸರಿತಾನೆ? ಇದು ಅಧ್ಯಾರೋಪಾಪವಾದ ಕ್ರಮದ ಅರ್ಥ. ಆತ್ಮನೇ ಜ್ಞೇಯ ಅಂದ್ರೆ. ಆತ್ಮ ಅಂದ್ರೆ ಒಳಗಿರೋನು, ಜ್ಞೇಯ ಅಂದ್ರೆ ಹೊರಗಿರೋದು. ಒಳಗಿರೋದೇ ಹೊರಗಿರೋದು ಅಂದ್ಬಿಟ್ರೆ ಹೇಗೆ ಹೊಂದತ್ತೆ ಅಂದ್ರೆ ಹಾಗಲ್ಲ. ಒಳಗಿರೋರನ್ನೇ ನೀವು ಅರ್ಥ ಮಾಡ್ಕೋಬೇಕು, ಹೊರಗಿರೋ ಪ್ರಪಂಚದ ಕಡೆ ತಿಳ್ಕೊಳ್ಳೋಕೆ ಹೋಗಬಾರ್ದು ಅಂತ ಅಪವಾದ. ಈ ಅಧ್ಯಾರೋಪಾಪವಾದ ಅನ್ನೋದು ಹೀಗಿದೆ ಅಂತ ಮೊದಲನೇ ವಾಕ್ಯ. ಈಗ ಓದ್ತಾ ಹೋಗ್ತೀನಿ, ಸ್ವಾಮಿಗಳ ವಾಕ್ಯವನ್ನೇ ಓದ್ತೀನಿ, ತುಂಬಾ ಚೆನ್ನಾಗಿದೆ. ಆತ್ಮನಲ್ಲಿ ಜ್ಞೇಯತ್ವವನ್ನು ಅಧ್ಯಾರೋಪ ಮಾಡಿ, ಕನ್ನಡದಲ್ಲಿ ಎಷ್ಟು ಸಂಸ್ಕೃತ ಪದ ಇದೆ? ಆತ್ಮನಲ್ಲಿ ಜ್ಞೇಯತ್ವವನ್ನು ಅಧ್ಯಾರೋಪ ಮಾಡಿ. ಅರ್ಥ ಆಗತ್ತಾ? ಕನ್ನಡ ವಾಕ್ಯ, ಶಂಕರ ವೇದಾಂತ ಸಾರ ಕನ್ನಡ ವಾಕ್ಯ. ಆತ್ಮನಲ್ಲಿ ಜ್ಞೇಯತ್ವವನ್ನು ಅಧ್ಯಾರೋಪ ಮಾಡಿ ಮಿಕ್ಕದ್ದು ಯಾವುದೂ ಅರಿತುಕೊಳ್ಳುವುದಕ್ಕೆ ತಕ್ಕದ್ದಲ್ಲ ಎಂಬ ಅಪವಾದವನ್ನು ಮಾಡಿದೆ. ಎಷ್ಟು ಚೆನ್ನಾಗಿ ಬರೆದೆ ನೋಡಿ. ನೀವು ಕನ್ನಡ ವಾಕ್ಯ ನಿಧಾನ, ಇದಕ್ಕೆ ನಾನು ಪಾಠ ಹೇಳಿಸ್ಕೋಬೇಕು ಅಂತ ಹೇಳಿದ್ದು. ಯಾಕೆ ಪಾಠ ಹೇಳಿಸ್ಬೇಕು? ಕನ್ನಡ ಏನೋ ಹೌದು, ನಿಮ್ಗೆ ಕನ್ನಡ ಬರುತ್ತೆ. ಆತ್ಮನಲ್ಲಿ ಜ್ಞೇಯತ್ವವನ್ನು ಅಧ್ಯಾರೋಪ ಮಾಡಿ ಮಿಕ್ಕದ್ದು ಯಾವುದೂ ಅರಿತುಕೊಳ್ಳುವುದಕ್ಕೆ ತಕ್ಕದ್ದಲ್ಲ ಎಂದು ಅಪವಾದ ಮಾಡಿದೆ. ಅರ್ಥ ಆಗತ್ತಾ? ಅರ್ಥ ಆದ್ರೆ ನಿಜವಾಗಿ ಅಧ್ಯಾರೋಪವಾದ ಅರ್ಥವಾಯಿತು. ಆತ್ಮ ಜ್ಞೇಯ ಅಂತಂದ್ರೆ ಆತ್ಮನನ್ನು ಬಿಟ್ಟು ಬೇರೆದನ್ನು ತಿಳ್ಕೊಳ್ಳೋಕೆ ಹೋಗಬೇಡಿ ಅಂತ ಅರ್ಥ. ಇನ್ನು ತಿಳ್ಕೊಳ್ಳೋಕೆ ಏನು ಬಂದ್ರೆ ಇಟ್ಕೊಳ್ಳಿ. ತಿಳ್ಕೊಳ್ಳೋಕೆ ಏನು ಮಾಡಬೇಕು? ಶ್ರವಣ ಮಾಡಬೇಕು ಅಲ್ವಾ? ಆತ್ಮನ ತಿಳ್ಕೊಳ್ಳೋಕೆ ಏನು ಮಾಡಬೇಕು? ಯಾಕೆಂದ್ರೆ ತಪ್ಪು ತಿಳ್ಕೊಂಡಿದ್ದಿಂದ. ಹೊಸದಾಗಿ ತಿಳ್ಕೊಳ್ಳೋದಲ್ಲ ಆತ್ಮನನ್ನ, ತಪ್ಪಾಗಿ ತಿಳ್ಕೊಳ್ಳೋದನ್ನು ಕಳ್ಕೊಳ್ಳೋದು. ಹೊಸದಾಗಿ ತಿಳ್ಕೊಳ್ಳೋದು ಅಂದ್ರೆ ಯಾವತ್ತೂ ಗೊತ್ತಿಲ್ಲದೆ ಹೋದ್ರೆ ಹೊಸದಾಗಿ ತಿಳ್ಬೇಕು. ಗಂಡನ್ ತಪ್ಪು ತಿಳ್ಕೊಂಡು ಇಟ್ಕೊಳ್ಳಿ, ಸರಿಯಾಗಿ ತಿಳ್ಕೋಬೇಕಷ್ಟೇ. ಗಂಡನ್ನು ತಿಳ್ಕೊಂಡಿಲ್ಲ ಅಂತಲ್ಲ, ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಸರಿಯಾಗಿ ತಿಳ್ಕೋಬೇಕು. ಅದನ್ನ ಸರಿಯಾಗಿ ತಿಳ್ಕೊಳ್ಳೋಕೆ ಕೇಳಬೇಕು. ಈ ತಪ್ಪು ತಿಳುವಳಿಕೆ ಕಳೆಯೋದಕ್ಕೆ ಶಬ್ದಕ್ಕೆ ಒಂದಕ್ಕೆ ಸಾಮರ್ಥ್ಯ ಇದೆ. ನಾ ಆ ವಿಷಯ ಹೇಳಲಿಲ್ಲ, ಬಹಳ ವಿಸ್ತಾರವಾದ ವಿಷಯ ಅದು. ತಪ್ಪು ತಿಳುವಳಿಕೆಯನ್ನು ಕಳೆಯುವಂತಹ ಸಾಮರ್ಥ್ಯ ಯಾವುದಕ್ಕಿದೆ? ಶಬ್ದ ಅಂದ್ರೆ ಮಾತು. ಆ ಮಾತಿಗೆ ಆ ಶಕ್ತಿ ಹೇಗೆ ಬಂತು ಅಂತ ನೀವು ಯೋಚನೆ ಮಾಡ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಿಧಾನಕ್ಕೆ. ಹೌದು, ನಾವು ಮಾತಾಡೋ ಉದ್ದೇಶ ಏನು ಹೇಳ್ರಿ? ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಯಾತಕ್ಕೆ ಮಾತಾಡ್ತೀವಿ? ಏನಾದ್ರು ತಿಳಿಸೋಗ್ತಾನೆ. ತಿಳಿಸೋದು ಅಂದ್ರೆ ಗೊತ್ತಿಲ್ಲದೆ ಇರೋ ತಿಳಿಸೋದು, ಸಂಶಯವಾಗಿ ಗೊತ್ತಿರೋ ತಿಳಿಸೋದು, ಅಥವಾ ತಪ್ಪಾಗಿ ತಿಳ್ಕೊಂಡೋದನ್ನು ಸರಿಯಾಗಿ ತಿಳಿಸೋದು. ಮಾತಾಡೋದೇ ಅಷ್ಟಕ್ಕೆ. ಗೊತ್ತಿದ್ದನ್ನು ಹೇಳಕ್ ಹೋದ್ರೆ ಏನಂತಾನೆ? ಗೊತ್ತಿದ್ದನ್ನು ತಿಳಿಸ್ತೀಯ, ಸುಮ್ಮನಿರೋ, ಚುಪ್ ಅಂತ. ಅಂದ್ರೆ ಮನುಷ್ಯನ ಮಾತಿನ ಅಭಿಪ್ರಾಯವೇ ಜ್ಞಾನವನ್ನುಂಟು ಮಾಡಬೇಕು. ಅದರ ಬಗ್ಗೆ ತಿಳುವಳಿಕೆ. ವ್ಯವಹಾರದಲ್ಲೂ ಅಷ್ಟೇ, ವೇದಾಂತಲ್ಲೂ ಅಷ್ಟೇ. ಇದು ಚೆನ್ನಾಗಿ ಅರ್ಥಕ್ಕೆ ಬರಬೇಕು. ಈಗ ಹೇಳ್ತಾರೆ, ತಿಳ್ಕೊಳ್ಳೋಕೆ ಶ್ರವಣ ಮಾಡಬೇಕು ಅಂದ್ರೆ ಯಾರ ಹತ್ರ ಹೋಗ್ತೀರಿ ಶ್ರವಣ ಮಾಡೋಕೆ? ಗುರುಗಳು. ಎಂಥ ಗುರುಗಳು? ಸಂಪ್ರದಾಯ ಗುರುಗಳು. ಸಂಪ್ರದಾಯ ಅಂದ್ರೆ ಯಾವುದು? ಅಧ್ಯಾರೋಪಾಪವಾದ. ಅಧ್ಯಾರೋಪಾಪವಾದ ಸಂಪ್ರದಾಯ ಗುರುಗಳ ಹತ್ರನೇ ನೀವು ಹೋಗ್ಬೇಕು. ಬೇರೆ ಕಡೆ ಹೋದ್ರೆ ನಿಮ್ಮ ಅಧ್ಯಾಸ ಹೋಗಲ್ಲ. ನೀವು ತಪ್ಪು ತಿಳಿಕೆ ಕಳ್ಕೊಳ್ಳೋಕೆ ಆಗೋದೇ ಇಲ್ಲ. ಅವ್ರ ಹತ್ರ ಹೋದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ನೀವು ಜ್ಞೇಯ ಅಂತ ಬಂದ್ಯಲ್ಲಪ್ಪ, ಒಂದಷ್ಟು ದಿವಸ ಪರೀಕ್ಷೆ ಮಾಡ್ತಾರೆ. ಸುಮ್ಮನೆ ಇವನು ಆತ್ಮನೇ ಬೇಕು ಅಂತ ಬಂದ್ಯಾನ, ಆತ್ಮನಲ್ಲೇ ಪ್ರೇಮ ಇದೆಯಾ, ಆತ್ಮನೇ ತಿಳ್ಕೋಬೇಕು ನಿಜವಾಗಿ ಇವನು ಇದೆಯಾ, ಅಥವಾ ಹೊರಗಡೆ ಒಂದಷ್ಟು ಓಡಾಡ್ಕೊಂಡು ಗುರುಗಳ ಜೊತೆ ಇದ್ರೆ ಒಂದಷ್ಟು ಸಿದ್ಧಿಗಳು, ಯೋಗ ಸಿದ್ಧಿಗಳು, ಪವಾಡಗಳು ಬರುತ್ತೆ. ಏನು ಬರೋದುಂಟು, ಪವಾಡ ಬರುತ್ತೆ. ಅವ್ರ ಹತ್ರ ಓದಿ ಅಂದರೆ ಕೀರ್ತಿ ಬರುತ್ತೆ. ನಾನು ಇಂಥವರ ಶಿಷ್ಯ ಅಂತ ಹೇಳ್ಕೋಬಹುದು. ಈ ಥರ ಎಲ್ಲ ಇರುತ್ತೆ. ಆದರೆ ನಿಜವಾದ ಶಿಷ್ಯ ಆತ್ಮನನ್ನು ತಿಳ್ಕೊಳ್ಬೇಕು ಅಂದರೆ ಗುರುಗಳನ್ನು ಪೂರ್ಣವಾಗಿ ಪ್ರೇಮ ಮಾಡಿ, ಗುರುಭಕ್ತಿಯನ್ನ ಪರಮಾತ್ಮನ ಭಕ್ತಿಯನ್ನು ಎರಡನ್ನೂ ಚೆನ್ನಾಗಿ ಇಟ್ಕೊಂಡು ಒಳ್ಳೆಯ ಗುಣಸಂಪನ್ನನಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಅವರ ಚರಣದಲ್ಲಿ ಇರ್ತಾನೆ. ಹಾಗಿದ್ದಾಗ
ಗುರುಗಳು ಹೇಳ್ತಾರೆ, ನೋಡಪ್ಪ ಇನ್ನು ಆತ್ಮನನ್ನು ತಿಳ್ಕೊಳಕ್ಕೆ ಬಂದಿಯಲ್ಲ, ಅವನು ತಿಳ್ಕೊಳ್ಳೋನು ಜ್ಞಾತೃ ಅವನು ಅಂದರು. ಜ್ಞಾತೃ ಅಂದ ಕೂಡಲೇ ಈ ತಿಳ್ಕೊಳ್ಳೋ ರಾಶಿಯೆಲ್ಲ ಬಿಟ್ಟಾಯ್ತು ಅಲ್ವಾ? ಅವ ಜ್ಞಾತೃತ್ವವನ್ನು ಅಧ್ಯಾರೋಪ ಮಾಡಿ ಏಷಿ ದ್ರಷ್ಟ ಶ್ರೋತ ಮಂತ ಕರ್ತ ಬೋದ್ಧ ಅಂತ ಹೇಳಿ ಇವನು ನೋಡೋನು ಕೇಳೋನು ಅಂತ ಈ ರೀತಿ ಹೇಳಕ್ಕೆ ಶುರು ಮಾಡಿದರು ಗುರುಗಳ ಉಪದೇಶ. ಆವಾಗ ಜ್ಞೇಯ ರಾಶಿಯಲ್ಲಿ ಸೇರಿಲ್ಲ, ಪ್ರಪಂಚದಲ್ಲಿ ಇಲ್ಲ ಅವನು, ಇಲ್ಲಿ ಒಳಗಡೆ ಕೂತ್ಕೊಂಡಿದ್ದಾನೆ, ಅರಿಯುವವನಾಗಿದ್ದಾನೆ ಎಂದು. ಅರಿಯುವವನು ಅನ್ನೋ ಪದದಲ್ಲಿ ಅರಿಯುವ ಕ್ರಿಯೆಯನ್ನ ಮಾಡುವವನು ಅಲ್ವಾ? ಕನ್ನಡ ಪದಕ್ಕೆ ಅರ್ಥ ಆಗೈತಾನೆ. ಓದುವವನು ಅಂದ್ರೇನೋ ಓದುವ ಕ್ರಿಯೆಯನ್ನು ಮಾಡುವವನು, ತಿನ್ನುವವನು ಅಂದ್ರೇನೋ ಮಾಡುವವನು. ಹಾಗೆ ಇವನು ಅರಿಯುವವನು ಅಂತಂದ್ರೆ ಅರಿಯುವ ಕ್ರಿಯೆಯನ್ನು ಮಾಡೋನಾಗ್ತಾನಲ್ಲ. ನಮ್ಮ ಅನುಭವದಲ್ಲಿ ಯಾವುದೇ ಕ್ರಿಯೆ ಮಾಡಿದ್ರು ಯಾವತ್ತಿಗೂ ಮಾಡೋಕೆ ಬರಲ್ಲ, ಸ್ವಲ್ಪ ಹೊತ್ತು ಮಾಡ್ಬೋದು, ಆಮೇಲೆ ಬಿಟ್ಬೋದು. ಇವನು ಅರಿಯುವನು ಅಂದ್ರಲ್ಲ, ಕ್ರಿಯೆ ಮಾಡೋನಾದ್ರೆ ಎಲ್ಲ ಕ್ರಿಯೆ ಮಾಡೋರು ಕೂಡ ಒಂದಲ್ಲ ಒಂದು ದಿವಸ ಗೊಟ್ಟಕ್ ಸತ್ತೋಗ್ಬಿಡ್ತಾರೆ, ನಾಶವಾಗ್ತಾರೆ, ಬದಲಾವಣೆ ಆಗತ್ತೆ. ಈ ಎಲ್ಲ ಕ್ರಿಯೆಗಳು ಮನುಷ್ಯನ ಬದಲಾಯಿಸುತ್ತೆ. ಅರಿಯೋ ಕ್ರಿಯೆ ಆದ್ರೇನು, ಹೋಗೋ ಕ್ರಿಯೆ ಆದ್ರೇನು, ತಿನ್ನೋ ಕ್ರಿಯೆ, ತಿಂದು ತಿಂದು ನಾವು ಬದಲಾಗ್ತೀವಿ, ನಡೆದು ನಾವು ಬದಲಾಗ್ತೀವಿ, ಮಾಡಿ ನಾವು ಬದಲಾಗ್ತೀವಿ. ಯಾವುದೇ ಕ್ರಿಯೆ ಆದರೂ ಬದಲಾಯಿಸುತ್ತಲ್ಲ, ಇವನು ಅರಿಯುವನಾದ್ಮೇಲೆ ಇವನು ಬದಲಾಯಿಸ್ಬೇಕಲ್ಲ ಅಂತ ಪ್ರಶ್ನೆ ಬರುತ್ತೆ. ಆಗ ಅರಿಯುವವನನ್ನ ಸುಮ್ಮನೆ ಇದ್ದುಕೊಂಡು ಅರಿಯುವನು ಅಂತೇಳಿ ಆತ್ಮ ಅಂದರು. ಆತ್ಮತ್ವವನ್ನು ಅಧ್ಯಾರೋಪಿಸಿ ಜ್ಞಾತೃತ್ವವನ್ನು ಕಳೆದ ಹಾಗತ್ತೆ. ಆತ್ಮ ಅಂತ ಒಳಗಿದ್ದಾನೆ, ಸುಮ್ಮನಿದ್ದಾನೆ, ಅರಿಯುತ್ತಾ ಇಲ್ಲ. 2 ಹಕ್ಕಿಗಳಿದೆ ಅಂತ ಹೇಳಿದೆಯಲ್ಲ, ಕೇಳಿದ್ರೆ 2 ಹಕ್ಕಿನ? ದ್ವಾಸುಪರ್ಣ ಸೈಜಾ ಸಖಾಯ ಸಮಾನಂ ವೃಕ್ಷಂ ಪರುಷಸ್ವಜಾತೆ ತಯೋರನ್ಯ ವಿಪ್ಪಲಂ ಸ್ವಾತ್ಮತ್ತಿ ಅನಷ್ಟನ್ನನ್ಯೋ ಅಭಿಜಾಕಶೀತಿ. ಒಂದು ಈ ಕರ್ಮನಾಮದಿಂದ ಮಾಡೋದು, ತಿಳ್ಕೊಳ್ಳೋದು, ಹೇಳೋದು, ಮಾತಾಡೋದು ಮಾಡ್ತಾ ಇದೆ. ಇನ್ನೊಂದು ಒಳಗಿದ್ದುಕೊಂಡು ಇವನು ಮಾತಾಡೋದನ್ನೂ ನೋಡುತ್ತೆ, ಕೇಳೋದನ್ನೂ ನೋಡುತ್ತೆ, ತಿನ್ನೋದನ್ನೂ ನೋಡ್ತಾ ಇದೆ. ಅದು ಸುಮ್ಮನೆ ನೋಡ್ತಾ ಇದೆ, ನೋಡೋದು, ತಿನ್ನೋದು ಇಲ್ಲ, ಮಾಡೋದು ಇಲ್ಲ. ಹಾಗೆ ಪ್ರತಿಯೊಬ್ಬ ಜೀವನಲ್ಲೂ ಒಬ್ಬ ಮಾಡೋನು, ಕೇಳೋನು, ಹೋಗೋನು, ಮೂಸೋನು, ಮುಟ್ಟೋನು, ಈ ಥರ ಇದ್ದಾನೆ. ಇನ್ನೊಬ್ಬ ಎಲ್ಲವನ್ನು ನೋಡ್ತಾ ಯಾವ ಕರ್ಮ ಫಲವನ್ನು ಅನುಭವಿಸಿ ಸುಮ್ಮನೆ ಇದ್ದಾನೆ. ಇದೇನು ಹೀಗೆ ಇಬ್ರು ಇದ್ದಾರಲ್ಲ, ನಾವೇನು ಇಬ್ಬರಿದ್ದೀವಾ? ನಾವಿಬ್ಬರ ಒಬ್ರ? ನಮ್ಮೊಳಗೆ ಇನ್ನೊಂದು ಹಕ್ಕಿ ಇರೋದು ಕೊಂಡು ನಾವು ಒಂದು ಹಕ್ಕಿನೂ ನೋಡಿಲ್ಲ, 2 ಹಕ್ಕಿಯಲ್ಲಿ ಬರುತ್ತೆ. ಶ್ರುತಿ ಕತೆ ಹೇಳ್ತಾ ಇದೆ, 2 ಹಕ್ಕಿಗಳು ಒಂದು ಮರವನ್ನು ಒಪ್ಪಿಕೊಂಡಿವೆ, ಅದರಲ್ಲಿ ಒಂದು ಹಕ್ಕಿ ತನ್ನ ಹಣ್ಣನ್ನ ಕರ್ಮಫಲವನ್ನು ತಿಂತಾ ಇದೆ, ಇನ್ನೊಂದು ಹಕ್ಕಿ ಸಾಕ್ಷಿ ಸುಮ್ಮನೆ ಮಿಟುಕಸ್ತೆ, ಸುಮ್ಮನೆ ಕಣ್ಣು ಮುಚ್ಚದೆ ನೋಡ್ತಾ ಇದೆ. ಎಷ್ಟು ಮನುಷ್ಯನಿಗೆ ಸುಲಭವಾಗಿ ಅರ್ಥವಾಗಲಿ ಅಂತ ಒಂದಷ್ಟು ರೂಪಕ ಮಾಡಿದರೆ ತಪ್ಪರ್ಥ ಮಾಡ್ಕೊಳ್ಳೋಕೆ ಬರುತ್ತೆ. ಮನುಷ್ಯನಿಗೆ ತಪ್ಪರ್ಥ, ಪರಮಾತ್ಮನ ತಪ್ಪರ್ಥ ಮಾಡ್ಕೊಂಡ್ರ, ಆಮೇಲೆ ಶಾಸ್ತ್ರ ವೇದಾಂತವನ್ನು ತಪ್ಪರ್ಥ ಮಾಡ್ಕೊತಾರೆ, ಆಮೇಲೆ ಗುರುಗಳನ್ನು ತಪ್ಪರ್ಥ ಮಾಡ್ಕೊತಾರೆ, ಆಮೇಲೆ ಶಂಕರ ಭಾಷ್ಯವನ್ನು ತಪ್ಪರ್ಥ ಮಾಡ್ಕೊಳ್ತಾರೆ, ಆಮೇಲೆ ತನ್ನನ್ನು ತಪ್ಪು ತಿಳ್ಕೊಂಡು ಪ್ರಪಂಚವನ್ನೆಲ್ಲ ತಪ್ಪು ತಿಳ್ಕೊತಾರೆ. ಎಷ್ಟು ತಪ್ಪು ತಿಳುವಳಿಕೆಯ ಕ್ರಮ ಹೇಗೆ ಅಂತ ಒಂದಾದ್ಮೇಲೆ ನಮ್ಮಲ್ಲಿ ಶಂಕರಾಚಾರ್ಯ ಒಂದು ವಾಕ್ಯ ಬರೆದರು, ಬ್ರಾಹ್ಮಣ ವಿಜೇತ ಇತ್ಯಾದಿ ವರ್ಣಾಶ್ರಮ ವಿಶೇಷಾಧ್ಯಾಸಮಾಶ್ರಿತ್ಯ. ಮೊದಲು ದೇಹಾದಿಗಳನ್ನು ನಾನು ಒಂದು ಮಾಡ್ಕೊಂಡ, ಒಂದು ತಪ್ಪು ತಿಳ್ಕೆ. ಆಮೇಲೆ ಗಂಡು ಹೆಣ್ಣು ಅಂತ ತಪ್ಪು ತಿಳ್ಕೆ ಹಾಕೊಂಡು ಎಕ್ಸ್ಟ್ರಾ, ನಾನು ಹೆಣ್ಣು ನಾನು ಗಂಡು ಅಂತ. ಮೊದಲೇ ತಪ್ಪು ತಿಳ್ಕೆ ದೇಹಾದಿಗಳು ನಾನು ಅಂತ, ಆಮೇಲೆ ಹೆಣ್ಣು ಗಂಡು ಅಂತ ತಪ್ಪು ತಿಳುವಳಿಕೆ, ಆಮೇಲೆ ಜಾತಿ ತಪ್ಪು ತಿಳುವಳಿಕೆ, ಆಮೇಲೆ ಇಂಥ ಭಾಷೆಯವರು, ಇಂಥ ಗೋತ್ರದವರು, ಇಂಥ ಮಾಡೋರು, ಇಂಥ ಹೇಳ್ತಾ ರಾಶಿ, ತಪ್ಪು ತಿಳುವಳಿಕೆಯ ರಾಶಿಗಳು ಎಷ್ಟೋ. ಹೇಳೋ ಮಾತಾಡುವಾಗೆಲ್ಲ ಗೊತ್ತಿರುತ್ತೆ, ನಿಮ್ಮ ಸಂಪ್ರದಾಯ ಅಂದರೆ ನಮ್ಮದು ಸ್ಮಾರ್ಥ ಸಂಪ್ರದಾಯ, ನಮ್ಮದು ಇಂಥ ಉಲುಚ್ ಕಮ್ಮಿನೋ ಎಂಥದೋ ಕಮ್ಮೆ, ಎಂಥದೋ ಒಂದು ಭಾಷೆ, ಸಂಕೇತನೋ ತೆಲಗೋ ಒಂದು ಭಾಷೆ, ಯಾವುದೂ ಸೇರಿಲ್ಲ, ಭಾಷೆನೇ ಇಲ್ಲ ನಮಗೆ, ನಾವು ಮಾತಾಡೋರೇ ಅಲ್ಲ. ದೇಹೇಂದ್ರಿಯವೇ ಸಂಬಂಧ ಇಲ್ಲದೆ ಇದ್ದವರು ದೇಹೇಂದ್ರಿಯ ಸಂಬಂಧ. ಈಗ ಅನ್ನ ತಗೊಂಡು ಒಂದು ಮುದ್ದೆ ಆಕಾರ ಮಾಡಿದ್ರೆ ಇಟ್ಕೊಳ್ರಿ, ಅದು ಗಂಡಾಕಾರದ ಅನ್ನ ಹೆಣ್ಣಾಕಾರದ ಅನ್ನ ಅಂತಿದ್ರೆ ಅದೇನೋ ವ್ಯತ್ಯಾಸ, 2 ಅನ್ನ ತಾನೆ. ಅದು ಇದು ಹೆಣ್ಣು ಬೇರೆ, ಇದು ಗಂಡು ಬೇರೆ ಅಂತಾಗತ್ತಾ? ದೇಹ ದೃಷ್ಟಿಯಲ್ಲಿ ಎಲ್ಲ ಅನ್ನಮಯವೇ. ಅನ್ನಮಯವಾದ ದೇಹದಲ್ಲಿ ಗಂಡು ಹೆಣ್ಣು ಮಾಡಿಕೊಂಡು ಆ ಗಂಡು ಹೆಣ್ಣಿಗೆ ಮತ್ತೆ ಯಥಾ ಪ್ರಕಾರ 108 ಅಧ್ಯಾಸಗಳು ಅದು ಇದು ಅಂತ ಸೇರಿಸ್ಕೊಂಡು ಜಾತಿ ವರ್ಣ ಆಶ್ರಮ ವಯ ಅವಸ್ಥೆ ಎಷ್ಟು ಆರೋಪ ಮಾಡ್ತಾ ಹೋದ್ರೆ ವಿಶೇಷಾಧ್ಯಾಸ ಅಂತೆ. ಒಂದು ಅಧ್ಯಾಸದಿಂದ ಹುಟ್ಟಿಕೊಂಡ ಸ್ಪೆಷಲ್ ತಪ್ಪು ತಿಳುವಳಿಕೆ ಏನಂದ್ರೆ ಇನ್ನೊಂದು ತಪ್ಪು ತಿಳುವಳಿಕೆ, ನಾನು ಪಂಡಿತ ಅಂದ್ರೆ ಇನ್ನೊಂದು ತಪ್ಪು ತಿಳುವಳಿಕೆ, ಬುದ್ಧಿವಂತ ಅಂದ್ರೆ ಇನ್ನೊಂದು ತಪ್ಪು ತಿಳುವಳಿಕೆ. ಎಷ್ಟು ಚೇಷ್ಟೆ ಮಾಡ್ತೀರೋ ಅಷ್ಟು ತಪ್ಪು ತಿಳುವಳಿಕೆ ಜಾತಿ, ಎಷ್ಟು ಗುದ್ದಾಟ ಮಾಡ್ತೀರೋ ಅಷ್ಟು ತಪ್ಪು ತಿಳುವಳಿಕೆ. ಅಯ್ಯೋ. ಆಮೇಲೆ ಸಂಘ ಹುಟ್ಟಿಸ್ಕೊಳ್ಳೋದು ಅದರೊಂದು ತಪ್ಪು ತಿಳುವಳಿಕೆ.
ಇಂಥ ಸಂಘಕ್ಕೆ ಸೇರಿದವರು. ಎಂಥ ಸಂಘ? ಯಾವ ಸಂಘವೂ ಇಲ್ಲ. ನಿಜವಾಗಿ ಮನುಷ್ಯನಿಗೆ ಅಭಿಮಾನಗಳ ಸಂಖ್ಯೆ ಬೆಳೆದಷ್ಟು ತಪ್ಪು ತಿಳುವಳಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟೆಷ್ಟು ಅಭಿಮಾನವು. ಆದರೆ ಒಂದು ಗ್ರಹಚಾರ ಏನು ಅಂದರೆ, ಈ ಅಧ್ಯಾಸವು ವ್ಯವಹಾರಕ್ಕೆ ಅಭಿಮಾನವನ್ನು ಕೊಡದೆ ಯಾರೂ ನಡೆಸೋಕೆ ಆಗಲ್ಲ, ಮಾಡೋಕ್ಕೆ ಆಗಲ್ಲ ವ್ಯವಹಾರವನ್ನು. ನಿಮ್ಗೆ ಬೇರೆ ಗತಿನೇ ಇಲ್ಲ. ಈ ಅಧ್ಯಾಸದ ಕ್ಷೇತ್ರದೊಳಗೆ ಬರಬೇಕು, ಅಭಿಮಾನ ಮಾಡ್ಕೋಬೇಕು, ಇಷ್ಟ ಇರಲಿ ಇಷ್ಟ ಇಲ್ಲದೆ ಹೋಗಲಿ ಹೇಳ್ಕೋಬೇಕು, ಅದ್ರ ಜೊತೆ ನಡವಳಿಕೆ ಆಗಬೇಕು. ನಿಮ್ಗೆ ಇಷ್ಟ ಇಲ್ಲಿ ಇಷ್ಟ ಇಲ್ಲ ನಾನು ಹೆಣ್ಣು ಅಂತ ಹೇಳ್ಕೊಳ್ಬೇಕು. ನಿಮ್ಗೆ ತಿಳ್ಕೊಂಡು ನೀವು ಪರಮಾತ್ಮ ಅಂತ ತಿಳ್ಕೊಂಡ್ರು ಲೋಕ ಒಳಗೆ ಬಂದ್ಕೊಳ್ಳಿ ಏನು ಹೇಳಬೇಕು? ನಾನು ಹೆಣ್ಣು, ನಾನು ಇಂಥವಳು, ಇಂಥ ಊರಿನವಳು, ಇಂಥ ಭಾಷೆಯವಳು, ಹೀಗೆ ತಾಯಿಯಾಗಿದ್ದೀನಿ, ಇಷ್ಟು ದಿನ ಇಂಥ ಹೀಗೆಲ್ಲ ಅಧ್ಯಾಸವೇ ಹೇಳ್ತಾ ಹೋಗ್ಬೇಕು ಅಭಿಮಾನ. ಆದರೆ ಒಂದು ವಿಶೇಷ ಏನು ಅಂದರೆ, ಅಭಿಮಾನವೇ ಕೆಟ್ಟದೋ, ಅದರಲ್ಲಿ ಒಳ್ಳೆ ಅಭಿಮಾನ ಕೆಟ್ಟ ಅಭಿಮಾನ ಅಂತ ಇದೆಯಂತೆ. ಸುಳ್ಳಲ್ಲ. ಈಗ ನೋಡಿ, ಗುರುಗಳು ನಮ್ಮವರು ಅಂತ ಅಭಿಮಾನ, ಒಳ್ಳೆ ಅಭಿಮಾನ ಹೌದಾ ಅಲ್ವಾ? ಅಭಿಮಾನ ಏನೋ ಕೆಟ್ಟದೋ, ನಮ್ಮವರು ಅಂತ ತಿಳ್ಕೊಳ್ಳೋ ಕೆಟ್ಟದ್ದು ತಾನೆ. ಆದರೆ ಗುರುಗಳು ನಮ್ಮವರು ಅಂತ ತಿಳ್ಕೊಂಡ್ರೆ ಒಳ್ಳೆಯದು. ಈ ಸತ್ಸಂಗ ಅನ್ನೋದು ಒಂದು ಅಭಿಮಾನ. ಸತ್ಸಂಗದ ಅಭಿಮಾನ ಬೇಕೋ ಬೇಡವಾ? ಅಭಿಮಾನ ಅನ್ನೋದೇನೋ ಕೆಟ್ಟದು, ಸತ್ಸಂಗದ ಅಭಿಮಾನ ಅಂದರೆ ವ್ಯವಹಾರ ಅಭಿಮಾನವಿಲ್ಲದೆ ನಡೆಯೋಲ್ಲ. ಆದರೆ ಎಚ್ಚರ ಇರಬೇಕು, ಅಭಿಮಾನ ವ್ಯವಹಾರಕ್ಕಷ್ಟೇ, ನಮ್ಮ ಸ್ವರೂಪಕ್ಕೆ ಸೇರಿಲ್ಲ. ನಿಜವಾಗಿ ನಮ್ಗೆ ಯಾವ ಅಭಿಮಾನ, ಹೆಣ್ಣು ಅಲ್ಲ ಗಂಡು ಅಲ್ಲ, ಯಾವುದೂ ಅಲ್ಲದೆ ಇರೋದು. ಹೀಗೆ ತಿಳ್ಕೋಬೇಕು. ಹೀಗೆ ತಿಳ್ಕೊಳ್ಳೋಕೆ ಇವರು ಎಷ್ಟು ನಿಧಾನವಾಗಿ ಹೋಗ್ತಾ ಇದ್ದಾರೆ ಅಂದರೆ, ಆತ್ಮತ್ವವನ್ನು ಅಧ್ಯಾರೋಪ ಮಾಡಿ ಜ್ಞಾತೃತ್ವವನ್ನು ಕಳೆದರು. ಇಲ್ಲಿ ಉಪನಿಷತ್ನಲ್ಲಿ ಇನ್ನೊಂದು ತಮಾಷಿಕತೆ ಇದೆ. ಆಯ್ತು ಹೋಯ್ತು, ಹೊಟ್ಟೆ ಹೊಟ್ಟೆ ಹಸಿತಾ ಇದೆ ಸ್ವಾಮಿ, ತಿಂಡಿಬೇಕು. ಅನ್ನಮಯ ದೇಹ ಕರ್ರು ಚುರ್ರು ಅಂತ ಇದೆ, ತಿಂಡಿಬೇಕು. ಇನ್ನು 2 ವಾಕ್ಯ ಮುಗಿಸ್ಬಿಡ್ತೀನಿ. ಇಲ್ಲಿ ಮನುಷ್ಯನಿಗೆ ಕರ್ಮನಾಮ ನಿಜನಾಮ ಅಂತ, ನಿಜನಾಮ್ನ ಕರ್ಮನಾಮ್ನ ಅಂತ. ಕರ್ಮನಾಮ ಅಂದ್ರೇನೋ, ಬರೆಯುವಾಗ ಬರೆಯೋರು, ಓದುವಾಗ ಓದೋರು, ಮಾಡುವಾಗ ಮಾಡೋರು, ಕೇಳುವಾಗ ಕೇಳೋರು, ಅಡುಗೆ ಮಾಡೋರು ಅಡುಗೆ ಮಾಡೋರು, ಪ್ರವಚನ ಮಾಡೋರು ಪ್ರವಚನ ಮಾಡೋರು, ಪಾಠ ಹೇಳೋರು ಅಧ್ಯಾಪಕರು, ಇದೆಲ್ಲ ಕರ್ಮನಾಮ. ನಿಮಗೆ ಕರ್ಮನಾಮ ಬೇಕೋ ನಿಜನಾಮ ಬೇಕಾ? ಯಾವುದಿಷ್ಟ? ಕರ್ಮನಾಮ ಅಂದ್ರೇನೋ ಕರ್ಮದಿಂದ ಬಂದ ಹೆಸರು ಅಂತ. ಪಾಠನ ಮಾಡುವ ಕ್ರಿಯೆಯಿಂದ ಬಂದಾಗ ಪಾಠಕ, ಅಧ್ಯಾಪನ ಕ್ರಿಯೆಯಿಂದ ಬಂದಾಗ ಅಧ್ಯಾಪಕ, ಪಚನ ಕ್ರಿಯೆಯಿಂದ ಬಂದಾಗ ಪಾಚಕ, ಇದು ಕರ್ಮನಾಮ. ಹಾಗೆ ನಾವು ಕೇಳುವ ಕ್ರಿಯೆಯಿಂದ ಕೇಳುವವನು, ನೋಡುವ ಕ್ರಿಯೆಯಿಂದ ನೋಡುವವರು, ಮಾತಾಡೋ ಕ್ರಿಯೆಯಿಂದ ಮಾತಾಡೋರು. ವದನ್ ವಾಕ್ ಪಶ್ಯನ್ ಚಕ್ಷು ಶೃಣ್ವನ್ ಶ್ರೋತ್ರಂ ಮನ್ಮಾನೋ ಮನಃ ಅಂತ ಕರ್ಮನಾಮಾನಿ. ಅಯ್ಯೋ, ಬರೀ ಕರ್ಮನಾಮದಲ್ಲಿ ಓಡಾಡ್ತಾ ಇದೆಯಲ್ಲೋ, ನಿಜವಾದ ಒಂದು ಹೆಸರಿದೆ ಕೊಡೋದು, ನಾನು ಇಡ್ತೀನಿ ಅಂತೇಳಿ ಶ್ರುತಿ ಆತ್ಮೇತ್ಯೇವೋಪಾಸೀತ. ಇದು ಕರ್ಮನಾಮ ಅಲ್ಲ. ನೀವು ಇದ್ದಾಗಿದ್ರೆ, ನೀವೇ ನೀವಾಗಿದ್ರೆ ನಿಮಗೆ ಆತ್ಮ ಅಂತ ಹೆಸರು. ಎಲ್ಲವನ್ನು ವ್ಯಾಪಿಸ್ಕೊಂಡಿರೋದು, ಎಲ್ಲವೂ ನಿಮ್ಮೊಳಗಿರೋದು, ಎಲ್ಲದರ ಒಳಗೂ ನೀವಿರೋದು, ಅಂಥ ಸ್ವರೂಪ ನಿಮ್ಮದು ಅಂತೇಳಿ ಆತ್ಮ ಅನ್ನೋ ಪದವನ್ನು ಅಧ್ಯಾರೋಪ ಮಾಡಿದರು. ಆತ್ಮ ಅಂದ್ರೆ ಒಳಗಿದ್ಬಿಟ್ಟಿದ್ದಾನೆ, ಅವನು ಏನೋ ಒಂದು ವಿಕಾರವಾಗ್ತಾನೆ ಅಂತೇಳಿ ಸಾಕ್ಷಿಯಾದ ಆತ್ಮ ಅಂತ ಸಾಕ್ಷಿತ್ವವನ್ನು ಅಧ್ಯಾರೋಪ ಮಾಡಿ ಆತ್ಮತ್ವವನ್ನು ಅಪವಾದ ಮಾಡಿದರು. ಆ ಸಾಕ್ಷಿಯೂ ಕೂಡ ಸಾಕ್ಷ್ಯಾಪೇಕ್ಷೆಯ ಇರುತ್ತೆ ಅಂತೇಳಿ ಅದನ್ನು ಪರಿಚ್ಛೇದ ಬರುತ್ತೆ. ಬ್ರಹ್ಮತ್ವವನ್ನು ಅಧ್ಯಾರೋಪ ಮಾಡಿ ಸಾಕ್ಷಿತ್ವವನ್ನು ಕಳೆದರು. ಹೀಗೆ ಒಂದೊಂದು ಬ್ರಹ್ಮ ಅಂದರೆ ಅಲ್ಪತ್ವವಲ್ಲ ಅಂತ ಅರ್ಥ, ಸಾಕ್ಷಿ ಅಂದರೆ ಸಾಕ್ಷ್ಯವಲ್ಲ ಅಂತ ಅರ್ಥ, ಆತ್ಮ ಅಂದರೆ ಪರೋಕ್ಷವಲ್ಲ ಅಂತ ಅರ್ಥ. ಹೀಗೆ ಅಪವಾದದ ಅರ್ಥಗಳನ್ನು ಹುಡುಕೊಂಡು ಅಧ್ಯಾರೋಪಿತ ಅರ್ಥಗಳನ್ನು ಮಾಡ್ತಾ ಸರಿಯಾದ ದಾರಿಯಲ್ಲಿ ವೇದಾಂತ ವಾಕ್ಯವನ್ನು ಅನುಭವಕ್ಕೆ ತಗೊಂಡು ಹೋದರೆ ಆಗ ಕೊನೆಯಲ್ಲಿ ನಿಜವಾದ ನಮ್ಮ ಸ್ವರೂಪ ಯಾವ ಶಬ್ದಕ್ಕೂ ಸಿಗದೆ ಹೋದರೂ ಸಯೇಷನೇತಿನೇತ್ಯಾತ್ಮ ಅಂಥೇಳಿ ತಮ್ಮ ಸ್ವರೂಪದಲ್ಲಿ ನಿಂತ್ಕೋತಾರೆ. ಬರೀ ಅಲ್ಲ ಅಲ್ಲ ಅಂತ ಹೇಳೋದು ಅಷ್ಟೇ ಅರ್ಥ ಆಗಿಬಿಟ್ಟಿದ್ರೆ ಶೂನ್ಯಕ್ಕೆ ಹೋಗ್ಬಿಡ್ತಿದ್ವಿ. ಶೂನ್ಯ ಅಂದರೆ ಏನೂ ಇಲ್ಲ ಅಂತ. ಶೂನ್ಯ ಅಲ್ಲ, ಒಂದಿದೆ, ಹೇಳೋಕೆ ಬರೋದಿಲ್ಲ. ಆ ಇರೋ ಸ್ವರೂಪ ನಿಮ್ಮದು, ಇನ್ನೇನು ಅಲ್ಲವೋ ಅದು ಯಾವತ್ತೂ ಇಲ್ಲ. ಅದನ್ನು ನೀವು ಆರೋಪ ಮಾಡಿದ್ದನ್ನು ಅಲ್ಲಗಳೆಯಬೇಕಾದ್ರೆ ಆರೋಪಕ್ಕೆ ಆಸ್ಪದ ಇದೆಯಲ್ಲ, ಆಧಾರ, ಅದು ಉಳ್ಕೊಳ್ಳುತ್ತೆ. ಅದು ಶಬ್ದಕ್ಕೆ ಸಿಗದೆ ಹೋದರೂ ತಾನಾಯೇ ಉಳ್ಕೊಳ್ಳುತ್ತೆ, ಅಲ್ಲಿ ನಿಮ್ಗೆ ಅನುಭವಕ್ಕೆ ಬರುತ್ತೆ. ಹೀಗೆ ಅಧ್ಯಾರೋಪಾಪವಾದ ಕ್ರಮದಿಂದ ವೇದಾಂತ ವಾಕ್ಯಗಳನ್ನು ಸರಿಯಾದ ಗುರುಗಳಿಂದ ಕೇಳ್ತಾ ಅನುಭವಕ್ಕೆ ತಂದುಕೊಂಡಾಗ ನಿಮ್ಮ ಅಧ್ಯಾಸ ಇದೆಯಲ್ಲ, ಅಧ್ಯಾಸವನ್ನು ಕಳೆಯೋದಕ್ಕೋಸ್ಕರವೇ ಈ ಕ್ರಮ ಬಂದಿರೋದು. ಅಷ್ಟೂ ವೇದಾಂತ ವಾಕ್ಯಗಳು ಕೂಡ ಅಧ್ಯಾಸವನ್ನು ಕಳೆಯೋಕ್ಕೋಸ್ಕರವೇ ಹೊರಟಿರೋದು. ಆತ್ಮಾನಾತ್ಮರ ಅನ್ಯೋನ್ಯಾಧ್ಯಾಸವ ತಪ್ಪು ತಿಳುವಳಿಕೆ ಹೋದರೆ
ನಿಮಗೆ ನಿಮ್ಮ ಸ್ವರೂಪ, ನೀವು ನಿಮ್ಮನ್ನು ಅರ್ಥ ಮಾಡ್ಕೋತೀರಿ, ಪ್ರಪಂಚವನ್ನು ಅರ್ಥ ಮಾಡ್ಕೋತೀರಿ, ಪರಮಾತ್ಮನ್ನು ಅರ್ಥ ಮಾಡ್ಕೋತೀರಿ. ಮೂರನ್ನು ಅರ್ಥ ಮಾಡ್ಕೋಬೇಕಾಯ್ತು. ಯಾರ್ಯಾರನ್ನ? ಪ್ರಪಂಚವನ್ನು, ನಮ್ಮನ್ನು, ಪರಮಾತ್ಮನನ್ನು. ಪರಮಾತ್ಮನೂ ಅರ್ಥವಾಗಬೇಕು, ಪ್ರಪಂಚವೂ ಅರ್ಥವಾಗಬೇಕು, ನಾವು ಅರ್ಥವಾಗಬೇಕು ಅಂದ್ರೆ ಯಾರನ್ನು ತಿಳ್ಕೋಬೇಕು? ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮನ್ನು ನಾವು ತಿಳ್ಕೊಳ್ಳೋಕ್ಕೋಸ್ಕರ ಇಷ್ಟು ಒಳ್ಳೆಯ ವೇದಾಂತ ಶ್ರವಣ ಮಾಡಿ ನನ್ನನ್ನು ನಾನು ತಿಳ್ಕೊಂಡ್ರೆ ಪ್ರಪಂಚವೆಲ್ಲ ನನಗಿಂತ ಬೇರೆಯಲ್ಲ, ಪರಮಾತ್ಮನೂ ನಾನು ಬೇರೆಯಲ್ಲ, ಎಲ್ಲ ದ್ವಿತೀಯವಾದ ಬ್ರಹ್ಮವೇ ಅನ್ನುವಂಥ ಜ್ಞಾನ ಬರುತ್ತೆ. ತುಂಬ ಇದೆ, ಓದೋಕ್ಕಾಗಲೇ ಇಲ್ಲ. ನಿಮ್ಮಲ್ಲಿ ಯಾವ್ದು ಏನ್ ಮಾಡ್ತೀರಿ? ಸೂರ್ಯ ಮುಗಿಯೋದೇ ಇಲ್ವಲ್ರ?